ನಮ್ಮ ತಂದೆ ಮೂಲತಃ ಶಿವಾಜಿ ಗಣೇಶನ್ ಭಕ್ತರು. ಅಂದರೆ ನೀವು ಆಗಲೇ ಹೇಳಿದ್ರಿ ಸಿಂಗಾನಲ್ಲೂರಲ್ಲಿ ನಾನು ಓದಿದ್ದೆ ಅಂತ. ಸಿಂಗಾನಲ್ಲೂರು ಅಂದ ತಕ್ಷಣ ಅಣ್ಣವ್ರು ನೆನಪಾಗ್ತಾರೆ. ಈಗ ರಂಗಭೂಮಿಯಲ್ಲಿ ನಾವು ಮಾಡಿದಾಗ ಒಟ್ಟಂದರದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಟಿಕೆಟ್ ಹೊರಿಬೇಕಾಗುತ್ತೆ, ಟಿಕೆಟ್ ಕೊಡೋಕೆ ಮನೆ ಮನೆಗೂ ಹೋಗ್ಬೇಕಾಗುತ್ತೆ. ಸಂಜೆವರೆಗೂ ಅವನು ಕಸ ಗುಡಿಸ್ತಾ ಇರ್ತಾನೆ, ಲೈಟ್ ಆನ್ ಆದರೆ ಅವನು ರಾಜ ಆಗ್ತಾನೆ. ಆರಂಭದಲ್ಲಿ ಎಲ್ರಿಗೂ ಆದಂಗೆ ನಿಮಗೇನಾದರೂ ಸಿನಿಮಾ ರಂಗ ಬೇಸರ ಆಗಿದ್ದು, ನೋವು ತರಿಸಿದ್ದು, ಅವಮಾನ ಆಗಿದ್ದು? ಯಾಕಂದ್ರೆ ಮೂಲಭೂತವಾಗಿ ನಾನು ಯಾರೋ ಗುರುತಿಸ್ಲಿ ಅಂತ ನಾನು ಸಿನಿಮಾ ಮಾಡ್ತಾನಲ್ಲ. ಇಲ್ಲಿ ಬದುಕು ಕಟ್ಕೊಳ್ಳೋದು ಕಷ್ಟ ಅಂತ ಏನಾದರೂ ಅನಿಸ್ತಾ ಆರಂಭದಲ್ಲಿ ಅಂತ? ನಾನು ಎಲ್ಲರಿಗೂ ಹೇಳೋದಷ್ಟೇ, ಅರ್ಜೆಂಟ್ ಇದೆಯಾ ಫ್ಲೈಟ್ ಮಾಡಿ ಬರ್ತೀನಿ, ಅರ್ಜೆಂಟ್ ಇಲ್ವಾ 2 ದಿನ ಪೇಮೆಂಟ್ ಮಾಡಿ ನಡ್ಕೊಂಡೇ ಬರ್ತೀನಿ ಅಲ್ಲಿಗೆ. ನಿಮ್ಮ ಪ್ರಕಾರ ಸಿನಿಮಾ ರಂಗದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಸುಲಭನಾ ಅಥವಾ ಕಷ್ಟನಾ ಸರ್? ಇದು ಇಂಡಸ್ಟ್ರಿ ಹೌದು, ಆದರೆ ಇಂಡಸ್ಟ್ರಿಗೆ ಇರಬೇಕಾಗಿರೋದು ಯಾವುದೇ ರೀತಿಯ ಕ್ವಾಲಿಟಿಗಳನ್ನ ಇದು ಹೊಂದಿಲ್ಲ. ಈ ಪರಾಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ನಾನು ಅದೊಂಚೂರು ಕ್ಲೀಶೆ. ಅದು ತುಂಬ ಚಿತ್ತಾಗಿ ಕುಡಿದು ನೀವು ಯಾರ ಮನೆಗೆ ಹೋಗ್ತೀರಿ? ನಮ್ಮ ಮನೆಗೆ. ಬೇರೆಯವ್ರ ಮನೆಗೆ ಯಾಕೆ ಹೋಗಲ್ಲ? 1978 ಮನ್ಸೂರಿ ಅವರ ಸಿನಿಮಾ ಈಗ ನೆನೆಸ್ಕೊಂಡ್ರು ಅದೇ ಡವಡವ ಅನ್ನತ್ತೆ ಸರ್. ಇವತ್ತಿಗೂ ಎಲ್ಲರೂ ಕೇಳ್ತಾರೆ, ನೀವು ಕಾಂತಾರದಲ್ಲಿ ಪಾತ್ರ ಹೆಂಗೆ ಸಿಕ್ತು ನಿಮಗೆ? ಈ ಮನುಷ್ಯ ಸ್ವಲ್ಪ ವಿಭಿನ್ನ, ಸ್ವಲ್ಪ ಅಲ್ಲ ಸರ್, ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಕ್ತಿ. ಓಕೆ, ಅವ್ರು ಹೆಂಗೆ ವ್ಯಕ್ತಿಯಾಗಿ ನಿರ್ದೇಶನಕ್ಕೆ ಅಂತ ಬಂದಾಗ? ಅವರಲ್ಲಿ ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಗೆಳೆಯನ ಪ್ರೀತಿ ಇದೆ, ಪ್ರೇಯಸಿಯ ಪ್ರೀತಿ ಇದೆ. 1 ಶಾಟ್ ಓಕೆ, 2ನೇ ಶಾಟ್ ಓಕೆ, 3ನೇದು ಬೇಕು ಅಂದಾಗ ಬೈತಾರೆ. ನೀವು ಮನುಷ್ಯತ್ವ ಇಲ್ವಾ? ಅವ್ರ ಹತ್ರ ಪದೇ ಪದೇ ಮಾಡಿಸ್ತಾ ಇದ್ರಲ್ಲ, ಹೆಂಗದು ಎನರ್ಜಿ ಇಟ್ಕೊಳಕ್ ಸಾಧ್ಯ? ಒಳ್ಳೆ ಸಿನಿಮಾಗಳನ್ನು ನೋಡೋದು ಮಾಡೋದು ಅನ್ನೋ ಥರ ಮಾತುಗಳಿದೆ. ಅಮಿತಾಬ್ ಬಚ್ಚನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಕನ್ನಡದಲ್ಲಿ ಮಾತಾಡಿಸಿದ್ರೆ ಹೇಗಿರ್ಬೋದು? ರುಚಿಸಲ್ಲ. ಅದು ವಿಭಾ ಪ್ರಕರಣ ಅಂತ ಒಂದು ನಡೀತದೆ, ಅದರಿಂದ ಕಾರಂತರು ಜೈಲ್ಗೆ ಹೋಗಿ ಬರಬೇಕಾಗತ್ತೆ. ಈಗ ಹಿಂದೆ JH ಪಟೇಲ್ ಅವರು, ರಾಮಕೃಷ್ಣ ಹೆಗಡೆಯವರೆಲ್ಲ ಅಷ್ಟೆಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ರು, ಒಂದು ನಾಟಕ ನೋಡೋರು ಬಂದು. ಬಲರಾಜ್ ವಾಡಿಯವರ ಸಂಭಾವನೆ ತುಂಬ ದುಬಾರಿ ಇರುತ್ತೆ ಹೇಗೆ ಅಂತ? ನಾವು ಬಡವರು ಬಾದಾಮಿ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾವುದೇ ಸಿನಿಮಾ ನೀವು ತಗೊಳ್ಳಿ, ಅಲ್ಲಿ ಹೀರೋ ಮತ್ತು ಹೀರೋಯಿನ್ ಅಷ್ಟೇ ಹೈಲೈಟ್ ಆಗ್ತಾರೆ. ಆದರೆ ಒಂದು ಸಿನಿಮಾ ಪರಿಪೂರ್ಣವಾಗಿ ಇರಬೇಕಾದ್ರೆ ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ಜೊತೆಗೆ ಖಳನಟ ಇರಬೇಕು. ಅಷ್ಟೇ ಅಲ್ಲ, ಪೋಷಕ ಪಾತ್ರಗಳು ಕೂಡ ಮುಖ್ಯವಾಗ್ತವೆ. ಇವಿಷ್ಟೇ ಅಲ್ಲ, ತೆರೆ ಹಿಂದೆ ಕೂಡ ಒಂದಿಷ್ಟು ತಾಂತ್ರಿಕ ವರ್ಗ ಕೆಲಸ ಮಾಡಬೇಕು. ಆಗಷ್ಟೇ ಆ ಸಿನಿಮಾ ಪರಿಪೂರ್ಣ ಅನಿಸ್ಕೊಡುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಮ್ಮಿ 1 ದಶಕದ ಪಯಣ. ಹಾಗೆ ನೋಡಿದ್ರೆ ಇನ್ನು ಸ್ವಲ್ಪ ಹಿಂದೆ ಹೋದರೆ 27 ವರ್ಷಗಳ ಜರ್ನಿ ಅಂತಲೇ ಹೇಳ್ಬೋದು ಈ ಕಲಾರಂಗಕ್ಕೆ ಬಂದು. ಲಿಂಗರಾಜ್ ಅವರು, ಲಿಂಗರಾಜು ಅಂದ ತಕ್ಷಣ ಭಾಳಷ್ಟು ಜನಗಳಿಗೆ ಗೊತ್ತಾಗಲ್ಲ. ಅದೇ ಬಲರಾಜವಾಡಿ ಅಂತೇಳಿದರೆ ಭಾಳಷ್ಟು ಜನಗಳಿಗೆ ಆ ಫೇಸು ಕಣ್ಮುಂದೆ ಹಾದು ಹೋಗುತ್ತೆ. ಅಂತಹ ಬಲರಾಜವಾಡಿಯವರು ಇವತ್ತು ನಮ್ಮ ಮುಂದೆ ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಕೂತಿದ್ದಾರೆ. ಅವರ ಈ 10 ವರ್ಷದ ಸಿನಿಮಾ ಪಯಣ, ಒಂದಷ್ಟು ಸಿನಿಮಾಗಳು, ಅವರ ಏರಿಳಿತಗಳು, ಅದಕ್ಕೂ ಹೆಚ್ಚಾಗಿ ಅವರ ಬಾಲ್ಯ, ಶಿಕ್ಷಣ, ಒಂದಿಷ್ಟು ಕಲಿಕೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಫೈನ್ ಸರ್, ಚೆನ್ನಾಗಿದ್ದೀನಿ. ಮತ್ತು ಹೇಗೆ ನಡೀತಾ ಇದೆ ಸರ್? ಈಗ ನಡೀತಾ ಇದೆ ಸರ್ ಜರ್ನಿ. ತುಂಬ ಕಲರ್ಫುಲ್ ಆಗಿದೆಯಾ? ಹೇಗೆ ಕಲರ್ಫುಲ್ ಲೋಕ? ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೇ ಇದೆ. ಎಸ್ ಸರ್, ನಿಮ್ಮನ್ನು ಭಾಳಷ್ಟು ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀವಿ. ವಾರದಲ್ಲಿ ಒಂದು 8-10 ಸಿನಿಮಾ ಆದರೆ ಮಿನಿಮಮ್ ನಿಮ್ಮದು ಒಂದು ಅರ್ಧ ಡಜನ್ ಸಿನಿಮಾ ನಿಮ್ಮಲ್ಲೇ ಇರ್ತದೆ. ನೀವೇ ಕಾಣಿಸ್ಕೊಳ್ತಾ ಇರ್ತೀರಿ. ಅಷ್ಟೊಂದು ಪಾತ್ರಗಳಂದರೆ ವಿಭಿನ್ನ ಪಾತ್ರಗಳ ಮೂಲಕ ನಮ್ಮ ಬಲರಾಜ್ ಅವಡಿಯವರು ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಒಂದು ಕುತೂಹಲ ಇರುತ್ತೆ, ಈ ಆರ್ಟಿಸ್ಟ್ ಎಲ್ಲಿನವರು, ಓದಿದ್ದೇನು, ಬೆಳೆದಿದ್ದೆಲ್ಲಿ, ಅವರು ಈ ಎಂಟ್ರಿ ಆಗಿದ್ದು ಹೇಗೆ ಈ ಸಿನಿಮಾ ರಂಗಕ್ಕೆ ಅಂತ ಅದು ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ. ಧನ್ಯವಾದಗಳು ವಿಜಯ್ ಸರ್. ಎಸ್. ಮೊದಲಿಗೆ ನಾನು ತಮಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಕಾರಣಕ್ಕೆ ಇಂಥದ್ದೊಂದು ಬ್ರಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಲಾವಿದರುಗಳು ಮತ್ತು ಕಲಾವಿದರ ಸುತ್ತಮುತ್ತಲಿನ ಎಲ್ಲ ರೀತಿಯ ವ್ಯಕ್ತಿತ್ವ ಉಳ್ಳವರನ್ನು ಕರೆದು ಕೂರಿಸಿ ಮಾತಾಡಿಸ್ತಾ ಇದ್ದೀರಿ. ಅವರ ಅನಿಸಿಕೆಗಳನ್ನು ನಿಮ್ಮ ಈ ಬ್ರಾಡ್ಕಾಸ್ಟ್ ವೇದಿಕೆ ಮುಖಾಂತರ ಜನಗಳಿಗೆ ಪರಿಚಯಿಸ್ತಾ ಇದ್ದೀರಿ.
ಇದು ಭಾಳ ಒಳ್ಳೆಯ ಕೆಲಸ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ. ಥ್ಯಾಂಕ್ ಯು. ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು. ಸಂತೋಷದ ವಿಚಾರ ಸರ್. ಮತ್ತು ನೀವು ಸೊಗಸಾಗಿ ನೀವು ಮಾತಾಡಿಸ್ತೀರಿ ಎಲ್ಲರನ್ನು. ಥ್ಯಾಂಕ್ ಯು ಸರ್. ನಾನು ಮೂಲತಃ ಹುಟ್ಟಿ ಬೆಳೆದೆಲ್ಲ ಮೈಸೂರು. ಹೌದು ಸರ್. ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಹ್ಞೂ. ಮತ್ತು ತಂದೆ ಮತ್ತು ಅಮ್ಮ ಇಬ್ಬರು ಮೂಲ ಕೊಳ್ಳೇಗಾಲ ತಾಲೂಕು ದೊಡ್ಡನಿದ್ದುವಾಡಿ ಅಂತ. ದೊಡ್ಡಿಂದುವಾಡಿ. ಅದು ರಾಜ್ಕುಮಾರ್ ತಂದೆ ಊರು ಸಿಂಗಾನಲ್ಲೂರು ಇದೆಯಲ್ಲ, ಅದಕ್ಕೂ ಮೊದಲೇ ಸಿಗಂತ ಊರು. 1 ಕಿಲೋಮೀಟರ್ ನಮ್ಮ ಊರಿಗೂ ಆ ಊರಿಗೂ 1 ಕಿಲೋಮೀಟರ್. ನಾನು ಬಾಲ್ಯದಲ್ಲಿ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಓದಿದ್ದು ಸಿಂಗಾನಲ್ಲೂರಲ್ಲೇ. ಆ ಸಂದರ್ಭದಲ್ಲಿ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಳಂದೂರಲ್ಲಿದ್ದರು. ಯಳಂದೂರಿಂದ ಅವ್ರಿಗೆ ಮತ್ತೆ ಮೈಸೂರು, ಆವಾಗ ಮೈಸೂರು ಜಿಲ್ಲೆ ಒಂದೇ ಇದ್ದದ್ದು, ಚಾಮರಾಜನಗರ ಜಿಲ್ಲೆ ಇರಲಿಲ್ಲ. ಅಂದರೆ 80, 81, 82 ಈ ಸಂದರ್ಭ ಇಸ್ವಿ. ಹಾಗಾಗಿ ಅವರು ಮೈಸೂರಿಗೆ ಬಂದರು. ನಮ್ಮನ್ನು ನಾನು, ನಮ್ಮ ಅಣ್ಣಂದಿರಿಬ್ಬರು, ಅಮ್ಮ ಇವರೆಲ್ಲ ನಾವು ತೋಟದಲ್ಲಿ ನಾವು ಇದ್ವಿ. ತೋಟದಲ್ಲೇ ಇದ್ವಿ. ತೋಟದಲ್ಲೇ ನಮ್ಮನ್ನು ಉಳಿಸಿದ್ರು. ಸೊ ಹಾಗಾಗಿ ನಾವು ಅಲ್ಲಿ, ನಾನು ನನ್ನ ಜೊತೆ 2 ಅಣ್ಣಂದಿರು, ನಾನೇ ಕೊನೆಯವನು. ದೊಡ್ಡಣ್ಣ ಅವರು ಲೆಕ್ಚರರ್ ಆಗಿ ರಿಟೈರ್ಡ್ ಆದರು, PU ಲೆಕ್ಚರ್ ಆಗಿ ಬಯಾಲಜಿ ಅವ್ರದ್ದು. 2ನೇ ಅಣ್ಣ ಅವರು ಅಡ್ವೊಕೇಟ್ ಅವರು, ಈಗ ಪ್ರೆಸೆಂಟ್ ಅವರು ಪ್ರಾಕ್ಟೀಸಿಂಗಲ್ಲಿದ್ದಾರೆ. ಕೊನೆಯವನು ನಾನು. ಸೊ ಅವರು ಅವಾಗ ನಾನು ನಮ್ಮ 2ನೇ ಅಣ್ಣ ಇಬ್ಬರು ಸಿಂಗನಲ್ಲೂರಿಗೆ ನಡ್ಕೊಂಡು ಹೋಗಿ ಬಂದು ಎಲ್ಲ ಮಾಡ್ತಿದ್ವಿ ಸ್ಕೂಲು 4ನೇ ಕ್ಲಾಸ್ವರೆಗೆ. ಹಿರಿಯ ಅಣ್ಣ ಅವರು ಕೊಳ್ಳೇಗಾಲದಲ್ಲಿ MGSV ಕಾಲೇಜ್ ಅಂತಂದ್ಬಿಟ್ಟು ಅಲ್ಲಿ ಓದಿದ್ರು. ನಂತರ ಮಹದೇಶ್ವರ ಕಾಲೇಜ್ ಅಂತ ಡಿಗ್ರಿ ಮಾಡಿದ್ರು ಅಲ್ಲಿ BSc. ನಂತರ ಮೈಸೂರಿಗೆ ಬಂದಿದ್ದು. ಸೊ ಬಾಲ್ಯದಲ್ಲಿ ನಾವು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತರಗತಿವರೆಗೂ ಅಲ್ಲಿ. ಆಮೇಲೆ ಹೇಗೆ ನಾವು ಮೈಸೂರಿಗೆ ಶಿಫ್ಟ್ ಆಗಿ ನಾನು ಹುಟ್ಟಿ ಬೆಳೆದೆಲ್ಲ ಜಲ್ಪುರಿ ಪೊಲೀಸ್ ಕ್ವಾರ್ಟರ್ಸ್ ಮೈಸೂರಲ್ಲಿ. ಹುಟ್ಟಿದ್ದು ಅಲ್ಲೇ, ಮಧ್ಯದಲ್ಲಿ ಹಿಂಗೇನೋ ಮಧ್ಯೆ ಹೋಗಿ ಮತ್ತೆ ಬಂದು ಬೆಳೆದಿದ್ದು, ತಂದೆ ರಿಟೈರ್ಡ್ ಆಗೋವರೆಗೂ ಇದ್ದಿದ್ದು ಅಲ್ಲೇ ಪೊಲೀಸ್ ಕ್ವಾರ್ಟರ್ಸಲ್ಲಿ. ಅಲ್ಲಿ HHMOI ಅಂತ ಸ್ಕೂಲ್ ಹೆಸರು. HHMOI ಸ್ಕೂಲಲ್ಲಿ ನಾನು 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ ಮಾಡಿದೆ ಸರ್. HHMOI ಅಂತಂತಂದರೆ ಆಗಿನ ಕಾಲದಲ್ಲಿ ಮಹಾರಾಜರ ಇನ್ಫೆಂಟ್ರಿ ಏನಿದೆಯೋ, ರಕ್ಷಣಾ ದಳ ಏನಿದೆಯೋ, ಅವರಿಗೆ ಅವರ ಮಕ್ಕಳಿಗೆ ಇದ್ದಂತಹ ಶಾಲೆ ಅದು. ಹಿಸ್ ಹೈನಸ್ HHMOI, ಹಿಸ್ ಹೈನಸ್ ಮಹಾರಾಜಾಸ್ ಓನ್ ಇನ್ಫೆಂಟ್ರಿ ಸ್ಕೂಲ್ ಅಂತಂದ್ರೆ ಹೆಸರು. ಅಷ್ಟೊಂದು ಹೆಸರು. ಅಲ್ಲಿ ಓದಿದೆ. ಆಮೇಲೆ ನಂದು ಹೈಸ್ಕೂಲೆಲ್ಲ ನಜರ್ಬಾದ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ, ಡಿಗ್ರಿ PUC ಮಹಾರಾಜ ಕಾಲೇಜು. ಸೊ ಅದಾದಮೇಲೆ ನಾನು ಮರಿಮಲ್ಲಪ್ಪದಲ್ಲಿ JOC ಎಲೆಕ್ಟ್ರಿಕಲ್ ಇದ್ರ ಮೇಲೆ ಮಾಡಿದೆ. ಆಮೇಲೆ ಕರೆಸ್ಪಾಂಡೆನ್ಸಲ್ಲಿ BCom ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ ರಂಗಭೂಮಿ ಹೀಗೆಲ್ಲ ಬಂದು ಮುಂದುವರಿತು. 93ರಲ್ಲಿ ನೀವು ಜನಮನನ ಸೇರ್ಕೋತೀರಿ. ಅಲ್ಲಿಂದ ನಿರಂತರ ತಂಡನೂ ಸೇರ್ಕೋತೀರಿ. ಅಲ್ಲಿಂದ ಮತ್ತೆ ರಂಗಭೂಮಿ ಜೊತೆಗೆ ಈ ಕಲಾಪಯಣ ನಿರಂತರವಾಗುತ್ತೆ. ಸೊ ನಿಮಗೊಂದು ಸೆಳೆತ ಬೇಕು. ಅಂದರೆ ನೀವು ಆಗಲೇ ಹೇಳಿದ್ರಿ ಸಿಂಗಾನಲ್ಲೂರಲ್ಲಿ ನಾನು ಓದಿದ್ದೆ ಅಂತ. ಸಿಂಗಾನಲ್ಲೂರು ಅಂದ ತಕ್ಷಣ ಅಣ್ಣವ್ರು ನೆನಪಾಗ್ತಾರೆ. ಸೊ ಎಲ್ಲ ಒಂದು ಕಡೆಗೆ ಛಾಯೆ ಅಲ್ಲೇ ಮೂಡ್ಬಿಟ್ಟಿತ್ತ ಹೇಗೆ ಅಂತ ಗೊತ್ತಿಲ್ಲ, ಇರ್ಬೋದೇನೋ ಗೊತ್ತಿಲ್ಲ. ಸೊ ನೀವು ಯಾವಾಗ ನಿರಂತರ ಪಯಣ ಮಾಡ್ತೀರಿ, ಆ ಕಲೆ ಆಸಕ್ತಿ ಜಾಸ್ತಿ ಬೆಳೆಸ್ಕೋತೀರಿ, ಸಿನಿಮಾಗೆ ಬರ್ತೀನಿ ಅಂತ ಅನ್ಸ್ಕೊಂಡ್ರ ಅವಾಗ? ಇಲ್ಲ ಸರ್, ನನಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋ ಯಾವುದೇ ಆಸಕ್ತಿ ಇರಲಿಲ್ಲ. ಆ ರೀತಿದು ಯಾವುದೂ ಕೂಡ ನನಗೆ ಮನಸ್ಸಲ್ಲಿ ಇರಲಿಲ್ಲ. ಆಮೇಲೆ ನನ್ನ ಗುಣನೂ ಕೂಡ, ಸ್ವಭಾವ ಏನು ಅಂತಂದರೆ, ನೀವು ಯಾವುದನ್ನು ಬಂದರೂ ಕೂಡ ಅದನ್ನು ಭಾಳ ಚೆಂದಾಗಿ ನಾನು ಸ್ವಾಗತ ಮಾಡ್ತೀನಿ. ಅದಕ್ಕೇನು ಬೇಕೋ ಅದನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೆ ಪರವಾಗಿ ನಾನು ಕೆಲಸ ಮಾಡ್ತಾ ಹೋಗ್ತೀನಿ, ಯಾವುದೇ ಕೆಲಸ ಕೊಟ್ಟರು ಸರಿ. ಹಾಗಾಗಿ ಈ ಸಿನಿಮಾದಲ್ಲಿ ಅಭಿನಯಿಸೋದು ಕೂಡ ನಾನು ಆ ಒಂದು ರೀತಿಯಲ್ಲೇ ಪರಿಭಾವಿಸಿ ಕೆಲಸ ಮಾಡ್ತಾಯಿದ್ದೀನಿ ನಾನು. ಎಷ್ಟು ಈ ರಂಗಪ್ರಯೋಗಗಳು ಸರ್ ನೀವು ಮಾಡಿದ್ದು? ನಾನು ಸುಮಾರು ಅಂದರೆ ಜನಮನ ತಂಡದಲ್ಲಿ ನಾನು ಸೇರಿಕೊಂಡಿದ್ದೆ ಯಾವಾಗ ಅಂತಂತಂದರೆ, ಈ PUC ಮುಗಿದ ಮೇಲೆ ನನ್ನ ಸ್ನೇಹಿತರೊಬ್ರು ಇದ್ರು ಸರ್. ಈಗ ಬನ್ನಿ ಒಂದು ಟೀಮ್ ಇದೆ, ನಿಮ್ಮ ಪರಿಚಯ ಮಾಡಿಸ್ತೀನಿ ಅಂತ. ಅದಕ್ಕೂ ಮೊದಲೇ ಒಂದು ವಿಷಯ ಹೇಳಬೇಕು. ಈ ಅಭಿನಯ ಮತ್ತು ಇವುಗಳೆಲ್ಲ ಬರೋದಕ್ಕೆ ಯಾವುದೋ ಒಂದು ಮೂಲ ಅಂತ ಒಂದು ಸಣ್ಣ ಇರಬೇಕಾಗುತ್ತೆ. ನಮ್ಮ ತಾಯಿ ಚೆನ್ನಾಗಿ ಶೋಭಾನೆ ಪದಗಳನ್ನ ಆಡ್ತಾಯಿದ್ರು. ಮನೆಯಲ್ಲಿ ನಮ್ಮ ಅಜ್ಜಿ ಅವರೆಲ್ಲರೂ.
ಅದು ಒಂದು. ಮತ್ತು ನಮ್ಮ ತಂದೆ ತುಂಬ ಸಿನಿಮಾಗಳನ್ನ ನೋಡ್ತಾಯಿದ್ರು. ಎರಡು ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಿಮ್ಮನ್ನು ಇರ್ಬೋದೇನೋ ಸರ್, ಅದೆಲ್ಲೋ ಅಂದರೆ ಎಲ್ಲೆಲ್ಲೋ ಸಣ್ಣ ಸಣ್ಣದಾಗಿ ಬಂದು. ಕರೆಕ್ಟ್. ನಮ್ಮ ತಂದೆ ಮೂಲತಃ ಶಿವಾಜಿ ಗಣೇಶನ್ ಭಕ್ತರು. ಶಿವಾಜಿ ಗಣೇಶನ್ ಅವರು ಯಾವುದೇ ಸಿನಿಮಾ ಬಂದರೂ ನಮಗೆ ಕರ್ಕೊಂಡೋಗಿ ತೋರಿಸೋರು. ಅದರಲ್ಲೂ ಅವ್ರಿಗೆ ತುಂಬ ಫೇವ್ರೇಟ್ ಅಂದರೆ ವೀರಪಾಂಡೆ ಕಟ್ಟೆಬೊಮ್ಮನ್ನು, ಆಮೇಲೆ ಯಾರ ಮಾಳೆಗೆ ವಸಂತ ಮಾಳೆಗೆ ಅಂತಂತ ಒಂದು ಸಿನಿಮಾ. ಈ ರೀತಿ ಒಂದಷ್ಟು ಸಿನಿಮಾಗಳನ್ನೆಲ್ಲ ನಮಗೆ ಶಿವಾಜಿ ಗಣೇಶನ್ ತೋರಿಸೋರು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಸರ್. ಅದು ಇನ್ಫ್ಲುಯೆನ್ಸ್ ಆಗಿರ್ಬೋದು. ನಂತರ ನಮ್ಮ ಹಿರಿಯ ಅಣ್ಣ ಅವರು ಒಳ್ಳೆ ಪೆನ್ಸಿಲ್ ಸ್ಕೆಚ್ ತುಂಬ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈ ರಂಗಭೂಮಿ ಮತ್ತು ನಟನೆ ಬಹುಶಃ ನಮ್ಮ ಎರಡನೇ ಅಣ್ಣನಿಂದ ನನಗೆ ಬಳುವಳಿ ಅನ್ನೋದಕ್ಕಿಂತ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಸರ್. ಆಸಕ್ತಿ. ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ನೆಬೆ ಅಂತ ಇತ್ತು, ನೆಳಲು ಬೆಳಕು ಅಂತ ಒಂದು ತಂಡ ಕಟ್ಕೊಂಡಿದ್ರು. ಆ ತಂಡದಲ್ಲಿ ನಮ್ಮ ಅಣ್ಣನೂ ಕೂಡ ಒಬ್ಬರಾಗಿದ್ರು. ಅದೊಂದು ರೀತಿ ಸ್ಟೂಡೆಂಟ್ ಕಲ್ಚರಲ್ ಆರ್ಗನೈಸೇಷನ್ ರೀತಿ, ತುಂಬ ಸ್ಟ್ರಾಂಗ್ ಕಲ್ಚರಲ್ ಆರ್ಗನೈಸೇಷನ್ ಅವರು. ಅಲ್ಲಿ ಅವರು ನಾಟಕ ಮಾಡುವ ಸಂದರ್ಭದಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ. ಅವ್ರು ಸ್ವಲ್ಪ ಆರೋಗ್ಯ ಸರಿಯಿಲ್ಲ, ಅಂದರೆ ಕಾಲು ಸೈಕಲ್ ಹೊಡೆಯೋದು ಎಲ್ಲ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ಸೈಕಲ್ ಕೂರಿಸ್ಕೊಂಡು ನಾನು ಹೋಗ್ತಿದ್ದೆ. ಅವ್ರು ರಿಹರ್ಸಲ್ ಮಾಡ್ಬೇಕಾದ್ರೆ ನಾನು ಸೆಂಟೆನರಿ ಹಾಲ್ ಅಂತಿದೆ ಮೈಸೂರಲ್ಲಿ, ಶತಮಾನೋತ್ಸವ ಭವನ ಅಂತ. ಅವ್ರು ರಿಹರ್ಸಲ್ ಮಾಡ್ಬೇಕಾದ್ರೆ ನಾನು ಆಡಿಟೋರಿಯಂ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೆ. ಬಹುಶಃ ಆವಾಗ ಹೈಸ್ಕೂಲು ಹಾಗೇನೋ ನಾನಿದ್ದೆ. ಆಗ ನೋಡ್ತಾ ಇದ್ದೆ. ಅದು ಎಲ್ಲೋ ನನಗೆ ಇನ್ಫ್ಲುಯೆನ್ಸ್ ಆಯಿತು. ಅದಾದ ನಂತರ PUC ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾಟಕಗಳು ಮಾಡೋದು ಇವೆಲ್ಲ ಮಾಡ್ತಾನೆ ಇದ್ದೆ. ತಂತಾನೆ ಅದು ಒಳಗಡೆ ಇತ್ತು, ಏನೋ ಬರ್ತಾ ಇತ್ತು ಅನ್ಸುತ್ತೆ. ಆಮೇಲೆ ಜನಮನ ಅಂದ್ಬಿಟ್ಟು ಮಾನಸ ಗಂಗೋತ್ರಿಯಲ್ಲಿ ಈ ನೆಬೆಯಿಂದ ಬಂದಂಥ ಎಲ್ಲ ಗೆಳೆಯರು ಸೇರಿ ಜನಮನ ಅಂತ ಒಂದು ತಂಡ ಕಟ್ಟಿದ್ರು. ಆ ತಂಡ ಆಲ್ರೆಡಿ ಒಂದು ನಾಟಕ ಆಗಿತ್ತು. ಎರಡನೇ ನಾಟಕ ಏನೋ ನಾನು ಅಲ್ಲಿ ಎಷ್ಟಕ್ಕೆ ಎಂಟ್ರಿ ಆದೆ. ನಾನು ಮೊದಲನೇ ಮಾಡಿದ ನಾಟಕ ಜಸ್ಮಾ ಓಡನ್ ಅಂತ. ಓಕೆ. ಅದೊಂದು ಗುಜರಾತಿ ಪ್ಲೇ. ಅದನ್ನು KR ಸುಮತಿ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ. ನನ್ನ ಮೊದಲನೇ ನಿರ್ದೇಶಕರು ಮಹಿಳಾ ನಿರ್ದೇಶಕರು. ಅವರು NSD ರಿಟರ್ನ್. ಕರ್ನಾಟಕದಲ್ಲಿ ಎಲ್ಲರಿಗೂ ಪರಿಚಯ ಜೆನ್ನಿ ಅಂತಂತ ಇದ್ದಾರೆ, ಭಾಳ ಅದ್ಭುತವಾದ ಹಾಡುಗಾರರು. ಅವರು ನಮಗೆ ಗುರುಗಳು. ಅವರ ಧರ್ಮಪತ್ನಿ ಸುಮತಿ ಮೇಡಮ್ ಅವರು ನನಗೆ ಫಸ್ಟ್ ನಾಟಕ. ಅದರಲ್ಲಿ ಬಲ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಬಲ ಬಲಿ ದಲ ದಲಿ ಅಂತ. ಅದು ಮಹಿಳಾ ಪರವಾದಂತಹ ನಾಟಕ, ಅದು ಜಸ್ಮಾ ಓಡನ್ ಅಂತ. ಸೊ ಅಲ್ಲಿ ನನಗೆ ಈ ಬಲ ಅನ್ನೋ ಹೆಸರು ಬಂದು ಕೂರ್ತು. ಲಿಂಗರಾಜ್ ಹೋಗಿ ಬಲ ಅಂತ ಹೆಸರು ಬಂದು ಕೂರ್ತು. ಲಿಂಗ ತೆಗೆದ್ಬಿಟ್ಟು ರಾಜ ಇಟ್ಕೊಂಡ್ರೆ. ಆಮೇಲೆ ಲಿಂಗರಾಜಲ್ಲಿ ರಾಜ್ ಇಟ್ಕೊಂಡೆ. ದೊಡ್ಡಿಂದವಾಡಿ ನಮ್ಮ ತಂದೆ ತಾಯಿ ಊರು. ಆ ಊರನ್ನ ಬಿಡೋದು ಬೇಡ, ಹೆಸರಲ್ಲಿ ಇರಲಿ ಜೊತೆಲಿ ಅಂದ್ಬಿಟ್ಟು ಬಲರಾಜವಾಡಿ ಅಂತ ಮಾಡ್ಕೊಂಡೆ. ಸೊ ಒಂದು ಸೌಂಡಿಂಗೇ ಚೆನ್ನಾಗಿದೆ. ಹೌದು ಸರ್. ಆಮೇಲೆ ಅದಾದ ನಂತರ ಎಲ್ಲರಿಗೂ ನಾವು ಜನಮನ ತಂಡದಲ್ಲಿ ನಾಟಕಗಳು ಮಾಡ್ತಿದ್ವಿ, ಎಲ್ಲ ಆಯಿತು. ಜೊತೆಲಿದ್ದವರೆಲ್ಲ ಓದೆಲ್ಲ ಮುಗೀತು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಕ್ಷರತಾ ಆಂದೋಲನ ಬಂತು ಮೈಸೂರಿನಲ್ಲಿ. ತಾಮ ವಿಜಯ ಭಾಸ್ಕರ್ ಅವರು DC ಆಗಿದ್ದರು, ಸಂದೀಪ್ ದವೆ ಮತ್ತು ಇವರೆಲ್ಲರೂ ಅಲ್ಲಿ CEO ಆಗಿದ್ರು. ಇವರೆಲ್ಲರೂ ಅಂದರೆ ಫಸ್ಟ್ ಪೈಲಟ್ ಕಾರ್ಯಕ್ರಮದ ರೀತಿ ಬಂದಿತ್ತು ಅಂತ ಹೇಳ್ತಾ ಇದ್ರು ಅವಾಗ. ಸಾಕ್ಷರತಾ ಆಂದೋಲನ ನಾವೆಲ್ಲ ತೊಡಗಿಸ್ಕೊಂಡ್ವಿ. ಓಕೆ. ಜನಮನ ತಂಡ ಮತ್ತು ಬೇರೆ ಬೇರೆದೆಲ್ಲ ರಂಗ ತಂಡಗಳು ಕೂಡ ಅಲ್ಲಿ ಇನ್ವಾಲ್ವ್ ಆದಂಗೆ ನಾವು ಇವಾಲ್ವ್ ಆದ್ವಿ. ಅಲ್ಲಿ ಬೀದಿ ನಾಟಕಗಳ ಮುಖಾಂತರ ನಾವು ಜಾಗೃತಿ ಮೂಡಿಸುವಂಥ ಕೆಲಸ. ಬೀದಿ ನಾಟಕಗಳ ಮುಖಾಂತರ ನಾವು ನಾಟಕಗಳನ್ನ ಶುರು ಮಾಡಿದ್ದು. ಅದಾದ ಮೇಲೆ ನಾವು ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಮಾಡಿಕೊಂಡ್ರು ಕೂಡ ನಾವು ನಮ್ಮದೇ ಆದ ಒಂದು ರಂಗ ತಂಡ ಕಟ್ಟೋಣ. ಅದು ಬರೀ ನಾಟಕಕ್ಕೆ ಸೀಮಿತ ಆಗಿರಬಾರ್ದು. ನಾಟಕ ರೀತಿ ನಾಟಕವನ್ನು ನಾವು ಈಗ ಹೇಗೆ ಹವ್ಯಾಸಿಯ ರೀತಿಯಲ್ಲಿ ಮಾಡ್ತೇವೆ ಹಾಗೇ ಹವ್ಯಾಸಿ ರೀತಿಯಲ್ಲೇ ಮಾಡೋಣ. ಉಳಿದದ್ದನ್ನು ನಾವು ನಮ್ಮ ಬದುಕನ್ನು ಅದರಲ್ಲೇ ಕಟ್ಟೋಣ ಅಂತಂದ್ಬಿಟ್ಟು ನಿರಂತರ ಅಂತ ಪ್ರಾರಂಭ ಮಾಡ್ತೀವಿ ಸರ್. ನಿರಂತರ ಅಂತ ಹೆಸರಿಟ್ಟಿದ್ದು ಚದುರಂಗರು. ಚದುರಂಗರು ನಮಗೆ ನಿರಂತರ ಅಂತ ಹೆಸರಿಟ್ರು. ಅದಾದಮೇಲೆ ನಿರಂತರದಲ್ಲಿ ನಿರಂತರ ಮೀಡಿಯಾ, ನಿರಂತರ ಥಿಯೇಟರ್, ನಿರಂತರ ಪಬ್ಲಿಕೇಶನ್ ಅಂತ ಮಾಡಿ ಮೀಡಿಯಾ ಮತ್ತು ಥಿಯೇಟರಲ್ಲಿ ಮೀಡಿಯಾ ಮತ್ತು ಪಬ್ಲಿಕೇಶನ್ ನಮ್ಮ ಹೊಟ್ಟೆಪಾಡು. ರಂಗಭೂಮಿ ಥಿಯೇಟರು ನಮಗೆ ಹವ್ಯಾಸವಾಗಿ ಅದನ್ನು ಮುಂದುವರಿಸ್ಕೊಳ್ತಾ ಹೋಗ್ಬೋದು ಸರ್. ಮೀಡಿಯಾದಲ್ಲಿ ನಾನು ಇನ್ಚಾರ್ಜ್ ಇದ್ದೆ. ಮೀಡಿಯಾದಲ್ಲಿ ಇನ್ಚಾರ್ಜ್ ಇದ್ದು ಅಲ್ಲಿ ಡಾಕ್ಯುಮೆಂಟ್ರಿ ಫಿಲಮ್ಮು, ಪ್ರಮೋಟಿಂಗ್ ಫಿಲಮ್ಮು, ಎಜುಕೇಟಿವ್ ಫಿಲಮ್ಸ್ಗಳು ಇಂಥ ಇವುಗಳನ್ನೆಲ್ಲ ನಾನು ಡೈರೆಕ್ಟ್ ಮಾಡ್ತಿದ್ದೆ. ನಾನು ನೋಡ್ಕೊಳ್ತಾ ಇದ್ದೆ, ನಾನು ಡೈರೆಕ್ಟ್ ಮಾಡ್ತಿದ್ದೆ, ಬರವಣಿಗೆ ಮಾಡ್ತಾ ಇದ್ದೆ, ಊರು ಸುತ್ತಾ ಇದ್ದೆ ಈ ವಿಚಾರದಲ್ಲಿ.
ಅವಾಗ ಒಂದಷ್ಟು ಸಿಗ್ತಿತ್ತು. ನಾಟಕಗಳು ಸಿಕ್ಕಿದಾಗ ನಾಟಕಗಳ ಸಂದರ್ಭದಲ್ಲಿ ಸಂಜೆ ಎಲ್ಲ ಕೆಲಸ ಮುಗಿದ್ಮೇಲೆ ಸಂಜೆ ಹೋಗಿ ಮಾಮೂಲಿ ಹವ್ಯಾಸಿ ಇದರಲ್ಲೇ ನಮ್ಮಲ್ಲಿ ನಾಟಕಗಳನ್ನ ಮುಂದುವರಿಸ್ತಾ ಇದ್ವಿ. ಅಲ್ಲಿಂದ ಮೊದಲನೇ ಸಿನಿಮಾ 97. ಸೊ ನೋಡು ಬಾ ನಮ್ಮೂರ ಅಂತೇಳಿ ಅಲ್ಲಿಗೆ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತೀರಾ. ಸೊ ಮತ್ತೆ ಅದಾದಮೇಲೆ ಒಂದಷ್ಟು ಗ್ಯಾಪ್ ತಗೋತೀರಾ ಬಹುಶಃ ನೀವು. ಹೌದು ಸರ್, ಸುಮಾರು ವರ್ಷಗಳ ಕಾಲ ಗ್ಯಾಪ್. ಆ ಗ್ಯಾಪಲ್ಲಿ ಮಾಡಿದ್ದೀನಿ ಒಂದು ಸಿನಿಮಾ ಆಗುತ್ತೆ ಮತ್ತೆ ಹೇಗೇನು ಗ್ಯಾಪ್ ತಗೋತೀರಿ, ಯಾಕೆ ಅಂತ? ಅದು ಏನಾಯಿತು, NR ನಂಜುಂಡೇಗೌಡನ ಹೆಸರು ಕೇಳಬೇಕು. ರೀಸೆಂಟಾಗಿ ಮಾಡಿದವರು ಹೆಬ್ಬೆಟ್ಟು ರಾಮಕ್ಕ ಅಂತ ಸಿನಿಮಾ ಮಾಡಿದರು. ಭಾಳ ಸೂಕ್ಷ್ಮತೆ ಉಳ್ಳಂತಹ ನಿರ್ದೇಶಕರು. ಅವರು ಸಂಕ್ರಾಂತಿ ಸಿನಿಮಾ ಇವತ್ತಿಗೂ ಭಾಳ ಒಳ್ಳೆಯ ಸಿನಿಮಾ. ಅದು ಲೋಕೇಶ್ ಅವರು ಮಾಡಿದ್ದಂಥದ್ದು, ಲೋಕೇಶ್ ಅವ್ರು ಮತ್ತು ಸರಿತಾ ಅವ್ರು ಮಾಡಿದ್ದಂಥದ್ದು. ಅವರು ಮೈಸೂರು, ಅವರು ಮತ್ತು ನಮ್ಮ ಜನ್ಯವರಿಬ್ಬರು ಸ್ನೇಹಿತರು. ಹಾಗಾಗಿ ನೋಡು ಬಾ ನಮ್ಮೂರ ಸಿನಿಮಾ ಎಲ್ಲವನ್ನೂ ಇಲ್ಲೇ ಮೈಸೂರು ಇಲ್ಲಿ ಗೆಳೆಯರನ್ನ ಇಟ್ಕೊಂಡೇ ಮಾಡೋಣ, ಈ ಭಾಗದಲ್ಲೇ ಮಾಡೋಣ ಅಂದ್ಬಿಟ್ಟು ಪ್ರಾರಂಭ ಮಾಡಿದ್ರು. ಎಲ್ಲರೂ ನಾವೇ ಮಾಡ್ತಾ, ಒಂದು ರೀತಿ ನಾವು ಅಲ್ಲಿ ಕಾರ್ಯಕರ್ತರಾಗೂ ಕೆಲಸ ಮಾಡ್ತಿದ್ವಿ. ಸಿನಿಮಾ ರೀತಿದಲ್ಲ, ನಾವು ಅಲ್ಲಿ ಎಲ್ಲ ಅಲ್ಲಿಗೆ ಏನು ಬೇಕು ಸಪೋರ್ಟಿವ್ ಆಗೆಲ್ಲ ಮಾಡ್ತಾಯಿದ್ವಿ. ಸಿನಿಮಾಗೆ ನಾವು ಈ ರೀತಿ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ನಾವು ತೊಡಗಿಸ್ಕೊಳ್ಬೇಕು, ಇದು ಯಾವುದೂ ನಮ್ಮ ತಲೆಯಲ್ಲಿ ಇರಲಿಲ್ಲ. ಒಂದು ತಂಡವಾಗಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಬಂದಿದ್ದಾರೆ ಅವ್ರಿಗೆ ನಾವು ಅವ್ರಿಗೆ ಇದು ಮಾಡೋಣ ಅಂತ. ನಾವು ದೊಡ್ಡಣ್ಣವರು ಮತ್ತು ಮುಖ್ಯಮಂತ್ರಿ ಚಂದ್ರರು, ಕುಮಾರ್ ಗೋವಿಂದ್ ಅದರ ಲೀಡು, ಎಲ್ಲರೂ ರಂಗಭೂಮಿ ಹಿನ್ನೆಲೆಯವ್ರೆ. ಕುಮಾರ್ ಗೋವಿಂದ್ ಅವ್ರು ಬಿಟ್ಟರೆ ಇನ್ನು ಉಳಿದವರೆಲ್ಲರೂ ರಂಗಭೂಮಿ ಹಿನ್ನೆಲೆ ಇದ್ದವರು. ಹಾಗಾಗಿ ಜೊತೆಲಿ ನಾವು ಕೆಲಸ ಮಾಡಿದ್ವಿ. ಅದಷ್ಟೇ, ಸಿನಿಮಾ ಮಾಡಬೇಕು ಅಂತಲೇ ನಾವೇನು ಮಾಡೋಕ್ಕೆ ಹೊರಟಿದ್ದಿಲ್ಲ ಸರ್. ಒಂದು ಒಳ್ಳೆಯ ಕ್ಯಾರೆಕ್ಟರ್ ಬಂತು. ಸಿಲ್ಲಿಲಿ ಶ್ರೀನಿವಾಸ್ ಗೌಡ್ರು ಇದ್ದರು. ಅವರು ನಾನಿಬ್ಬರು ಫಸ್ಟ್ ಸಿನಿಮಾ, ಅದು ಶ್ರೀನಿವಾಸ ಗೌಡ್ರದ್ದು ಸಿನಿಮಾ. ಆಮೇಲೆ ಅವ್ರ ಸಿನಿಮಾಗೆ ಮುಂದುವರಿಸಿದ್ರು, ನಾನು ನಿಲ್ಲಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಯಾವುದೇ ರೀತಿಯ ಆಸಕ್ತಿ ಇರಲಿಲ್ಲ. ರಂಗ ಚಟುವಟಿಕೆಯಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡ್ವಿ. ಅದಾದ ನಂತರ ಮತ್ತೆ ನಾನು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದು 2015 ಸೆಪ್ಟೆಂಬರ್ 7ನೇ ತಾರೀಕು KV ರಾಜರು ಕ್ಲಾಪ್ ಮಾಡಿದ್ದು ಸಿನಿಮಾಕ್ಕೆ. ಹೌದು ಸರ್. ಓಕೆ, ಅಲ್ಲಿಂದ ನಿರಂತರವಾಗಿ ಜರ್ನಿ ಶುರು ಆಗ್ತಾ ಇದೆ. ಎಸ್ ಸರ್, ಈ ಪಯಣದಲ್ಲಿ ಹೆಚ್ಚು ಕಮ್ಮಿ 180+ ಸಿನಿಮಾಗಳು ಆಗಿದೆ ಅನಿಸುತ್ತೆ. ಸೊ 180 ಸಿನಿಮಾಗಳಲ್ಲೂ ಕೂಡ ವಿಭಿನ್ನವಾದಂಥ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊಂಬಂದ್ರಿ. ಸೊ ಈ ಬಲರಾಜ್ ವಾಡಿಯವ್ರನ್ನ ನಾವು ಗಮನಿಸಿದಾಗ ಆರಂಭದಲ್ಲಿ ಇವ್ರನ್ನ ಜಡ್ಜ್ ಮಾಡೋಕ್ಕೆ ಆಗಲಿಲ್ಲ. ಖಳನಟ ಆಗ್ತೀರಿ, ಇನ್ನೆಲ್ಲೋ ಅಪ್ಪ ಆಗ್ತೀರಿ, ಇನ್ನೆಲ್ಲೋ ದುಷ್ಟ ಅಪ್ಪ ಆಗ್ತೀರಿ, ಭ್ರಷ್ಟ ಅಧಿಕಾರಿ ಆಗ್ತೀರಿ. ಸೊ ಆಗಲೇ ಒಂದು ಮಾತು ಹೇಳಿದ್ರಿ ನೀವು, ನಮ್ಮ ತಂದೆ ಪೊಲೀಸ್ ಆಗಿದ್ದರು, ನಾನು ಪೊಲೀಸ್ ಕ್ವಾರ್ಟರ್ಸಲ್ಲೇ ಬೆಳೆದೆ. ಬಹುಶಃ ತಂದೆಗೆ ಮಗನೂ ಪೊಲೀಸ್ ಮಾಡ್ಬೇಕಂತ ಇತ್ತೇನೋ ಗೊತ್ತಿಲ್ಲ, ಆದರೆ ರಿಯಲ್ ಲೈಫಲ್ಲಿ ಆಗಲಿಲ್ಲ. ನೀವು ರಿಯಲ್ ಲೈಫ್ನಲ್ಲಿ ಪೊಲೀಸ್ ಆಗಿನೇ ಜಾಸ್ತಿ ಅಬ್ಬರಿಸಿದ್ರಿ ಅನಿಸುತ್ತೆ. ಬಹುಶಃ ಪೊಲೀಸ್ ಪಾತ್ರಗಳೇ ಹುಡ್ಕೊಂಬಂದಿದೆ, ಅದು ಹೇಗೆ ಅಂತ? ಇಲ್ಲ ಸರ್, ನನಗೆ ಇದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಎನ್ರೋಲ್ ಮಾಡಿದಾಗ ಪೊಲೀಸಿಗೂ ಬಂದಿತ್ತು. ನಮ್ಮ ತಂದೆನೇ ಬೇಡ ಅಂತಂತ ನಿಲ್ಲಿಸಿದ್ರು. ಅಂದರೆ ಪೊಲೀಸ್ ಅನ್ನೋದ್ರಲ್ಲೆಲ್ಲ ಅಂದರೆ ಒಟ್ಟು ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಹಾಗಾಗಿ ನೀನು ಅಲ್ಲೋಗಿ ಇನ್ನೇನು ಇದು ಮಾಡೋದು ಬೇಡ ತಂದೆನೇ ಹೇಳಿದ್ದು ಸರ್, ಹೋಗೋದು ಬೇಡ ಅಂತ. ಸ್ಟ್ರಿಕ್ಟ್ ಅಪ್ಪ ಅನ್ನೋದಕ್ಕಿಂತ ಹೆಚ್ಚಿಗೆ ಪೊಲೀಸ್ ವ್ಯವಸ್ಥೆ ಒಳಗಡೆ ದಿನೇ ದಿನೇ ಅದರ ಸತ್ವ ಮತ್ತು ತಾತ್ವಿಕತೆನ ಕಳ್ಕೊಳ್ತಾ ಇದೆ. ಬೇಡ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿದ್ರು. ನಮಗೂ ಅದೇನಿರಲಿಲ್ಲ, ನಾವು ಆಯ್ತು ಅವ್ರು ಬೇಡ ಅಂದರು, ಬೇಡ ಅಂತ ಅಷ್ಟೇ ಮುಗೀತು. ಸೊ ಬಹುತೇಕ ನಿಮ್ಮನ್ನು ಹರಿಸಿ ಬಂದಿದ್ದು ನೆಗೆಟಿವ್ ಶೇಡ್ ರೋಲೇ ಅಂತ ನೀವು ಮಾಡಿದ ಎಷ್ಟು ಸಿನಿಮಾಗಳಲ್ಲಿ? ಇಲ್ಲ ಸರ್, ನನಗೆ ಅಂದರೆ ಎಲ್ಲರೂ ಆರತಿ ಒಂದು ಹೇಳ್ತಾರೆ ಅಂದರೆ ನೆಗೆಟಿವ್. ನನಗೆ ಎಲ್ಲವೂ ಸಮಾನವಾಗಿ ಬಂದಿದೆ ಪಾತ್ರಗಳು. ಅಂದರೆ ಒಳ್ಳೆತನೂ ಬಂದಿದೆ, ಕೆಟ್ಟ ಅಪ್ಪನೂ ಬಂದಿದೆ, ಒಳ್ಳೆ ಅಪ್ಪನೂ ಬಂದಿದೆ, ವಿಲನ್ ಶೇಡ್ ಅಂತಂಥದ್ದು ಬಂದಿದೆ. ಆಮೇಲೆ ಹೆಚ್ಚು ಪಾತ್ರಗಳೇನಂತಂದರೆ ಎಲ್ಲರ ಅಪ್ಪನಾಗಿರ್ತೀನಿ. ಎಲ್ಲರ ಅಪ್ಪ ಅಂದರೆ ಇಲ್ಲ ಹೀರೋಯಿನ್ ಅಪ್ಪ, ಇಲ್ಲ ವಿಲನ್ ಅಪ್ಪ. ಹೀರೋ ಅಪ್ಪ ಆಗಿರೋದು ಕಡಿಮೆ ಸರ್, ಕೆಲವೊಂದು ಹೀರೋಯಿನ್ ಅಪ್ಪನೇ. ಸಹಜವಾಗಿ ಹೀರೋಯಿನ್ ಅಪ್ಪ ಹೀರೋಗೆ ವಿಲನ್ ಆಗಿರ್ತಾನೆ, ಕಾಮನ್. ಸೊ ಹಾಗಾಗಿ ವಿಲನಿಶ್ ಅನ್ನೋ ಇದರನ್ನೇ ತೋರಿಸಿದೆ, ಅದನ್ನು ನನ್ನನ್ನು ಗುರ್ಸಕ್ಕೆ ಇದು ಮಾಡಿದ್ದಾರೆ. ಬಟ್ ಒಂದೇನು ಅಂತಂದರೆ ನನಗೆ ಇದುವರೆಗೂ ಅನಿಸಿರೋದು, ಅವನು ವಿಲನ್ ಅಂತ ಅವ್ರು ಹೇಳಿದ್ರು ಕೂಡ, ಇದು ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಕೂಡ ಅವನ ಅಪ್ಪನೇ. ಅವನು ಕರೆಕ್ಟ್, ಅವನಿಗೊಂದು ಮಗಳ ಮೇಲಿನ ಪ್ರೀತಿ, ಕಾಳಜಿ, ಆಮೇಲೆ ಪೊಸೆಸಿವ್ನೆಸ್ ಇರುತ್ತೆ. ಕರೆಕ್ಟ್, ಯಾರಿಗೇ ಆದರೂ ಅಷ್ಟೇ ಸಿಟ್ಟು, ಸೆಡವು ಅವೆಲ್ಲವೂ ಇದ್ದೇ ಇರ್ತದೆ. ಸೊ ಅದನ್ನು ಹಿತಮಿತವಾಗಿ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು, ಅಷ್ಟನ್ನು ಇಟ್ಕೊಳ್ಬೇಕು. ತುಂಬ ಕ್ರೂರಿನೂ ಆಗೋಕ್ಕೆ ಸಾಧ್ಯ ಇಲ್ಲ.
ಈಗ ಸಮಾಜದಲ್ಲಿ ತುಂಬ ಕ್ರೂರಿಗಳೇನು ಇರಲ್ಲ ಸರ್. ನಿಜ. ಒಂದು ನೂರಲ್ಲಿ ಒಂದು 90 ಜನ ಒಳ್ಳೆಯವರೇ ಇರ್ತಾರೆ. ಒಂದೇ ಭಾಗ ಕ್ರೂರಿಗಳು ಅಂತ ನಮಗೆ ಗೊತ್ತಾಗ್ತಿರುತ್ತೆ. ಇನ್ನು ನೋಡಿದ್ರೆ 99 ಜನ ಕ್ರೂರಿಗಳೇ ಒಳಗಡೆ ಆಂತರ್ಯದಲ್ಲಿ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ಅದಿರುತ್ತದೆ. ಬಟ್ ಅವನು ಆ ಸಂದರ್ಭ ಬರದೇ ಇರೋ ಹಾಗೆ ವ್ಯವಸ್ಥೆ ಇರಬೇಕು, ಸಮಾಜ ಇರಬೇಕು. ಆ ವ್ಯವಸ್ಥೆ ಮತ್ತು ಸಮಾಜ ಅವನನ್ನು ಒಳಗಡೆ ಕ್ರೂರತ್ವವನ್ನು ಜಾಗೃತಗೊಳಿಸಿ ಅವನು ಕ್ರೂರಿ ಆಗಿಬಿಡ್ತಾನೆ. ಹಾಗಾಗಿ ನಾವು ಎಚ್ಚರ ವಹಿಸಬೇಕಾಗಿರೋದು ಎಲ್ಲಿ ಅಂತಂದರೆ ಅವನು ಕ್ರೂರಿ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮ ಮಾಧ್ಯಮದವರು ನಾವು ಕ್ರೂರಿ ಆಗದಂಗೆ ನೋಡ್ಕೊಳ್ಬೇಕು. ಸೊ ನಾನೇನು ಮಾಡ್ತೀನಿ, 99 ಜನ ಏನಿದ್ದಾರೋ ಅದರೊಳಗಡೆ ಇರೋದನ್ನ ಹ್ಯಾಂಡಲ್ ಮಾಡೋಕ್ಕೆ ಅದನ್ನು ಪ್ರಯತ್ನ ಮಾಡ್ತೀನಿ ಸರ್. ಸರ್, ನೀವು ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಕೂಡ ನೋಡಿದ್ರಿ. ಈ ಎರಡು ಮಜಲು ನಿಮಗೆ ಗೊತ್ತು. ಸೊ ನಿಮಗೆ ಕಂಫರ್ಟ್ ಝೋನ್ ಅಂತ ಬಂದಾಗ ಯಾವುದು ಸರ್? ಕಂಫರ್ಟ್ ಝೋನ್ ಅನ್ನೋದು ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸರ್. ಯಾಕಂತಂದರೆ ಕೆಲಸ ಅಂದರೆ ಎಲ್ಲವೂ ಕೆಲಸವೇ ಅಲ್ಲ, ಆದರೆ ಒಂದು ವ್ಯತ್ಯಾಸಗಳಿರ್ತವೆ. ರಂಗಭೂಮಿಯ ಚಟುವಟಿಕೆ ಬೇರೆ, ಸಿನಿಮಾ ಚಟುವಟಿಕೆ ಬೇರೆ. ಸಿನಿಮಾದಲ್ಲಿ ಚೌಕಟ್ಟು ಹಾಕ್ತಾರೆ, ನಿಮಗೆ ರಂಗಭೂಮಿ ಚೌಕಟ್ಟೇ ಇಲ್ಲ, ವೇದಿಕೆ ಆ ಅರ್ಥದಲ್ಲಿ. ಹೌದು. ಅದು ಒಂದೇನಂತಂದರೆ ರಂಗಭೂಮಿಲಿ ತುಂಬ ಜವಾಬ್ದಾರಿ ಇರ್ತದೆ. ಸಿನಿಮಾದಲ್ಲಿ ನಮಗೆ ಆ ರೀತಿ ಜವಾಬ್ದಾರಿ ಇರಲ್ಲ. ಅವ್ರು ಹೇಳಿದ್ದಷ್ಟೇ ಮಾಡೋದು ಅಷ್ಟೇ. ಅಂದರೆ ಈಗ ರಂಗಭೂಮಿಯಲ್ಲಿ ನಾವು ಮಾಡಿದಾಗ ಒಟ್ಟಂದರದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ಒಂದೇ ಕೆಲಸ ಮಾಡಲ್ಲ. ನಾನು ಅಭಿನಯ ಒಂದೇ ಮಾಡಲ್ಲ. ಅದರಲ್ಲಿ ಸ್ಟೇಜ್ ಕಸನು ಗುಡಿಸ್ಬೇಕಾಗತ್ತೆ, ಮೇಲೆ ಲೈಟು ಕಟ್ಟಬೇಕಾಗತ್ತೆ, ಟಿಕೆಟ್ ಹೊರಿಬೇಕಾಗತ್ತೆ, ಟಿಕೆಟ್ ಕೊಡೋಕೆ ಮನೆಗೂ ಹೋಗ್ಬೇಕಾಗತ್ತೆ, ಊಟನೂ ತರಬೇಕಾಗತ್ತೆ, ಮೊಳೆನೂ ಹೊಡಿಬೇಕಾಗುತ್ತೆ. ಎಲ್ಲನೂ ಕಲಿಸ್ಕೊಡ್ತಾರೆ. ಎಲ್ಲನೂ ಕಲಿಸ್ಕೊಡುತ್ತೆ ಸರ್. ಕಲಿಸ್ಕೊಡುತ್ತೆ. ನಾವು ಕಲಿಬೇಕು. ಸೊ ಎಲ್ಲ ಮಾಡಿದ್ಮೇಲೆ ಸಂಜೆ ಬಂದ ತಕ್ಷಣ ನಾವು ರಾಜ ಆಗ್ತಿರ್ತೀವಿ. ಸಂಜೆವರೆಗೂ ಅವನು ಕಸ ಗುಡಿಸ್ತಾ ಇರ್ತಾನೆ. ಲೈಟ್ ಆನ್ ಆದರೆ ಅವನು ರಾಜ ಆಗ್ತಾನೆ. ಸೊ ಈ ರೀತಿ ಜವಾಬ್ದಾರಿ ಇರ್ತದೆ. ಮತ್ತು ಅಲ್ಲಿ ಸಂಪೂರ್ಣವಾದಂಥ ತೊಡಗಿಸಿಕೊಳ್ಳುವಿಕೆ ಇರ್ತದೆ ಸರ್ ನಮಗೆ. ಸಿನಿಮಾದಲ್ಲಿ ಹಾಗೆ ಬರಲ್ಲ. ಯಾಕಂತಂದರೆ ನಾಟಕ ಇನ್ನೂ ಅದು ನಾಟಕವಾಗಿ ಉಳ್ಕೊಂಡಿದೆ. ಸಿನಿಮಾ ಬಂದ ತಕ್ಷಣ ಇಂಡಸ್ಟ್ರಿ ಆಗಿಬಿಡ್ತದೆ. ಅದು ವ್ಯಾಪಾರದ ಒಳಗಡೆ ಏನು ಎಲ್ಲರೂ ಒಂದೊಂದು ಅವ್ರ ಸ್ಥಾನಗಳು ಇರ್ತವೆ. ಅವರು ಅದೇ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅದನ್ನೇ ಮಾಡಬೇಕು. ಈಗ ನಮಗೆ ಅಭಿನಯ ಅಂತಂದಮೇಲೆ ನಮಗೆ ಅಭಿನಯದ ಒಂದೇ ಕೆಲಸ ಇರ್ತದೆ. ಅಭಿನಯ ಮಾಡೋದಷ್ಟೇ. ನಾವು ಅದಕ್ಕಷ್ಟೇ ನಾವು ಏಕಾಗ್ರತೆನ ಕೊಟ್ಟು ನಾವು ಹೋಗಬೇಕು. ಆಮೇಲೆ ಇನ್ನೊಂದೇನು ಇದು ಅಂದರೆ, ನಮಗೆ ರಂಗಭೂಮಿಯಲ್ಲಿ ಶೋ ಶುರು ಆಗೋಕ್ಕೂ ಮೊದಲೇ ರಿಹರ್ಸಲ್ ಎಲ್ಲ ಮಾಡಿ ನಾವು ಪಕ್ವವಾಗಿರ್ತೀವಿ. ಒಂದು ಭಯ ಅಂತೂ ಇರ್ತದೆ ನಮಗೆ. ಆದರೆ ಅಷ್ಟು ಭಯ ಇರಲ್ಲ. ಭಯ ಎಲ್ಲ ಹೋಗ್ಬಿಟ್ಟಿರ್ತಾರೆ. ರಿಹರ್ಸಲ್ ಮಾಡ್ತಾನೆ ಹೋಗಿ. ಆಮೇಲೆ ಟೆಕ್ನಿಕಲ್ ರಿಹರ್ಸಲ್ ಅಂತ ಮಾಡಿರ್ತಾರೆ, ಲೈಟಿಂಗ್ ರಿಹರ್ಸಲ್ಸ್ ಅಂತ ಮಾಡಿರ್ತಾರೆ, ರನ್ ಥ್ರೂ ಅಂತಂತ ದಿನ ಮಾಡಿಸ್ತಾ ಇರ್ತಾರೆ. ಇವೆಲ್ಲ ಆಗಿ ನಮಗೆ ಭಯ ಹೋಗ್ಬಿಟ್ಟಿರ್ತದೆ ಸ್ಟೇಜ್ ಮೇಲೆ. ಆದರೆ ಸಿನಿಮಾದಲ್ಲಿ ಆಗಲ್ಲ. ನೀವು ಪ್ರತಿ ಶಾಟ್ ಕೂಡ ಭಯ ಇರ್ತದೆ ಸರ್. ನನಗಂತೂ ಭಯ ಇರ್ತದೆ. ಆ ಕ್ಷಣಕ್ಕೆ ತಯಾರಾಗಬೇಕು. ಆಮೇಲೆ ನಿಮ್ಮ ಮೇಲೇ ಕ್ಯಾಮ್ರಾ ಇರ್ತದೆ. ನೀವು ಒಂದು ಚೂರು ನೀವು ಡಿಸ್ಟರ್ಬ್ ಆಗಂಗಿಲ್ಲ. ನೀವು ಒಳಗಡೆ ಅಂದರೆ ನೀವು ಶಾರ್ಟ್ ಒಳಗಡೆ ಬರುವಾಗಲೂ ಕೂಡ ನೀವು ಡಿಸ್ಟರ್ಬ್ ಆಗದೆ ಯಾವುದೋ ಫೋನ್ ಮಾತಾಡಿ, ಇನ್ಯಾರ ಜೊತೆ ಏನೋ ಮಾಡಿ, ಇನ್ನೇನೋ ಗಲಾಟೆ ಮಾಡ್ಕೊಂಡು ಅಥವಾ ಇನ್ನೇನೋ ಮಾಡಿ, ಅವ್ನು ಕಾಫಿ ತಂದು ಕೊಡಲಿಲ್ಲ ಅಂತಂತ ಬೇಜಾರು ಮಾಡ್ಕೊಂಡು ಬಂದರು. ಆ ಬೇಜಾರು ಫ್ರೇಮಲ್ಲಿ ಕಾಣಿಸ್ತಾ ಇರ್ತದೆ. ಎಲ್ಲವನ್ನೂ ತಲೆಯಿಂದ ತೆಗೆದಾಕಿ ಇವನು ಭಾಳ ನಿರ್ಮಲವಾಗಿ ಆ ಪಾತ್ರವನ್ನೇ ಆಲೋಚಿಸಿ ಬಂದಾಗ ಮಾತ್ರ ಅವನ ಪಾತ್ರನ ಮಾಡಬಲ್ಲ ಸರ್. ನಿರರ್ಗಳವಾಗಿ ಮಾಡಬಲ್ಲ. ಆಮೇಲೆ ಮಾಡ್ತಾ ಇದ್ದಾಗಲೇ ಅವನು ನೆಕ್ಸ್ಟು ಇವ್ರು ಯಾವ ಶಾರ್ಟ್ ಇಡ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆ ಕಂಟಿನ್ಯೂಟಿಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಕಂಟಿನ್ಯೂಟಿ ಮಿಸ್ ಆಗೋ ಸಾಧ್ಯತೆಗಳಿರ್ತದೆ. ಈಗ ಕಂಟಿನ್ಯೂಟಿ ಡೈರೆಕ್ಟರ್ ಅಂತಲೇ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ. ಅವರು ಕೆಲವೊಮ್ಮೆ ಮಿಸ್ ಮಾಡ್ಬೋದು. ಬಟ್ ಇವನು ಅದಷ್ಟು ಜಾಗೃತನಾಗಿರ್ಬೇಕಾಗುತ್ತೆ. ಇಲ್ಲ. ಹಾಗಾಗಿ ತುಂಬ ಜವಾಬ್ದಾರಿಯಿಂದ ಇರ್ತದೆ. ಇಲ್ಲಿ ಕಂಫರ್ಟಬಲ್, ನಾಟಕನೇ ಕಂಫರ್ಟಬಲ್ ಅಂತ ಇರ್ತದೆ ಅಭಿನಯಿಸ್ಬೇಕಾದ್ರೆ. ಸಿನಿಮಾ ಜವಾಬ್ದಾರಿ ಸರ್, ತುಂಬ ಜವಾಬ್ದಾರಿ, ತುಂಬ ಗಮನಿಸ್ತಾ ಇರ್ತಾರೆ ಎಲ್ಲರೂ. ಹೌದು. ಈ ಸಿನಿಮಾಗೆ ಬಂದಮೇಲೆ ಸಸ್ಟೈನ್ ಆಗೋದು ತುಂಬ ಕಷ್ಟ, ಅಥವಾ ಇಲ್ಲಿ ಬದುಕು ಕಟ್ಕೊಳ್ಳೋದು ಕಷ್ಟ ಅಂತ ಏನಾದರೂ ಅನಿಸ್ತಾ ಆರಂಭದಲ್ಲಿ ಅಂತ? ಇಲ್ಲ, ನನಗೆ ಯಾವುದೇ ರೀತಿಯ ಅನಿಸಿಕೆಗಳು ಬರಲಿಲ್ಲ ಸರ್. ಅಂದರೆ ಸಿನಿಮಾ ಸೆಕೆಂಡ್ ಇನ್ನಿಂಗ್ಸಲ್ಲಿ ಶುರು ಆಗಬೇಕಾದ್ರೆ ನನಗೊಂದು ಒಂದು ರೀತಿ ಸಹಜವಾಗಿ ಶುರು ಆಯಿತು ಸರ್. ಅದು ಶುರು ಆದದ್ದನ್ನೇ ಚಂದ. ನನ್ನ ಕಿರಿಯ ಗೆಳೆಯರು, ನಾವೊಂದು ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ವರ್ಷ. ಅಲ್ಲಿಂದ ಬಂದಂಥ ಗೆಳೆಯರು, ಅವರಲ್ಲಿ ಒಬ್ಬನು ನನ್ನ ಜೊತೆ ನಾಟಕ ಮಾಡಿದ್ದ, ಇನ್ನೊಬ್ಬ ನಾಟಕ ಮಾಡಿರೋ ಅವ್ನು ಕಾವದಲ್ಲಿ ನಾವು ವರ್ಕ್ ಮಾಡ್ತೀವಿ. ಇಬ್ಬರು ಸೇರಿ ಒಂದು ಸಿನಿಮಾ ತೆಗಿಬೇಕು ಅಂತ ಹೊರಟ್ರು.
ಹೊರಟಾಗ ನನ್ನನ್ನು ಅಪ್ರೋಚ್ ಮಾಡಿದ್ರು, ಸರ್ ಒಂದು ಪಾತ್ರ ಇದೆ ಹೀರೋಯಿನ್ ತಂದೆ ಪಾತ್ರ. ನನ್ನ ಫಸ್ಟ್ ಫಿಲಮೇ ಹೀರೋಯಿನ್ ತಂದೆ, ಸೆಕೆಂಡ್ ಇನ್ನಿಂಗ್ಸ್. ಎಲ್ರಿಗೂ ಅಪ್ಪ ಆಗಕ್ಕೆ ಶುರು, ಎಲ್ಲರಿಗೂ ಅಪ್ಪ ಆಗ್ಬಿಟ್ಟೆ ಸರ್. ನೀವು ಮಾಡಬೇಕು, ಆದರೆ ಗಡ್ಡ ಬಿಡಬೇಕು ಅಂತ. ನಾನು ಯಾವಾಗಲೂ ನೀಟ್ ಶೇವ್ ಇಲ್ಲ ಅಂತಾರೆ ಇರ್ತೀವಿ. ಫ್ರೆಂಚ್ ಪೀರಿಯಡ್ಲಿ ನಾನು ಜಾಸ್ತಿ ಇರ್ತಿದ್ದು. ನನಗೆ ಸಿನಿಮಾ ಆಸಕ್ತಿ ಇರಲಿಲ್ಲ. ಮತ್ತು ಸಿನಿಮಾ ಅಂತ ಇದ್ದಂಗ್ಲೇ ಅದೇನು ನಮಗೆ ಎಟಗದೇ ಇರೋವಂಥದ್ದು. ಮತ್ತು ಅಲ್ಲಿ ಹೋದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾದ ಮೇಂಟೆನೆನ್ಸ್ ಇರ್ತದೆ, ಮತ್ತೊಂದು ಆ ಯಾವುದೇ ಗೊಡವೆಗಿಲ್ಲದೆ ಆರಾಮಾಗಿ ನಾವು ಅಲಕ್ ನಿರಂಜನ್ ರೀತಿ ಇದು ಬಿಡ್ಬೋದು. ನಾವು ಹೆಂಗಿರ್ಬೋದು ಹಂಗೆ ಸ್ವತಂತ್ರವಾಗಿ ಅನ್ನೋದೊಂದಿತ್ತು. ಹಾಗಾಗಿ ನಾನು ತಪ್ಪಿಸ್ಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡೆ ಬರ್ತಾಯಿದ್ದೆ. ಅವ್ರಿಗೆ ಇಲ್ಲ 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 ಅಂತಾನೆ. ಬಟ್ ಒಂದು ಫೈನ್ ಅವರು ಸಿನಿಮಾ ಮುಹೂರ್ತನೂ ಮಾಡಿಬಿಟ್ರು. ಆ ಮುಹೂರ್ತಕ್ಕೆ ಹೇಗೋ ಮಾಡಿ ನಾನು ಕರೆಸಿ ಕೆ ವಿ ರಾಜ್ ಅವ್ರು ಕ್ಲಾಪ್ ಮಾಡಿದರು. ನಾನು ಅದು ಶಾರ್ಟಲ್ಲಿ ಮಾಡಲಿಲ್ಲ, ಅವರು ಬೇರೆಯವ್ರಿಗೆ ಕ್ಲಾಪ್ ಮಾಡಿದ್ದು. ಅದಾದಮೇಲೆ ಇಲ್ಲೇನೋ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ಬಿಟ್ಟು ಗಡ್ಡ ಬಿಟ್ಟೆ. ಗಡ್ಡ ಬಿಟ್ಟಿದ್ದದು ಒಂದು ಸಿನಿಮಾದಿಂದ ಒಂದು ಸಿನಿಮಾಕ್ಕೆ, ಒಂದು ಅಲ್ಲಿ ನೋಡಿದ್ರು ಬೇರೆ ಇನ್ನೊಂದು ಸಿನಿಮಾ ಕೇಳಿದ್ರು, ಅಲ್ಲಿ ನೋಡಿದ್ರು ಇನ್ನೊಂದು ಹೇಳಿದ್ರು, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬೇರೆ ಬೇರೆ ಹಂಗಾಯಿತು. ಅದು ನನಗೆಲ್ಲೂ ಯಾವುದು ಅವಕಾಶಗಳು ಕಡಿಮೆ ಆಗೋಯ್ತು ಅನ್ನೋದಾಗಲಿ, ಅಥವಾ ಯಾರು ನನ್ನ ಗುರುತಿಸ್ತಾ ಇಲ್ಲ ಅನ್ನೋದಾಗಲಿ. ಯಾಕಂದ್ರೆ ಮೂಲಭೂತವಾಗಿ ನಾನು ಯಾರೋ ಗುರುತಿಸ್ಲಿ ಅಂತ ನಾನು ಸಿನಿಮಾ ಮಾಡ್ದೋನಲ್ಲ, ಅಥವಾ ನಾನು ಸಿನಿಮಾ ಮಾಡಲೇಬೇಕು, ಸಿನಿಮಾ ನಟ ಆಗಬೇಕು, ನಾನು ದೊಡ್ಡ ನಟನಾಗಿ ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿ ಯಾವುದನ್ನೇ ಇಟ್ಕೊಳ್ಳದೆ ಸಹಜವಾಗಿ ಸಾವಯವವಾಗಿ ಆರ್ಗ್ಯಾನಿಕ್ ಆಗಿ ನಾನು ಉಳಿದ್ಬಿಟ್ಟೆ ಸರ್. ಈಗಲೂ ಅದೇನೆ, ಹೇಗೆ ಬರುತ್ತೆ ಅದನ್ನು ಸ್ವೀಕರಿಸ್ತಾ ಹೋಗೋದು, ಅದನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸೋದು, ಗೌರವದಿಂದ ಅದನ್ನು ಕಾಪಾಡ್ಕೊಂಡು ಹೋಗೋದು. ಆ ಪಾತ್ರನೇ ಒಂದು ಗೌರವ ಆಗಿರ್ತದೆ. ಒಂದು ಪಾತ್ರ ಬಂದಾಗ ಆ ಪಾತ್ರಕ್ಕೆ ಗೌರವ ಇರ್ತದೆ. ಆ ಪಾತ್ರದ ಗೌರವವನ್ನು ಗಟ್ಟಿಯಾಗಿ ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಉಳಿದೆಲ್ಲವೂ ಸರಾಗ ಆಗ್ಬಿಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ನಿಜ ನಿಜ. ಆರಂಭದಲ್ಲಿ ಎಲ್ರಿಗೂ ಆದಂಗೆ ನಿಮಗೇನಾದರೂ ಸಿನಿಮಾ ರಂಗ ಬೇಸರ ಆಗಿದ್ದು, ನೋವು ತರಿಸಿದ್ದು, ಅವಮಾನ ಆಗಿದ್ದು ಆ ಥರ ಏನಾದರೂ? ಇಲ್ಲ ಸರ್, ಅಂಥದ್ದು ಯಾವುದೇ ಅನುಭವನೂ ಆಗಲಿಲ್ಲ. ಅನುಭವ ಆಗೋದಕ್ಕೂ ನಾನು ಬಿಟ್ಕೊಳ್ಳಿಲ್ಲ. ಈಗ ನಾವು ಹೆಚ್ಚಿನದೇನಾದರೂ ಬಯಸಿದಾಗ, ಹೆಚ್ಚಿನದನ್ನು ನಾವು ನಿರೀಕ್ಷೆ ಮಾಡಿದಾಗ ನಮಗೆ ಸಹಜವಾಗಿ ಬೇಸರ ಆಗುತ್ತೆ, ನೋವಾಗುತ್ತೆ, ಅಸಹನೆ ಮೂಡುತ್ತೆ, ಇದೇನೇನೋ ಆಗುತ್ತೆ. ಬಟ್ ನನಗೆ ಇದು ಯಾವುದನ್ನು ನಿರೀಕ್ಷಣೆ ಇಟ್ಕೊಂಡಿರಲ್ಲ ಸರ್. ಅದೇ ಈಗ ನಮಗೆ ಅಸಹನೆ ಮತ್ತು ನಮಗೆ ಬೇಸರ ಬರೋ ನೋವು ತರೋ ಸಂಗತಿಗಳು ಯಾವುದಿರ್ತದೆ ಅಂತಾರೆ, ಸಾಮಾನ್ಯವಾಗಿ ಊಟ ತಿಂಡಿಲಿರ್ತದೆ, ನಮ್ಮ ವಾಹನ ಹೋಗಿ ಬರೋದು ವಿಚಾರದಲ್ಲಿ ವ್ಯತ್ಯಾಸಗಳಿರ್ತದೆ, ಉಳ್ಕೊಳ್ಳೋ ಜಾಗಗಳಲ್ಲಿ ವ್ಯತ್ಯಾಸಗಳಿದ್ದಾಗ ಆಗುತ್ತೆ. ಆಮೇಲೆ ನಿಮ್ದು ಯಾವುದೋ ಪಾತ್ರ ಅಂಥೇಳಿ ಇನ್ಯಾರದೋ ಪಾತ್ರಕ್ಕೆ ಬೇರೆ ಪಾತ್ರ ಮಾಡಿಸಿ ಅಂತ ಹೇಳ್ಬೋದು. ಅಥವಾ ಬನ್ನಿ ಅಂತ ಹೇಳಿ ಇವತ್ತು ನಿಮ್ಮ ಶೂಟ್ ಇಲ್ಲ, ನೋಡೋಣ ಇನ್ನೊಂದು ದಿವಸ ಬನ್ನಿ ಅಂತಂತ ಫೋನ್ ಕಳಿಸ್ಬಿಟ್ಟು ಆಮೇಲೆ ಪಾತ್ರ ಕೊಡೋದಿರ್ಬೋದು. ನನಗೆ ಇದು ಯಾವುದೂ ಬರಲೇ ಇಲ್ಲ. ಯಾಕಂದರೆ ಮೊದಲನೇ ದಿನದಿಂದನೇ ನಾನು ನನ್ನ ಗಾಡಿಲೇ ಸೆಟ್ಗೆ ಹೋಗಕ್ಕೆ ಶುರು ಮಾಡಿದೆ. ಇವತ್ತಿನವರೆಗೂ ತುಂಬ ದೂರ ಆದರೆ ಅವರೇನೋ ವೆಹಿಕಲ್ ಅಂದರೆ ಬಸ್ ಮಾಡಿರ್ತಾರೆ, ಹಾಗೇನೋ ಹೋಗಿ ಬರ್ತೀನಿ. ಫ್ಲೈಟ್ ಮಾಡಿರ್ತಾರೆ, ಫ್ಲೈಟ್ ಬಂದು ಹೋಗ್ತೀನಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅರ್ಜೆಂಟ್ ಇದೆಯಾ ಫ್ಲೈಟ್ ಮಾಡಿ ಬರ್ತೀನಿ, ಅರ್ಜೆಂಟ್ ಇಲ್ವಾ 2 ದಿನ ಪೇಮೆಂಟ್ ಮಾಡಿ ನಡ್ಕೊಂಡೇ ಬರ್ತೀನಿ ಅಲ್ಲಿಗೆ. ಎಲ್ಲದಕ್ಕೂ ಸಿದ್ಧ ನಾವು. ಹಾಗಾಗಿ ನನಗೆ ಆ ರೀತಿ ಸಂಪರ್ಕದೇನೂ ಆಗಲಿಲ್ಲ. ಊಟ ಉಪಚಾರದಲ್ಲಿ ಯಾವುದು ನಾನು ಪರ್ಟಿಕ್ಯುಲರ್ ಆಗಿಲ್ಲ. ಆಮೇಲೆ ಸೆಟ್ಟಲ್ಲಿ ಹೋದರೆ ನಾನು ಊಟನೇ ಮಾಡಲ್ಲ. ಮುಂಚಿತವಾಗಿ ನೀವು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು, ಆ ಶಿಸ್ತು ಗೊತ್ತು, ಸ್ವಾಭಿಮಾನ ಗೊತ್ತು. ಹಾಗಾಗಿ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಂಡಿಲ್ಲ? ಇಲ್ಲ ಸರ್, ಆಗಲಿಲ್ಲ. ಹಾಗಾಗಿ ನನಗೆ ಯಾವುದೇ ರೀತಿಯ ನೋವಿನ ಅನುಭವ ಆಗ್ಬೋದು, ಅಥವಾ ನನ್ನನ್ನು ಹೀಯಾಳಿಸೋದಾಗ್ಬೋದು, ಅಥವಾ ನನ್ನ ತುಂಬ ಕಾರ್ನರ್ ಮಾಡೋದಾಗೋದು ಎಲ್ಲೂ ಅನಿಸ್ಲಿಲ್ಲ. ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಏರಿಳಿತಗಳು ಸಹಜ. ನಿಮ್ಮ ಲೈಫಲ್ಲಿ ಸಿನಿಮಾದಲ್ಲಿ ಏರಿಳಿತ ಅನ್ನೋದು ಕಾಣಿಲ್ವಾ ಅಂತ? ಅಂದರೆ ಸಕ್ಸಸ್, ಫೇಲ್ಯೂರ್, ಸಿನಿಮಾ ಆದಾಗ ವಾಟ್ ನೆಕ್ಸ್ಟ್ ಅಂತ ಆ ಯೋಚನೆಗಳು? ಇಲ್ಲ ಸರ್, ಇವತ್ತಿನವರೆಗೂ ಅದು ಬಂದಿಲ್ಲ ನನಗೆ. 10 ವರ್ಷ ಆಯಿತು ನಾನು ಸಿನಿಮಾಗೆ ಬಂದು. ಇದುವರೆಗೂ ಆ ರೀತಿ ಎಲ್ಲೂ ಕೂಡ ಆಗಿಲ್ಲ. ಆಗದೇ ಇರೋದಕ್ಕೆ ಕಾರಣ ಇಂಡಸ್ಟ್ರಿ ಸರ್. ಹೇಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕರೆಕ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿರೋಂಥ ಎಲ್ಲ ನನ್ನ ಪ್ರೀತಿ ಪಾತ್ರರೇ ಸರ್. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ಕಾಂತಾರ ಸಿನಿಮಾದಲ್ಲೇ, ಕಾಂತಾರ ಸಿನಿಮಾ ನಡಿಬೇಕಾದ್ರೇ ಸುಮಾರು 5 ಮೇಜರ್ ಸಿನಿಮಾಗಳು ಮಾಡ್ಕೊಂಡು ಹೋಗಿದ್ದೀನಿ. ಅದು ಹಾಗೇನೆ, ಬೆಳಗ್ಗೆ ಅಲ್ಲಿ, ರಾತ್ರಿ ಇಲ್ಲಿ, ರಾತ್ರಿ ಇಲ್ಲಿ, ಬೆಳಗ್ಗೆ ಅಲ್ಲಿ. ಒಟ್ಟು ಯಾವುದಕ್ಕೂ ತೊಂದರೆ ಆಗಲಿಲ್ಲ? ಯಾವುದಕ್ಕೂ ತೊಂದರೆ, ನನ್ನ ಕಡೆಯಿಂದ ಯಾವುದೋ ತೊಂದರೆ ಇರಲ್ಲ, ಅವ್ರ ಕಡೆನೂ ಯಾವುದೋ ತೊಂದರೆನೂ ಮಾಡಿಲ್ಲ ಸರ್. ತುಂಬ ಚೆನ್ನಾಗಿ ನನ್ನನ್ನು
ಇದು ಮಾಡಿದ್ದಾರೆ, ಗೌರವಿಸಿದ್ದಾರೆ, ಸ್ಥಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆಲ್ಲೂ ಆ ರೀತಿ ಏರಿಳಿತಗಳು, ಇದು ಸಿನಿಮಾ ಬಂದಿಲ್ಲ ನೆಕ್ಸ್ಟ್ ನಾನು ಏನು ಮಾಡ್ಬೋದು ಅನ್ನೋ ಯಾವುದೇ ಆಲೋಚನೆ ಬಂದಿಲ್ಲ. ಈ ನಾಟಕ ಇದೆ, ಅಲ್ಲಿ ಹೋಗಿ ನಾನು ಇನ್ವಾಲ್ವ್ ಆಗ್ತೀನಿ. ನಮ್ಮದೇ IM ಅಕಾಡೆಮಿ ಅಂದ್ಬಿಟ್ಟು ನಮ್ಮದೇ ಒಂದು ಸಂಸ್ಥೆ ಇದೆ, ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಹೇಳ್ಕೊಡೋ ಸಂಸ್ಥೆ, ಕ್ಲಾಸಿಕಲ್ ಡ್ಯಾನ್ಸ್. ನಾನು ಹೆಂಡತಿ ಅದನ್ನು ನಿರ್ವಹಿಸ್ತೀನಿ ಮೈಸೂರು ಶ್ರೀರಂಗಪಟ್ಟಣ ಎರಡೂ ಕಡೆ ಮಾಡ್ತೀನಿ. ಡಾಕ್ಟರ್ ಶಾಂಭವಿ ಸ್ವಾಮಿ ಅಂತ ಬಿಟ್ಟು ನನ್ನ ಹೆಂಡತಿ ಹೆಸರು. ಆಕೆನೂ ಕೂಡ ಇದ್ರ ಮೇಲೆ PhD ಮಾಡೋದು, MA ಇನ್ ಡ್ರಾಮಾ, ಡ್ಯಾನ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಮೇಲೆ, ಸಂಸ್ಕೃತ ನಾಟಕಗಳಲ್ಲಿ ಬರೋ ನೃತ್ಯಾಂಶಗಳ ಮೇಲೆ ಆಕೆ PhD ಮಾಡೋದು. ಸೊ ನಮ್ಮದೇ ಸಂಸ್ಥೆ ಇದೆ. ಸೊ ಹಾಗಾಗಿ ನಾನು ಎಲ್ಲಿ ಆದರೂ ಕೂಡ ನಾನು ಬ್ಯುಸಿಯಾಗಿರ್ತೀನಿ ಮತ್ತು ಎಂಗೇಜ್ ಆಗಿರ್ತೀನಿ. ಜಾಸ್ತಿ ನಿರೀಕ್ಷೆಗಳಿಲ್ಲದಾಗ ನಿಮಗೆ ಯಾವುದು ತಟ್ಟಲ್ಲ ಸರ್, ತಾಗಲ್ಲ ಸರ್, ಆರಾಮಾಗಿರ್ಬೋದು. ಎಸ್ ಎಸ್. ನಿಮ್ಮ ಪ್ರಕಾರ ಸಿನಿಮಾ ರಂಗದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಸುಲಭನಾ ಅಥವಾ ಕಷ್ಟನಾ ಸರ್? ಸಿನಿಮಾ ರಂಗದಲ್ಲಿ ಬದುಕು ಕಟ್ಕೊಳ್ಳೋದು ಕಷ್ಟ ಇದೆ ಸರ್, ಕಷ್ಟ ಇದೆ. ಓಕೆ. ಯಾವಾಗ ನೀವು ಸಿನಿಮಾದ ಮೇಲೇ ನೀವು ನಿರೀಕ್ಷೆಗಳಿಟ್ಟಾಗ, ಸಿನಿಮಾದಿಂದನೇ ನನ್ನ ಬದುಕನ್ನೆಲ್ಲ ನಡೆಸಬೇಕು ಅಥವಾ ಸಿನಿಮಾದಲ್ಲಿ ನಿರೀಕ್ಷೆ ಇಟ್ಟಾಗ ಬದುಕು ಕಟ್ಕೊಳ್ಳೋದು ಕಷ್ಟ ಇದೆ. ಕಾರಣ ಏನಕ್ಕೆ ಅಂತಂದರೆ ಇದು ಇಂಡಸ್ಟ್ರಿ ಹೌದು, ಆದರೆ ಇಂಡಸ್ಟ್ರಿಗೆ ಇರಬೇಕಾಗಿರೋದು ಯಾವುದೇ ರೀತಿಯ ಕ್ವಾಲಿಟಿಗಳನ್ನ ಇದು ಹೊಂದಿಲ್ಲ. ಅಂದರೆ ನಾನು ಇದು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅದೇ ಇಂಡಸ್ಟ್ರಿಗೆ ಇರಬೇಕಾದ್ರೆ ಕ್ವಾಲಿಟಿ ಅಂತಾರೆ, ಒಂದು ಪರ್ಫೆಕ್ಷನ್ ಇರುತ್ತೆ, ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ, ಒಂದು ಪ್ರಾಕ್ಟೀಸಿಂಗ್ ಇರಬೇಕಾಗತ್ತೆ. ಇದು ಸಂಪೂರ್ಣವಾಗಿ ನೀವು ಇದೊಂದು ರೀತಿ ಇಮ್ಯಾಜಿನರಿ ವರ್ಲ್ಡ್. ಇದು ಇಮ್ಯಾಜಿನರಿ ವರ್ಲ್ಡ್ ಸರ್ ನಮ್ಮ ಫಿಲಮ್ ಇಂಡಸ್ಟ್ರಿ, ಕಲ್ಪನಾ ಲೋಕ. ಈ ಕಲ್ಪನೆಗೆ ನೀವು ಯಾವ್ದಾದ್ರು ಎಜುಕೇಷನ್ ಇದೆಯಾ? ಕಲ್ಪನೆ ಕಾಣೋನಿಗೆ ಬೇರೆ ಬೇರೆ ರೀತಿಯಾದ ಮೆಟೀರಿಯಲ್ಗಳನ್ನ ಒದಗಿಸೋಂತಹ ಎಜುಕೇಷನ್ ಇದೆ. ಅಂತಂದರೆ ಡ್ರಾಮಾ ಇದೆ, ಡ್ಯಾನ್ಸ್ ಇದೆ, ಟೆಕ್ನಿಕಲ್ ಆಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಇವೆಲ್ಲವೂ ಇದೆ, ತಾಂತ್ರಿಕವಾಗಿ ನಿಮಗೆಲ್ಲವೂ ಇದೆ. ಆದರೆ ನಿಮ್ಮ ಕಲ್ಪನಾ ಲೋಕವನ್ನು ಕಟ್ಕೊಳ್ಬೇಕಾದ್ರೆ ನೀವು ಒಬ್ಬರೇನೆ. ಆ ಕಲ್ಪನೆ ಕಟ್ಕೊಳ್ಳೋದ್ರಲ್ಲಿ ಯಶಸ್ಸಾಗ್ತಿರೋ ಯಶಸ್ಸಾಗಲ್ವೋ? ಅಭಿನಯ, ಎಲ್ಲರಿಗೂ ಅಭಿನಯ ಬರ್ತದೆ. ಅವನ ಅಭಿನಯದಲ್ಲಿ ಅವನು ಸಕ್ಸಸ್ ಆಗ್ತಾನೋ ಇಲ್ವೋ? ನೀವು ಅಭಿನಯ ಅಂದ್ರೂ ಕೂಡ ಈಗ 4 ಜನ ಅಭಿನಯಿಸ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ ಅಂದರೆ ಅದು ಅವನ ಮನೋಧರ್ಮ, ಅವನ ಕಲ್ಪನೆ, ಅವನ ಕಲ್ಪನಾ ಇದನ್ನ ಇಟ್ಕೊಂಡು ಅವನು ಅದನ್ನ ಪ್ರಸ್ತುತಿ ಪಡಿಸ್ತಾ ಇರ್ತಾನೆ. ಹಾಗಾಗಿ ಅವನು ನಮಗೆ ಚೆನ್ನಾಗಿ ಕಾಣಿಸ್ತಾನೆ. ಸೊ ಆ 4 ಜನದಲ್ಲಿ ಅವನೊಬ್ಬನ ಮಾತ್ರ ನಾವು ಗುರುತಿಸಿ ಅವನು ಮುಂದೆ ಬೆಳೀತಾ ಹೋಗ್ತಾನೆ. ಇನ್ನು 3 ಜನ ಆ ಲೆವೆಲಲ್ಲೇ ಹೋಗ್ತಾರೆ. ಅಂದರೆ ಇಲ್ಲಿ ನಾವು ಎಜುಕೇಷನ್ ಅಂತ ಹೇಳ್ತೀವ ಅಥವಾ ಅವನ ಅದೃಷ್ಟ ಅಂತ ಹೇಳ್ತೀವ, ಅವನ ಎಫರ್ಟ್ ಅಂತ ಹೇಳ್ತೀವ, ಹೇಳಕ್ಕೆ ಬರಲ್ಲ ಸರ್. ಸೊ ಹಾಗಾಗಿ ನೀವು ಇಂಡಸ್ಟ್ರಿ ಒಳಗಡೆ ನೀವು ಬದುಕನ್ನು ಕಟ್ಟಬೇಕು ಅಂತಂತಂದರೆ, ಬದುಕನ್ನು ಕಟ್ಕೊಳ್ಳೋಕ್ಕೆ ಕಷ್ಟ ಅಂತ ಯಾಕೆ ಮತ್ತೆ ಹೇಳ್ತೀನಿ ಅಂತಂದರೆ, ಇದೊಂದು ರೀತಿ ಅಮೂರ್ತವಾಗಿದೆ, ನಿಮ್ಗೆ ಯಾವುದೂ ಸಿಗಲ್ಲ, ಮೂರ್ತ ರೂಪದಲ್ಲಿ ಯಾವುದೂ ಸಿಗಲ್ಲ. ಈ ಸಿನಿಮಾದಲ್ಲಿ ಸೂಪರ್ ಡೂಪರ್ ಸಕ್ಸಸ್ ಆದಂಥ ಹೀರೋ ಡೈರೆಕ್ಟ್ರು ನೆಕ್ಸ್ಟ್ 5 ಸಿನಿಮಾ ಅವನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಏನದು ವ್ಯತ್ಯಾಸ ಗೊತ್ತಿಲ್ಲ. ಅದು ಆ ನಿಟ್ಟಿನಲ್ಲಿ ಅದು ಓಕೆ. ರಾಜ್ ಸರ್ ಒಂದಷ್ಟು ಕಮರ್ಷಿಯಲ್ ಸಿನಿಮಾನು ಮಾಡ್ತಾರೆ, ಒಂದಷ್ಟು ಹಾಟ್ ಬೀಟ್ ಸಿನಿಮಾನು ಮಾಡ್ತಾರೆ. ಸೊ ಕಲಾತ್ಮಕ ಮತ್ತು ಕಮರ್ಷಿಯಲ್ ಎರಡರಲ್ಲೂ ನೀವು ತೊಡಸ್ಕೊಂಡು ಹೋಗ್ತೀರಿ. ಸೊ ಇಲ್ಲಿ ನಿಮಗೆ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಆ ಸಿನಿಮಾದ ವೇಗ ಹೇಗಿರುತ್ತೆ, ಕಲಾತ್ಮಕ ಅಂತ ಬಂದಾಗ ಹೇಗಿರುತ್ತೆ, ಇವೆರಡೂ ಹೇಗೆ ಅಂತ? ಯಾಕಂದರೆ ಒಂದು ಸರಾಗವಾಗಿ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ದಿಢೀರನೇ ಎಲ್ಲೆಲ್ಲೋ ಕಲಾತ್ಮಕ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀರಿ. ಅಂದರೆ ಗುರುತಿಸುವಿಕೆ ಇರುವಂಥ ಪಾತ್ರದಲ್ಲೇ ನೀವು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೀರಿ. ಹೆಂಗೆ ಇವೆರಡು ನಿಮಗೆ? ಇಲ್ಲ, ಎಲ್ಲವೂ ನಿರ್ದೇಶಕರ ಮೇಲೆ ಬಿಟ್ಟಿರುತ್ತೆ ಸರ್. ನಿರ್ದೇಶಕರು ನಮ್ಮನ್ನ ಹೆಂಗೆ ದುಡಿಸ್ಕೊಳ್ತಾರೆ ಅನ್ನೋದ್ಮೇಲೆ ಅದು. ರಾಜ್ಕುಮಾರ್ ಅವರು ಯಾವುದೋ ಒಂದು ಇಂಟರ್ವ್ಯೂ, ಆಕಾಶವಾಣಿ ಇಂಟರ್ವ್ಯೂ ಯಾವುದ್ರಲ್ಲೋ ಹೇಳ್ತಾರೆ, ಪಾತ್ರ ಅನ್ನೋದು ಅದು ತನಗೇನು ಬೇಕು ಅದನ್ನು ತಗೊಂಡ್ಬಿಡುತ್ತೆ ನಮ್ಮಿಂದ ಅಂತ ಅಂದ್ಬಿಟ್ಟು. ಪಾತ್ರನೇ ಅದನ್ನು ಈ ಪರಾಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಅದು ಭಾಳ ನನ್ನ ಅದೊಂಚೂರು ಕ್ಲೀಶೆ. ಅದು ಪರಾಕಾಯ ಪ್ರವೇಶ ಆಗಿ ಇನ್ನೇನೋ ಮಾಡಿದ್ದು ಅಂತ. ಅದಕ್ಕೆ ಪರೇಶ್ ರಾವಲ್ ಅವರು ಮೊನ್ನೆ ಯಾವುದೋ ಒಂದು ಸುಧಾದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು ಸರ್. ಅಂದರೆ ರಣವೀರ್ ಸಿಂಗು ಯಾರೋ ನಟರು ಸಿನಿಮಾದಲ್ಲಿ ಅವರು ಅದಕ್ಕೋಸ್ಕರ ತಯಾರಾಗೋದಕ್ಕೆ ಒಂದು ತಿಂಗಳು 2 ತಿಂಗಳು ಯಾವುದೋ ರೂಮಲ್ಲೇ ಇದ್ದರು ಅವ್ರದ್ದು ಆಕ್ರೋಶವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಅದೊಂದೇ ಪಾತ್ರದಲ್ಲಿ ಅವರು ಜೀವಿಸ್ತಾ ಇದ್ರು.
ಅಂತ ಅಂದರೆ ನಾನು ಪರೇಶ್ ರಾವಲ್ ಹೇಳಿರೋ ಹೇಳಿಕೆಯ ಮನಸ್ಥಿತಿ ನಾನು. ಅವರೇನು ಹೇಳ್ತಾರೆ ಅಂದರೆ, ನೀವು ಕುಡಿದು ತುಂಬ ಚಿತ್ತಾಗಿ ಕುಡಿದು ನೀವು ಯಾರ ಮನೆಗೆ ಹೋಗ್ತೀರಿ? ನಮ್ಮ ಮನೆಗೆ ಹೋಗ್ತೀವಿ, ಬೇರೆಯವ್ರ ಮನೆಗೆ ಯಾಕೆ ಹೋಗಲ್ಲ? ಕರೆಕ್ಟ್. ನಾನೇ ಅಂದರೆ ನೀವು ಪಾತ್ರ ಮಾಡುವಾಗ ಪಾತ್ರವನ್ನಷ್ಟೇ ಮಾಡ್ತಾ ಇರ್ತೀರಿ, ಆದರೆ ನೀವು ನಿಮ್ಮ ಜ್ಞಾನದಲ್ಲಿ ನೀವಿರ್ತೀರಿ. ನೀವು ಹಿಂದೆ ನಾನು ಗಮನಿಸಿದ್ದೆ, CM ಕೂಡ ನಿಮ್ಮ ಸಿನಿಮಾ ನೋಡಿದ್ದಾರೆ, ಅನ್ನ ಅಂತ ಒಂದು ಅನ್ನ ಸಿನಿಮಾ. ಅದು ಅದ್ಭುತವಾದಂಥ ಸಿನಿಮಾ. ಸೊ ಅದರಲ್ಲಿ ಗೌಡನ್ ಪಾತ್ರ ಮಾಡ್ತೀರಿ. ಮತ್ತು ಎಗೇನ್ ಇನ್ನೊಂದು ಸಿನಿಮಾದ ಉದಾಹರಣೆ ಕೊಡ್ತೀನಿ, ದಾರಿ ಯಾವುದಯ ವೈಕುಂಠಕ್ಕೆ. ಅಲ್ಲಿ ಬಿಕ್ರ ಅನ್ನೋ ಒಂದು ಪಾತ್ರ, ಸ್ಮಶಾನ ಕಾಯುವಂಥ ಪಾತ್ರವನ್ನು ಮಾಡ್ತೀರಿ. ಹೌದು ಸರ್. ಆ ಗಡ್ಡ ಇಲ್ಲಿ ಆ ಸ್ಟ್ಯಾಂಡರ್ಡು, ಅಲ್ಲಿ ಫುಲ್ ಲೋ. ಹೌದು ಸರ್, ಹೌದು ಸರ್. ಸೊ ಅದು ಪಾತ್ರ ಪೋಷಣೆ ಮತ್ತು ನಿರ್ದೇಶಕರು ನಮ್ಮನ್ನ ಹೇಗೆ ಯಾವ ದಾರಿಲಿ ನಮ್ಮನ್ನು ನಡೆಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಏನು ಬೇಕು ಅದು ಕೊಡ್ಬೇಕು. ಹೌದು ಸರ್. ಅದು ನಿರ್ದೇಶಕರು, ಯಾಕಂದರೆ ನಿರ್ದೇಶಕ ನಾನು ಯಾವತ್ತೂ ಹೇಳೋದು ನಮ್ಮ ತಂದೆ ಅಂತಾನೆ. ಈಗ ನೋಡಿ, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ನಮಗೆ ಒಳ್ಳೆ ಬಟ್ಟೆ ಹಾಕಿ ನನ್ನ ಮಗ ಚೆಂದ ಕಾಣಿಸ್ಬೇಕು ಅಂತ ಇಷ್ಟಪಡೋರು ತಂದೆ ತಾಯಿ ಸರ್. ನಿಜ. ಅದು ಬಿಟ್ಟರೆ ನಿರ್ದೇಶಕನೇ ಸರ್, ಅಲ್ವಾ? ನಿರ್ದೇಶಕ ನೋಡ್ತು, ನಾನು ಅನ್ಕೊಂಡಿದ್ದ ಪಾತ್ರನೇ ಹಿಂಗೆ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟ್ ಅಂತ ಹೇಳಿ ಒಂದು ಸಾರಿ ನಿರ್ದೇಶಕನ ಮುಖದಲ್ಲಿ ಅದೊಂದು ಆ ಒಂದು ಸಂತೋಷ ನಮ್ಗೆ ಕಂಡ್ರೆ ನಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸರ್. ನಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಕರೆಕ್ಟ್. ಆಮೇಲೆ ಅದು ಆರಾಮಾಗಿ ನಮ್ಮನ್ನು ಕರ್ಕೊಂಡೋಗ್ಬಿಡುತ್ತೆ, ಆ ಪಾತ್ರನೇ ಕರ್ಕೊಂಡೋಗ್ಬಿಡ್ತದೆ ನಮ್ಮನ್ನು, ಎಲ್ಲೂ ತಡೆ ಹಿಡಿಯಲ್ಲ. ಹಾಗಾಗಿ ಪ್ರಮುಖವಾಗಿ ನಿರ್ದೇಶಕರು ನಮ್ಮನ್ನ ಯಾವ ನಿಟ್ಟಿನಲ್ಲಿ ನಮ್ಮನ್ನು ಕರ್ಕೊಂಡೋಗ್ತಾರೆ. ಈ 1978 ಆ್ಯಕ್ಟ್ ಮನ್ಸೂರೆ ಅವರ ಸಿನಿಮಾ, ಆ ಸಿನಿಮಾದಲ್ಲಿ ನೀವು ವಿಶೇಷ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರ್ತೀರಿ, ಮತ್ತು ಅದು ಸಿಂಕ್ ಸೌಂಡು ಸಿನಿಮಾ ಅದು ಆ್ಯಕ್ಚುಲಿ. ಸೊ ಆ ಪ್ರಯೋಗ ಹೇಗೆ ಅನ್ನಿಸ್ತು ನಿಮಗೆ? ಅಯ್ಯೋ, ಅದಂತೂ ಇವತ್ತು ಈಗ ನೆನೆಸ್ಕೊಂಡ್ರು ಅದೇ ಡವಡವ ಅನ್ನತ್ತೆ ಸರ್. ಮನ್ಸೂರೆ ಅವರು ತುಂಬ ಪ್ರಯೋಗಾತ್ಮಕವಾದಂತಹ, ಪ್ರಯೋಗಶೀಲ ಇರೋಂಥ ವ್ಯಕ್ತಿ ಸರ್ ಅವರು. ಹೌದು, ತುಂಬ ಇರೋದು. ಆಮೇಲೆ ಆ ಮನುಷ್ಯ ನಿರ್ದೇಶಕನಾಗಿರೋ ಸಮಯದಲ್ಲಿ ಬೇರೆ ಲೋಕದಲ್ಲಿ ಇರ್ತಾರೆ ಅವರು. ಯಾರಿಗೂ ಯಾವ ಮುಲಾಜು ಇಲ್ಲದೆ ಕೆಲಸ ತೆಗಿತಾ ಇರ್ತಾರೆ ಸತತವಾಗಿ. ಸರ್, ನಮ್ಮ ಸೀನ್ ಅದು ಈಗ ಏನಾಗಿದೆ, ನಮ್ಮಲ್ಲಿ ಸಿಂಕ್ ಸೌಂಡ್ ಪ್ರಾಕ್ಟೀಸ್ ನಮ್ಮಲ್ಲಿಲ್ಲ. ಕೆಲವೊಂದು ಈಗ ಮಲಯಾಳಮಲ್ಲಿ ಇದೆ ಅಂತ ಹೇಳ್ತಾರೆ, ಅಥವಾ ಫಾರಿನ್ಗಳಲ್ಲಿ ಇದೆ ಅಂತ ಹೇಳ್ತಾರೆ. ಅದೊಂದು ಪ್ರಾಕ್ಟೀಸ್ ಸರ್. ಓಕೆ. ಸಿಂಕ್ ಸೌಂಡ್ ಅನ್ನೋದೊಂದು ಪ್ರಾಕ್ಟೀಸ್. ನಾನು ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು ಅನ್ನೋದೊಂದು. ಆಮೇಲೆ ಸೀರಿಯಲ್ವರೆಗೂ ಅದು ಪ್ರಾಕ್ಟೀಸ್ ಇರುತ್ತೆ ಸರ್. ಅಲ್ಲೂ ಸಿಂಕ್ ಸೌಂಡ್ ಅಲ್ಲಿರುತ್ತೆ. ಸಿನಿಮಾದಲ್ಲಿ ಆಲ್ಮೋಸ್ಟ್ ಆ ಪ್ರಾಕ್ಟೀಸ್ ಇರಲ್ಲ. ನಾವು ಇಲ್ಲಿ ಅದನ್ನು ನಾವು ಅಕ್ಷರ ನಮಗೆ ಭಾವ ಸಿಕ್ಕಿದ್ರೆ ಸಾಕು, ನಮಗೆ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಸಾಕು. ಕೆಲವು ನಿರ್ದೇಶಕನ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಸಾಕು, ನೀನು ಏನಾದರೂ ಹೇಳು ಅಂತಾರೆ. ಡಬ್ಬಿಂಗಲ್ಲಿ ನಾನು ಕಥೆನೇ ಚೇಂಜ್ ಮಾಡ್ಬಿಡ್ತೀನಿ ಅನ್ನೋಷ್ಟು ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಎಕ್ಸ್ಪ್ರೆಷನ್ ಬೇಕು ನನಗೆ, ಅಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟರು ಸಾಕು ನಾನು ಅಂತ. ಸೊ ಈಸಂದ್ರೆ ನಾವು ಎಕ್ಸ್ಪ್ರೆಷನ್ ಆ ರೀತಿ ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಸಿಂಕ್ ಸೌಂಡ್ ಬಂದಾಗ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಅವ್ರು ಬರೆದಿರೋದು ಸ್ಪಷ್ಟವಾಗಿ ಹೇಳಬೇಕು, ನೋಡಿದ್ದನ್ನೇ ಹೇಳಬೇಕು. ಆಮೇಲೆ ನಾವು ಅವ್ರು ಏನು ಕೇಳ್ತಾ ಇದ್ರೆ ಅದನ್ನೇ ಹೇಳಬೇಕು, ತಪ್ಪಾಗಬಾರ್ದು. ಕಾಂಬಿನೇಷನ್ ಇತ್ತು ಅಂತಂದ್ರೆ ಮುಗ್ದೇ ಹೋಯ್ತು ಸರ್ ಕತೆ. ಜೊತೆಗೆ 1978 ಏನಾಗಿತ್ತು, ನಮಗೆ ಅವರು ಸಿಂಕ್ ಸೌಂಡ್ ಅವರು ಹೊರಗಡೆಯಿಂದ ಕರೆಸಿದ್ದವರು ಸರ್. ಅವರು ತುಂಬಾ ಪರ್ಫೆಕ್ಷನ್. ನಮ್ಗೆ ಇಲ್ಲಿ ಲ್ಯಾಪಲ್ಲಿ ಮೈಕ್ ಹಾಕಿರ್ತಾರೆ, ರಿಸೀವರ್ನ ಕಾಲು ಕಟ್ಬಿಟ್ಟಿರ್ತಾರೆ ಸರ್. ಅಂದ್ರೆ ಅದು ದಪ್ಪದು ಇದನ್ನ ಹಾಕಿ ಕಟ್ಬಿಟ್ಟಿರ್ತಾರೆ. ಅದು ಭಾರ ಬೇರೆ ಅದು. ಆಮೇಲೆ ಅದು ನಮಗೆ ದೇಹಕ್ಕೆ ಸ್ಪರ್ಶ ಆಗ್ತಿರೋದ್ರಿಂದ ಅದು ಕಾನ್ಸಿಯಸ್, ಏನೋ ಇದೆ ಅಂತ ಅಲರ್ಟ್ ಮಾಡ್ತಾ ಇರ್ತದೆ. ಮತ್ತೆ ಆ ಸಿನಿಮಾದಲ್ಲಿ ನಮ್ಮ ಸೀನು ಅಲ್ಲಿ ಅಟ್ಯಾಕ್ ಆಗಿರ್ತದೆ, ಅದ್ರದ್ದು ಡಿಸಿಷನ್ ತಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಡಿಸಿಷನ್ ಎಲ್ಲ ಒಟ್ಟಿಗೆ ಇರ್ತವೆ. ಎಲ್ಲ ದೊಡ್ಡ ದೊಡ್ಡ ದಿಗ್ಗಜ, ದತ್ತಣ್ಣ ಅವರು, ಶ್ರುತಿ ಮೇಡಮ್ ಅವರು, ಆಮೇಲೆ ಸಂಚಾರಿ ವಿಜಯ್ ಇರಲಿಲ್ಲ ಸರ್, ಕಾಂಬಿನೇಷನ್ ಹೇಳ್ತಾರೆ. ಆಮೇಲೆ ಅಚ್ಯುತ್ ಕುಮಾರ್ ಸರ್, ಸುಧಾ ಮೇಡಮ್ಮು, ಆಮೇಲೆ ಇನ್ನೊಬ್ರು ನಮ್ಮ ವಿನಯ್ ಪ್ರಸಾದ್ ಅವ್ರ ತಮ್ಮ ಇದ್ದಾರಲ್ಲ ಸರ್, ರವಿ ಭಟ್ ಅವರು ಸರ್. ಹೀಗೆಲ್ಲ ಒಂದು ಇರಬೇಕಾದ್ರೆ ಆಮೇಲೆ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ಸರ್, ಒಟ್ಟಿಗೆ 6 ಕ್ಯಾಮ್ರಾ ಹಾಕಿದ್ದಾರೆ. ಸಿಂಗಲ್ ಶಾಟ್ ಅದು, ಸಿಂಗಲ್ ಶಾಟ್. ಎಲ್ಲರಿಗೂ ಸಪ್ರೇಟ್ ಇಟ್ಟಿದೆ, ಯಾರಿಗೂ ಕಟ್ಸಿಲ್ಲ. ಸುಮ್ಮನೆ ರನ್ ಆಗ್ತಾ ಇರ್ತದೆ. 6 ಕ್ಯಾಮ್ರಾ ಶೂಟ್ ಮಾಡ್ತಿದೆ ಒಟ್ಟಿಗೆ, ಎಲ್ಲರಿಗೂ ಒಂದೊಂದೊಂದೊಂದೊಂದು ಇಟ್ಟಿದ್ದಾರೆ, ಕಾಂಬಿನೇಷನ್ ಇಟ್ಟಿದ್ದಾರೆ, ಕ್ಲೋಸ್ ಇಟ್ಟಿದ್ದಾರೆ. 6 ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್ ಸತ್ಯ ಹೆಗಡೆ ಅವರು ಇವತ್ತು. ಅದು ಗಾಬರಿನೇ ಬಂದಂಥ ವಿಚಾರ. ಬಟ್ ಧೈರ್ಯ ಗೆಡಬಾರ್ದು ಸರ್.
ಅದೊಂದು ವಿಶೇಷ ಅನುಭವ ನಿಮಗೆ. ವಿಶೇಷ ಅನುಭವ. ನಾನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಎಲ್ಲರಿಗೂ ನಿಮಗೆ ಆಗಲೇ ಮಾತಾಡ್ಕೊಂಡಂಗೆ ಸಿನಿಮಾಕ್ಕೆ ನಿಮಗೆ ಏನು ಬೇಕು ಅನ್ನೋದು ತಾಳ್ಮೆ ಬೇಕು ಅನ್ನೋದು ಅಂತ ಹೇಳ್ತೀನಿ. ಧೈರ್ಯನೇ ಇರಬೇಕು, ಜೊತೆಗೆ ಅಭಿನಯ ಮಾಡಬೇಕು ಅಂತಂದರೆ 3 ಭಾಳ ಮುಖ್ಯ ಸರ್. ಒಂದು ನಮಗೆ ಕಾಮನ್ ಸೆನ್ಸ್ ಇರಬೇಕು ಸರ್. ಓಕೆ. ಎರಡನೇದು ಸೆನ್ಸಿಬಿಲಿಟಿ ಇರಬೇಕು ಸರ್. ಕಾಮನ್ ಸೆನ್ಸ್ ಇರಬೇಕು, ಸೆನ್ಸಿಬಲ್ ಆಗಿರಬೇಕು. ಆಮೇಲೆ ಪ್ರೆಸೆಂಟೇಷನ್ ಕರೆಕ್ಟಾಗಿ ಧೈರ್ಯದಿಂದ ಮಾಡಬೇಕು, ಧೈರ್ಯ ಮಾಡಬೇಕು ಸರ್. ಇವು 3ನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಗೆಟಾನ ಸಸ್ಟೈನ್ ಆಗ್ಬೋದು ಸರ್. ಹೌದು ಸರ್. ಬೇಸಿಕಲಿ ಕಾಮನ್ ಸೆನ್ಸ್ ಬೇಕು. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಏನಿದ್ದಾರೆ, ನಾನು ಎಲ್ಲಿಗೆ ಮಾಡ್ತಾಯಿದ್ದೀನಿ, ಯಾರಿಗೆ ಮಾಡ್ತಾಯಿದ್ದೀನಿ, ಇದ್ದಿದ್ರೆ ಅವನು ಗೆಟನ್ ಆಗ್ತಾನೆ. ಆಮೇಲೆ ಧೈರ್ಯದಿಂದ ಒಡೆದು ಬಿಡ್ಬೇಕು ಅದ ಕಡೆ ಅಲ್ವಾ. ಎಸ್. 10 ವರ್ಷ 180+ ಸಿನಿಮಾಗಳು, ಅದರಲ್ಲೂ ತರಹೇವಾರಿ ಚಿತ್ರಗಳು ಮತ್ತು ಪಾತ್ರಗಳು. ಒಂದು ಸರಿ ತಿರುಗಿ ನೋಡಿದಾಗ ಬಲರಾಜ ವಾಡಿಯವರು ಒಂದು ಸರಿ ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಈ ಈ ಈ ಜರ್ನಿ? ಅದ್ಭುತವಾಗಿದೆ ಸರ್. ಹಾಂ, ಕಲರ್ಫುಲ್ ಆಗಿದೆ, ಅದ್ಭುತವಾಗಿದೆ. ಸಂತೋಷ ಕೊಡುತ್ತದೆ, ಹೆಮ್ಮೆ ಅನಿಸುತ್ತೆ. ಆಮೇಲೆ ಜನ ಪ್ರೀತಿ ತೋರಿಸ್ತಾರೆ ಸರ್. ಆ ಪ್ರೀತಿ ಮುಂದೆ ನೀವು ಯಾವುದನ್ನೂ ಕೂಡ ಸಮ ಮಾಡಲ್ಲ. ಆಮೇಲೆ ಆ ಪ್ರೀತಿ ತೋರಿಸುವಾಗ ಅವರ ಕಣ್ಣುಗಳಲ್ಲಿ ಕಾಣಿಸಂತಹ ಒಂದು ಆರ್ದ್ರತೆ ಇದೆಯಲ್ಲ ಸರ್, ಅದು ತುಂಬ ಖುಷಿ ಕೊಡ್ತದೆ. ಆಮೇಲೆ ನಾನು ಭಾಳ ತುಂಬ ಜನಗಳ ಜೊತೆ ಒಡನಾಡಿದ್ದೀನಿ. ತುಂಬ ಸ್ಕೂಲ್ಸ್, ಪ್ರತಿಯೊಬ್ಬ ನಿರ್ದೇಶಕಂದು ಒಂದೊಂದು ಸ್ಕೂಲ್ ಇರುತ್ತೆ ಅಲ್ವಾ ಸರ್. ಆಮೇಲೆ ತುಂಬ ಟೆಕ್ನಿಷಿಯನ್ಸು, ಮತ್ತು ಅವ್ರ ಮನೋಧರ್ಮ, ಅವ್ರ ವ್ಯಕ್ತಿತ್ವ, ಆ ಕಥೆಗಳನ್ನ ನೋಡೋ ರೀತಿ, ಅಲ್ಲಿ ನಮ್ಮನ್ನು ದುಡಿಸ್ಕೊಳ್ಳೋ ರೀತಿ, ನಮಗೆ ಕಂಫರ್ಟಬಲ್ ಕೊಟ್ಟು ಎಲ್ಲ ಮಾಡು ಕೂಡ ಕೊಡೋವಂಥದ್ದು. ಕ್ಯಾಮ್ರಾಮೆನ್ಗಳು ಅದ್ಭುತ ಸರ್. ನಮ್ಮಲ್ಲಿ ಕ್ಯಾಮ್ರಾಮೆನ್ಗಳು ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಕ್ಯಾಮ್ರಾಮೆನ್ಗಳಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ನಮ್ಮ ಹತ್ರ ಇದ್ದಾರೆ. ಇವರೆಲ್ಲರ ಪ್ರೀತಿ, ಗೆಳೆತನ, ಸ್ನೇಹ. ಅವರು ನನ್ನ ಬಗ್ಗೆ ವೆರಿ ಗುಡ್ ಬಲ ಸರ್ ಅಂತಂತಂದರೆ ಸೂಪರ್, ಒಂದು ರೀತಿ ಜಂಪ್ ಪರ್ಸನ್ ಅನ್ನೋ ರೀತಿದು. ಆಮೇಲೆ ನೀವೆಲ್ಲೇ ಸೈಕ್ಲಿಂಗ್, ನಾನು ಸೈಕ್ಲಿಂಗ್ ಹೋಗ್ತಾ ಇರ್ತೀನಿ ರೆಗ್ಯುಲರಾಗಿ, ಫ್ರೀ ಇದ್ದಾಗಲೆಲ್ಲ ಸೈಕ್ಲಿಂಗ್ ಹೋಗ್ಬೇಕಾದ್ರೆ, ವಾಕಿಂಗ್ ಮಾಡಬೇಕಾದ್ರೆ, ಅಥವಾ ಇನ್ನೆಲ್ಲೋ ಅಂಗಡಿಗೆ ಹೋಗಿ ವಸ್ತುಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಅವರು ಗುರುತಿಸಿ ತುಂಬ ಹೆಮ್ಮೆ, ಅಂದರೆ ಅವರ ಮನೆ ಮಗನ ರೀತಿಯೇ ಅನ್ನೋ ರೀತಿ ಫೀಲ್ ಮಾಡಿ ನಮ್ಮನ್ನು ಮಾತಾಡಿಸೋದು, ಖುಷಿ ಪಡೋದು, ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರೋದು ನಮಗೆ ನಿಜಕ್ಕೂ ಒಂದು ರೀತಿ ಖುಷಿ ಕೊಡುತ್ತೆ ಸರ್. ಈ 10 ವರ್ಷದ ಜರ್ನಿ ಭಾಳ ಸಂತೋಷದಾಯಕವಾಗಿದೆ ಸರ್. ಎಸ್ ಸರ್. ಈ 10 ವರ್ಷದ ಜರ್ನಿ ಒಂದು ಕಡೆ ಆದರೆ, ಈ ಮುಂದಿನ ಜರ್ನಿಗೆ ನಾಂದಿ ಆಡಿದ್ದು ಬಹುಶಃ ಕಾಂತಾರ ಚಾಪ್ಟರ್ 1 ಅಂತ ಹೇಳ್ಬೋದು. ಸೊ ಕಾಂತಾರ ಚಾಪ್ಟರ್ 1ನಲ್ಲಿ ನೀವು ಜಬ್ಬಜ್ಜ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊತೀರಿ. ಸೊ ಅಮೇಝಿಂಗ್ ಕ್ಯಾರೆಕ್ಟರ್ ಅದು. ಸೊ ಒಂದು ಕನ್ನಡದ ಸಿನಿಮಾ ಈಗ ವಿಶ್ವಮಟ್ಟಕ್ಕೆ ಗುರುಸ್ಕೊಳ್ಳೋಂಥ ಸಿನಿಮಾ ಅದು. ಸೊ ಆ ಸಿನಿಮಾದಲ್ಲಿ ನೀವು ಒಂದು ಭಾಗ, ಆ ಸಕ್ಸಸ್ನ ಹಿಂದೆ ನಿಮ್ಮ ಶ್ರಮವೂ ಇದೆ. ಸೊ ಆರಂಭದಲ್ಲಿ ರಿಷಬ್ ಅವರು ನಿಮ್ಮನ್ನು ಕರೆದು ಇಂಥದ್ದು ಪಾತ್ರ ಅಂದಾಗ ನಿಮಗನ್ಸಿದ್ದು, ಅವರು ಹೇಳಿದ ರೀತಿ ಮತ್ತು ಮಾಡಿದ ರೀತಿ? ಇವತ್ತಿಗೂ ಎಲ್ಲರೂ ಕೇಳ್ತಾರೆ, ನೀವು ಕಾಂತಾರದಲ್ಲಿ ಪಾತ್ರ ಹೆಂಗೆ ಸಿಕ್ತು ನಿಮಗೆ ಅದೇ ಅಂತ. ನನಗೂ ಗೊತ್ತಿಲ್ಲ ಪಾತ್ರ ಹೆಂಗೆ ಸಿಕ್ತು ಅಂತ ಸರ್. ಒನ್ ಡೇ ನನಗೆ ಅಲ್ಲಿ ಪ್ರೊಡಕ್ಷನ್ ಹೌಸಿಂದ ಫೋನ್ ಬರ್ತದೆ. ನಾನು ಹೋಗ್ತೀನಿ, ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಆಮೇಲೆ ಜಬ್ಬಜ್ಜ ಅಂತ ಕ್ಯಾರೆಕ್ಟರ್ ಇದು ಅಂತಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ರಿಹರ್ಸಲ್ ಮಾಡ್ತೀವಿ. ಋಷಭ್ ಶೆಟ್ಟರು ಭೇಟಿ ಆಗ್ತಾರೆ. ಭೇಟಿಯಾಗಿ ಆ ಪಾತ್ರದ ಬಗ್ಗೆ ಒಂದಷ್ಟು ಹೇಳ್ತಾರೆ. ಆಮೇಲೆ ನಿಮ್ಮ ಕಮಿಟ್ಮೆಂಟ್ಗಳು, ಅವರು 2 ವರ್ಷ 1 ವರ್ಷ ಅದೊಂದು. ಆಮೇಲೆ ಆ ಮನುಷ್ಯನೇ ಒಂದು ವಿಶೇಷವಾದ ವ್ಯಕ್ತಿತ್ವ ಇರೋಂತಹ ಮನುಷ್ಯ ಸರ್ ರಿಷಬ್ ಶೆಟ್ಟರು. ರಿಷಬ್ ಶೆಟ್ಟರು ಯುನಿಕ್ ಪರ್ಸ್ನಾಲಿಟಿ. ಓಕೆ. ಯಾಕಂದ್ರೆ ನಾನು ಸ್ವತಃ 96 ದಿನ ಅವ್ರನ್ನ ಗಮನಿಸಿದ್ದೀನಿ, ನೋಡಿದ್ದೀನಿ, ಜೊತೆಲಿ ಕೆಲಸ ಮಾಡಿದ್ದೀನಿ. ಬೇರೆಯವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನನಗೆ ಹಾಗೆ ಅನಿಸ್ತಾ ಇರ್ತಾರೆ. ಅದರೆಲ್ಲದರಲ್ಲೂ ಈ ಮನುಷ್ಯ ಸ್ವಲ್ಪ ವಿಭಿನ್ನ, ಸ್ವಲ್ಪ ಅಲ್ಲ ಸರ್, ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಕ್ತಿತ್ವ. ಓಕೆ. ಫಸ್ಟ್ ನಾನು ಮಾತಾಡಿದೆ, ಏನು ಸರ್ ನಿಮ್ಮದು ವಾರಕ್ಕೆ 4 ಸಿನಿಮಾ ಬುಕ್ ಮೈ ಶೋಲ್ಲಿ ನಿಮ್ಮದೇ ಫೋಟೋಗಳಿರ್ತದಲ್ಲ ಸರ್ ನಿಮ್ಮದು ಅಂತಂದೇ ಶುರು ಮಾಡಿದ್ದು ನನ್ನನ್ನು. ಮತ್ತು ಇವಾಗ ಹೆಂಗೆ ಮಾಡ್ತೀರಿ ಇದಕ್ಕೆ, ಈ ಸಿನಿಮಾಕ್ಕೆ ಅಂತ. ಅಲ್ಲ, ನೀವು ಹೇಳಿದ್ರೆ ನಾನು ಸಂಪೂರ್ಣವಾಗಿ ಬೇರೆ ಸಿನಿಮಾಗಳು ಬರೋದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಹಳೆಯ ಸಿನಿಮಾಗಳು ಏನು ಕಮಿಟ್ಮೆಂಟ್ ಇದೆಯಾ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಅಂತ.
ಅಲ್ಲ ಇದು ತುಂಬ ದಿನಗಳಾಗತ್ತೆ, ಅದು ಅದೇ ಸೇಮ್ ಸರ್, ನೀವು ಹ್ಞೂ ಅಂಥೇಳಿ ಮಾಡಿ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಮ್ಯಾನೇಜ್ ಮಾಡ್ತಾರೆ ಬಿಡಿ ಅಷ್ಟೊಂದೆಲ್ಲ ಸಿನಿಮಾ ಮಾಡಿದ್ರಲ್ಲ ಅಂತ ಇಲ್ಲಿಂದ ಶುರುವಾಗಿದ್ದು ಸರ್ ಅದು. ಓಕೆ. ಶುರುವಾಗಿ 96 ದಿನಗಳು ಶೂಟ್ ಆಯಿತು ನಮ್ಮದು ಆಲ್ಮೋಸ್ಟು. ಸೆಪ್ಟೆಂಬರ್, ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್ ಶುರುವಾಗಿದ್ದು. ಈ ಸೆಪ್ಟೆಂಬರ್ ಸಿನಿಮಾ ರಿಲೀಸ್ ಆಗೋ ಇಂದಿನ ತಿಂಗಳವರೆಗೂ ಆ ಸಿನಿಮಾ ಡಬ್ಬಿಂಗು ಮತ್ತೊಂದು ನಡೀತಾನೆ ಇತ್ತು. ಶ್ರಮದ ವಿಚಾರಕ್ಕೆ ಬಂದಾಗ ನನ್ನ ಶ್ರಮ ಅಲ್ಲಿ ಶೂನ್ಯ ಸರ್. ಇದನ್ನು ಭಾಳ ಹೆಮ್ಮೆ ಮತ್ತು ಎಮೋಷ್ನಲಾಗೂ ಕೂಡ ನಾನು ಹೇಳ್ತೀನಿ. ನನ್ನ ವೈಯಕ್ತಿಕವಾದಂತಹ ಶ್ರಮ ಏನಿದೆಯೋ ಇಡೀ ಸಿನಿಮಾದ ತಯಾರಿಯಲ್ಲಿ ಆಗಿರುವಂಥ ಶ್ರಮ ನಮ್ಮದು ಏನೂ ಅಲ್ಲ ಸರ್. ಅಂಥ ಶ್ರಮ ಅಲ್ಲಿ. ಹೌದು. ರಿಷಬ್ ಶೆಟ್ಟರಿಂದ ಹಿಡಿದು ಇಡೀ ತಂಡ ಸರ್, ಇಡೀ ತಂಡ. ಆಮೇಲೆ ಎಗೈನ್ ಬೇರೆಯವ್ರಿಗಿಂತ ಎಲ್ಲರೂ ಸೇರಿ 100 ಶ್ರಮ ಹಾಕಿದರೆ ರಿಷಬ್ ಶೆಟ್ಟರ್ ಒಬ್ಬರೇ 100 ಶ್ರಮ ಹಾಕಿದ್ದಾರೆ. ಅದೊಂದು ಅದನ್ನು ವ್ಯಕ್ತಿತ್ವದ ಒಳಗಡೆನೇ ಇದೆಯೋ ವೇಗ, ಅದೊಂದು ದೈವ ಶಕ್ತಿನೋ ಅನ್ಬೋದು. ಅದು ಗೊತ್ತಿಲ್ಲ ಸರ್. ಆ ನೆಲದ ಗುಣನೇ ಇರೋದು. ಯಾಕಂತಂದ್ರೆ ಕುಂದಾಪುರ, ಬಸ್ರೂರು ಇವೆಲ್ಲವೂ ಕೂಡ ನೆಲನೇ ಒಂದು ರೀತಿ ನಮಗೆ ಬೇರೆ ರೀತಿಯ ಎನರ್ಜಿ ಕೊಡುತ್ತದೆ ಅಲ್ಲಿ. ಆ ರೀತಿ ಒಂದು ಜಾಗದಲ್ಲಿ ಬಂದಿರೋಂಥವ್ರು, ವಿಶೇಷವಾದ ವ್ಯಕ್ತಿತ್ವ ಇರೋಂಥವ್ರು. ಅಷ್ಟು ಶ್ರಮ ಪ್ರತಿಯೊಬ್ಬ ಹುಡುಗನಿಂದ, ಟೀ ಕೊಡೋ ಹುಡುಗನಿಂದ ಹಿಡಿದು, ಮೊಳೆ ಹೊಡೆಯೋ ಹುಡುಗನಿಂದ, ಡ್ರೈವರಿಂದ ಹಿಡಿದು, ಗಾಡಿ ಓಡಿಸೋ ಡ್ರೈವರ್ಗಳಿಂದ ಹಿಡಿದು, ಕ್ಯಾಮ್ರಾಮೆನ್ನು ಅಲ್ಟಿಮೇಟ್ ಸರ್ ಅವರು ಅಲ್ವಾ, ಅರವಿಂದ್ ಕಶ್ಯಪ್. ಅಷ್ಟು ಶ್ರಮ, ಅಷ್ಟು ಇದು ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನಮ್ಮದೇನಾದರೂ ಇಲ್ಲ, ನಾನು ಅಷ್ಟು ಶ್ರಮ ಹಾಕಿದೆ, ಇಲ್ಲಿಂದೆಲ್ಲ ಅದೇ, ಇಲ್ಲಿಂದ ಹಿಂಗೆ ಮಾಡಿದೆ ಅಂತ ನಾನು ಹೇಳಿದ್ರೆ ಅದು ತೀರಾ ಸಣ್ಣತನ ಆಗ್ಬಿಡ್ತದೆ ಸರ್. ಅಂಥ ಶ್ರಮದ ಹಾಕಿರೋಂಥ ಸಿನಿಮಾ ಸರ್ ಅದು. ಅಂದರೆ ಅದೊಂದು ಅನುಭವ ನಮಗೆ. ಈಶ್ವರನ ಹೂದೋಟದಲ್ಲಿ ನೀವೇ ಯಜಮಾನರಲ್ಲಿ, ಹಾಗಾಗಿ ಆ ಪಾತ್ರದ ತಯಾರಿ ಹೇಗಿತ್ತು ಅಂತ ಸರ್? ಪಾತ್ರ ತಯಾರಿ ಅಂತಂದರೆ ಅವರೇ ಪಾತ್ರ ತಯಾರಿ ಮಾಡ್ತಾಯಿದ್ರು ಸರ್. ಹಾಂ. ಅಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರ್ತೀರಿ, ಸೆಟ್ಟಿಗೆ ಎಷ್ಟು ಗಂಟೆ ಹೋಗ್ತಾ ಇದ್ರಿ? ಅದು ಅಲ್ಲೇ ಒಂದೆಲ್ಲ ಪ್ರೋಟೋಕಾಲ್ ರೀತಿ ಎಲ್ಲ ಫಿಕ್ಸ್ ಇರೋದು, ಎಲ್ಲವೂ ಪ್ಲ್ಯಾಂಡ್, ಪಕ್ಕಾ ಪ್ಲ್ಯಾಂಡ್, ಯಾವುದ್ರಲ್ಲೂ ಹೆಚ್ಚು ಕಮ್ಮಿ ಇರಲ್ಲ ಸರ್. ನಾವು ಆಲ್ಮೋಸ್ಟ್ ಕೆಲವೊಂದು ಸಾರಿ ಮಧ್ಯರಾತ್ರಿ 2:30ಗೆ ನಮಗೆ ಕಾಲ್ ಇರೋದು. 2:30 ಎದ್ದು 3 ಗಂಟೆ ಕಾಲ್ ರೆಡಿ. ನಾವು ಎಷ್ಟೊತ್ತು ಮಲದ್ರು ಸರಿ, ಏನಾದ್ರು ಸರಿ 3 ಗಂಟೆಗೆ ರೆಡಿ ಇರಬೇಕು. 3 ಗಂಟೆಯಿಂದ ಜರ್ನಿ 1.5 ಗಂಟೆ ಲೊಕೇಶನ್ಗೆ. ಒಂದು 4:15ಗೆ ಹೋಗಿ ನಾನು ಮೇಕಪ್ ಕೂತ್ರೆ ನನಗೆ 1.5 ಗಂಟೆ 2 ಗಂಟೆ ಬೇಕಾಗಿತ್ತು ಸರ್. ಅದು ಆ ಸಮಯದಲ್ಲಿ ಅದೇ ನಾವು ಮೆಡಿಟೇಷನ್ ಆದ್ರೂ ಮಾಡ್ಬೋದು, ನಿದ್ದೆನಾದ್ರೂ ಮಾಡ್ಬೋದು, ಸುಮ್ಮನೆ ಕೂತ್ಕೊಬಿಡೋದು. ಪಾಪ ಕೆಲವೊಮ್ಮೆ ಮೇಕಪ್ ಮೆನ್ ಅಸಿಸ್ಟೆಂಟ್ಗಳು ಅದು ಗಡ್ಡ ಅಂಟಿಸ್ಬೇಕಾದ್ರೆ, ನೀವು ನೋಡಿ ಗಡ್ಡ ಎಲ್ಲೂ ಕೂಡ ಅಂಟಿಸ್ ರೀತಿ ಕಾಣಿಸಲ್ಲ. ಹೌದು, ಅಲ್ಲಿ ರಿಯಲ್ ಆಗಿ ಅನಿಸುತ್ತೆ. ಅಂತ ಪ್ರೊಫೆಷನಲ್ ಇವರು ಮೇಕಪ್ ಮೆನ್ಕಲ್ಲೇ ಮಾಡಿಸಿದ್ರು. ಅವರು ಗಡ್ಡ ಅಣಿಸ್ಬೇಕಾದ್ರೆ ಅವ್ರ ಅಸಿಸ್ಟೆಂಟು ನಿದ್ದೆ ಮಾಡಿ ಹಿಂಗೆ ಹೋಗ್ಬಿಡ್ತಿದ್ದಲ್ಲ, ಗಡ್ಡ ಅಣಿಸಿರೋದು ಪ್ರಾಬ್ಲಮ್ ಅಲ್ಲ, ಅವನು ಅಸಿಸ್ಟೆಂಟ್ ಹಿಂಗೆ ಇಟ್ಕೊಂಡ್ರು ಯಾವಾಗಲೂ, ಅವ್ನು ಅಂಟಿಸ್ತಾರೆ, ಅವ್ನು ನಿದ್ದೆ ಮಾಡೋದು, ಹೀಗೆಲ್ಲ ಆಗ್ತದೆ ಸರ್. ಈಗ ನನಗೆ ನಿದ್ದೆ ಮಾಡೋಕ್ಕಾದ್ರೂ ಅವಕಾಶ ಇರ್ತಿತ್ತು ಆ ರೀತಿನಾದರೂ. ಓಕೆ. ಇನ್ನು ಕೆಲವರಿಗೆ ಇಲ್ಲವೇ ಇಲ್ಲ ಸರ್. ನಿದ್ದೆ ಹಗಲು ರಾತ್ರಿ ಅನ್ನೋದು ಒಂದೇ ಆಗಿತ್ತು ಸರ್. ನಿದ್ದೆಗೆಟ್ಟು ಮಾಡಿದ ಸಿನಿಮಾ ಅದು. ಯಾವಾಗ ಎಲ್ಲಿ ಕೂರ್ತಾರೆ ಅದಷ್ಟೇ ನಿದ್ದೆ ಅವರಿಗೆ. ಎಲ್ಲಿ ಮಲಗಿ ಅವ್ರು ಯಾರನ್ನ ಮಾತಾಡ್ಸಲ್ವೋ ಆ ಸಮಯ ಅಷ್ಟೇ ಅವ್ರಿಗೆ ರೆಸ್ಟ್, ಇನ್ನು ಉಳಿದ ಸಮಯ ಅವ್ರ ಕೆಲಸನೇ ಅಂತ. ಆ ರೀತಿ ಇದ್ದಂಥ ಸೆಟ್ ಸರ್ ಅದು ಕಾಂತಾರ. ನೀವೆಲ್ಲ ಹೋಗೋಕ್ಕಿಂತ ಮೊದಲೇ ರಿಷಬ್ ಬಂದು ಕೂತ್ಬಿಡ್ತಿದ್ರು ಅಂತ ಹೇಳಿ. ಅವ್ರ ಮೇಕಪ್ಪು ಅವ್ರು ಕೂತ್ಕೊಳ್ಳೋದು ಒಂದಲ್ಲ ಸರ್. ನಾನು ಒಂದ್ಸರಿ ಮಾರ್ನಿಂಗ್ ಶೂಟು, ಸಾಂಗ್ ಶೂಟ್, ಅದು ರಾಜಬೀದಿಲಿ ಸಾಂಗ್ ಶೂಟ್ ಅಂತ ನಡೀತಾ ಇತ್ತು. ಇದೇ ರೀತಿ ನಮ್ಗೆ 2:15 ಗಂಟೆಗೇನೋ ಕಾಲ್ ಇತ್ತು ಅವತ್ತು. ನಾವೊಂದು 3 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಹೋದರೆ 4:15 ಫಸ್ಟ್ ಅಲ್ಲಿ ಶಾರ್ಟ್ ತೆಗೆದು ಕೂತಿದ್ದಾರೆ. 4:15 ನಿನ್ನೆ ರಾತ್ರಿ ನಮ್ಮ ಜೊತೆನೇ ಹೊರಟಿರ್ತಾರೆ. ಪ್ಯಾಕಪ್ ಆದಾಗ ಅವರೇ ಪ್ಯಾಕಪ್ ಹೇಳಬೇಕು. ಪ್ಯಾಕಪ್ ಆದಮೇಲೆ ನಾವು ಹೊರಟ ಮೇಲೆ ಅವ್ರದ್ದೊಂದು ಎಲ್ಲ ಅವ್ರ ಕಾಸ್ಟ್ಯೂಮ್ನೆಲ್ಲ ತೆಗೆದು ಅವ್ರು ಫ್ರೆಶ್ ಅಪ್ ಆಗಿ ಮೀಟಿಂಗ್ ಇರ್ತದೆ. ಮೀಟಿಂಗ್ ಮುಗಿಸಿ ನಾಳಿನ ಕಾರ್ಯಕ್ರಮಗಳನ್ನು ನೋಡಿ, ಇವತ್ತಿನ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ, ಸಾಧ್ಯ ಆಗಿದ್ರೆ ಅವತ್ತನ್ನು ಏನು ಕಟ್ಟಿಂಗ್ಸ್ ಇದೆ ರಶಸ್ಸು ಅದನ್ನೆಲ್ಲನೂ ನೋಡಿ, ಅಲ್ಲಿ ಆನ್ಲೈನ್ ಇದರಲ್ಲೇ ರೇಟಿಂಗ್ ಇರೋದನ್ನ ಎಲ್ಲ ಮಾಡಿ ಮೀಟಿಂಗ್ ಮಾಡಿ, ಮತ್ತೆ ಅವರು ಹೋಗಿ
ಎಕ್ಸಸೈಸ್ ಮಾಡಿ ಹ್ಮ್ 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 ಎಗೈನ್ ನಮಗೆ ಅವ್ರು ಓಡಬೇಕಿರೋದು ನಮ್ಮ ಜಾಗದಿಂದನೇ, ಹ್ಮ್ ಹ್ಮ್ ನಾವಿರೋ ಸ್ಥಳದಿಂದನೇ ಅವ್ರಿಗೆ ಓಡಬೇಕಿತ್ತು. ಓಕೆ. ಹಾಗಿದ್ರು ಇಷ್ಟೆಲ್ಲ ಮಾಡಿ 4:15ಗೆ ಫಸ್ಟ್ ಶಾಟ್ ತೆಗಿತಾ ಇರ್ತಾರೆ. ಆ ಹೋಟೆಲ್ಗೂ ಸೆಟ್ಗೂ ದೂರ ಇರ್ತಾ ಇತ್ತು. 1.5 ಗಂಟೆ ಜರ್ನಿ ಇತ್ತು. 1.5 ಗಂಟೆ. 1.5 ಗಂಟೆ ಜರ್ನಿ ಇತ್ತು. ಹ್ಮ್ ಅಲ್ಲಿ ಫಸ್ಟ್ ಶಾಟ್ ತೆಗಿತಾ ಇರ್ತಾರೆ. ಹ್ಮ್ ಅವ್ರು ತೆಗಿತಾ ಇದ್ದಾರೆ ಅಂತಂದ್ರೆ ಅವ್ರೊಬ್ಬರೇ ಅಲ್ಲ, ಇಡೀ ಟೀಮ್ ಇರುತ್ತೆ ಅಲ್ಲಿ. ಹ್ಮ್ ಹ್ಮ್ ಟೆಕ್ನಿಷಿಯನ್ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಕ್ಯಾಮ್ರಾಮನ್ ಇದ್ದಾರೆ, ಕ್ಯಾಮ್ರಾ ಅಸಿಸ್ಟೆಂಟ್ಗಳಿದ್ದಾರೆ, ಸೆಟ್ ಬಾಯ್ಸ್ ಇದ್ದಾರೆ, ಎಲ್ಲರೂ ಪ್ರೊಡಕ್ಷನ್ ಅವರು ಇದ್ದಾರೆ, ಕಾಫಿ ಟೀ ಕೊಡೋದಕ್ಕೆ. ಇವರೆಲ್ಲರೂ 4:15ಗೆ ನಾವು ಹೋಗೋಕೆ ಮೊದಲು ಇದ್ದಾರೆ ಸರ್, ಓಕೆ. ಇರ್ತಾರೆ. ಹೆಚ್ಚು ಕಮ್ಮಿ 96 ದಿನಗಳ ಪಯಣ ಕಾಂತಾರದ ಜೊತೆ. ಸೊ ರಿಷಬ್ ಶೆಟ್ಟಿ ಅವ್ರನ್ನ ನೀವು ಹತ್ತಿರದಿಂದ ನೋಡಿದಿರಿ. ಅವ್ರು ಹೆಂಗೆ ವ್ಯಕ್ತಿಯಾಗಿ ನಿರ್ದೇಶನಕ್ಕೆ ಅಂತ ಬಂದಾಗ ತುಂಬ ಕೋಪವಾಗಿರ್ತಾ ಇದ್ರ, ಗರಂ ಆಗಿರ್ತಿದ್ದ ಸೆಟ್ಟಲ್ಲಿ? ಹೇಳಿದೆ ಸರ್, ರಿಷಬ್ ಶೆಟ್ಟ್ರೇ ಸಾಟಿ ಅಲ್ವಾ? ಯಾವಾಗಲೂ ಖುಷಿಯಾಗಿರ್ತಾರೆ. ಓಕೆ. ಟೀಮ್ ಸ್ಪಿರಿಟನ್ನು ಎಲ್ಲೂ ಮಿಸ್ ಮಾಡೋಕ್ಕೆ ಬಿಡಲ್ಲ. ಬಹುದೊಡ್ಡ ನಾಯಕತ್ವ ಗುಣ ಉಳ್ಳಂತಹ ವ್ಯಕ್ತಿ ಎಲ್ಲ ರೀತಿಲೂ. ಅವರಲ್ಲಿ ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಗೆಳೆಯನ ಪ್ರೀತಿ ಇದೆ, ಪ್ರೇಯಸಿಯ ಪ್ರೀತಿ ಇದೆ, ಪ್ರಿಯಕರನ ಪ್ರೀತಿ ಇದೆ. ಎಲ್ಲರನ್ನೂ ಸರಿದೂಗಿಸಿ ಎಲ್ಲರನ್ನೂ ಖುಷಿಪಡಿಸಿ ಸಂತೋಷವಾಗಿ ಕೆಲಸಗಳು ಅದಾಗಿದ್ದು ಆಗಬೇಕು, ಕರೆಕ್ಟ್, ಅವರವರೇ ಮಾಡ್ತಾ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನು ಕೊಂಡು ಹೋಗೋದಿದೆಯಲ್ಲ, ಅದರಲ್ಲಿ ಭಾಳ ದೊಡ್ಡ ಮನುಷ್ಯ ಸರ್. ನಿರ್ದೇಶಕ ಇರುವಾಗ ನಿರ್ದೇಶಕರಾಗಿರ್ತಾರೆ, ನಟನಾಗಿ ಬಂದಾಗ ನಟನಾಗೇ ಇರ್ತಾರೆ ಸರ್. ಅದು ಹೇಗೆ ಸಾಧ್ಯ ಅಂತ ಅನ್ನೋ ಮಟ್ಟಿಗಿನ ಪ್ರತಿಬಿಂಬ ಮನುಷ್ಯ. ನನಗೆ ಜೊತೆಲೇ ಇದ್ದಿದ್ದಾಗ ಒಂದು ಅನುಭವ ಹೇಗೆ ಅಂದರೆ, ಈಗ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಅವರು ಡೈರೆಕ್ಷನ್ ಸೀಟಲ್ಲಿ ಕೂತಿರ್ತಾರೆ, ಆ್ಯಕ್ಷನ್ ಕಟ್ ಹೇಳ್ತಾ ಇರ್ತಾರೆ. ಒಂದು ಶಾಟ್ ಓಕೆ, 2ನೇ ಶಾಟ್ ಓಕೆ. ಅಕಸ್ಮಾತ್ ಏನಂದರೆ ಟೆಕ್ನಿಕಲಾಗಿ ಏನಾದ್ರು ಪ್ರಾಬ್ಲಮ್ ಆದಾಗ 3ನೇದು ಬೇಕು ಅಂದಾಗ ಬೈತಾರೆ. ಅಲ್ಲಿ ಆ ಬೈಗಳೇ ಬೇರೆ. ಆ ಬೈದು ಹಿಂಗೆ ಯಾವುದೋ ಒಂದು ಪೀಕ್ಗೆ ಹೋಗಿ ಒಂದು ಬೈಗಳ ಮತ್ತೆ ನಾರ್ಮಲ್ ನಮಗೂ ನಮ್ಗೆ ಅದು ಕೆಲವರಿಗೆ ಆ ಬೈಗಳ ಕೇಳಿದ್ರೇ ಒಂದು ರೀತಿ ಎನರ್ಜಿ, ಕರೆಕ್ಟ್, ಆ ಮಟ್ಟಿಗಿನ ಇದು. ಅದು ಭಟ್ರಲ್ಲಿದೆ, ನಮ್ಮ ಯೋಗರಾಜ್ ಭಟ್ರಲ್ಲಿ ಆ ಗುಣ ಇದೆ. ಅವ್ರು ಬೈದ್ರೇ ಖುಷಿ ಅಲ್ವಾ? ಅವ್ರಿಗೆ ಬೈದ್ರೆ ಅದು ಒಂದು ರೀತಿ ಎನರ್ಜಿ, ಬೈಯೋದು ಒಂಥರ ತಮಾಷೆಗೆ ಬೈದಿರ್ತಾರೆ. ಅದು ಕೆಲಸ ತೆಗೆಯೋ ವೈಖರಿ ಅದು. 3ನೇ ಟೇಕ್ ಹೋಗ್ತಾ ಇದ್ದಂಗ್ಲೇ ಇವರು ಏನ್ರು ಅವ್ರ ನೀವು ಮನುಷ್ಯತ್ವ ಇಲ್ಲವಾ, ಅವ್ರ ಹತ್ರ ಪದೇ ಮಾಡಿಸ್ತಾ ಇದ್ರಲ್ಲ, ಹೆಂಗೆ ಅದು ಎನರ್ಜಿ ಇಟ್ಕೊಳಕ್ ಸಾಧ್ಯ, ಫೈಲ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ಅವರು ನಟನಾಗಿ ಬಂದಾಗ ಬೇರೆಯವ್ರು ಆ್ಯಕ್ಷನ್ ಕಟ್ ಹೇಳ್ತಾ ಇರ್ತಾರೆ. ಅಂದರೆ ಗುರು ಸನಿಲ್ ಹೇಳ್ತಾ ಇರ್ತಾರೆ, ಇಲ್ಲಾಂದರೆ ನಮ್ಮ ಅನಿರುದ್ಧ ಹೇಳ್ತಾ ಇದ್ರು, ಅವರು ಆ್ಯಕ್ಷನ್ ಕಟ್ ಹೇಳ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರು 1 ಟೇಕ್ ಅಲ್ಲ 17 ಟೇಕು ಮಾಡ್ತಾರೆ. ಅದೇ ದಟ್ ಇಸ್ ಈಸ್ ಗ್ರೇಟ್ನೆಸ್. ಅವರು ಏನೋ ಸಣ್ಣ ಕರೆಕ್ಷನ್ ಹೇಳಿದ್ರು, ಹೌದಾ ಮಗ, ಸರಿ ಮಗ, ಹೌದು, ಇದೇನೋ ಒಂಚೂರು ಇದಾಗಿತ್ತು, ಹೌದಾ ಮಗ, ಓಕೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿರ್ತದೆ. ಇಲ್ಲಿ ಯಾವುದೋ ಒಂದು ಏನೋ ಕಂಟಿನ್ಯೂಟಿ ಪ್ರಾಬ್ಲಮ್ ಅಥವಾ ಇನ್ನೇನೋ ಇರ್ತದೆ, ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು, ಇದನ್ನು ಇದು ಮಾಡು ಅಂತಂತ ಆ್ಯಸ್ ಎ ಡೈರೆಕ್ಟರ್, ಹೀರೋ ಆಗಿದ್ದು ಕೂಡ ಅವ್ರು ಅದನ್ನು ಓವರ್ಕಮ್ ಮಾಡ್ಬೋದು. ನೋ, ಅವನು ನೋಡ್ತಾ ಇದ್ದಾನೆ, ಅವನು ಅದರಲ್ಲಿ ಫೈನಲ್ ಮಾಡಬೇಕು, ಕ್ಯಾಮ್ರಾಮನ್ ಫೈನಲ್ ಮಾಡಬೇಕು, ಅಲ್ಲಿವರೆಗೂ ಮಾಡ್ತಾನೆ ಇರ್ತಾರೆ ಸರ್. ಅದು ಮಾಡ್ತಾನೆ ಇರ್ತಾರೆ, ಅದು ಡೆಡಿಕೇಶನ್. ಎಸ್ ಸರ್. ಕಾಂತಾರ ಆಯಿತು, ಕಾಂತಾರ ಆದ ನಂತರ ಒಂದಿಷ್ಟು ಈಗ ಫೋನ್ ಕಾಲ್ಸ್ ಜಾಸ್ತಿ ಇರ್ಬೋದಾ ಅಂತ? ಸರ್ ಒಂದೇನು ಅದೇನೆ, ಸಿನಿಮಾ ಶುರುವಾದಾಗಲೂ ಎಲ್ಲರೂ ಹೇಳ್ತಾ ಇದ್ರು, ಈಗಲೂ ಎಲ್ಲ ಹೇಳ್ತಾ ಇದ್ದಾರೆ ಸರ್. ನನಗೆ ಯಾವ ವ್ಯತ್ಯಾಸವೂ ಕಂಡು ಬರ್ತಾ ಇಲ್ಲ ಸರ್. ನಾರ್ಮಲ್ ಸರ್. ಆಗ್ಲೂ ಫೋನ್ ಕಾಲ್ಗಳು ಬರ್ತಾ ಇತ್ತು, ಈಗಲೂ ಫೋನ್ ಕಾಲ್ಗಳು ಬರ್ತಾ ಇದೆ, ಈಗಲೂ ಸಿನಿಮಾಗಳು. ಯಾಕಂದರೆ ನಾನು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಯಾವತ್ತೂ ಬೈಫರ್ಕೇಟ್ ಮಾಡಿಲ್ಲ ಸರ್. ಸಿನಿಮಾ ಅಷ್ಟೇ. ಸಿನಿಮಾನ ಮಾಡೋ ಕನಸು ಕಾಣೋರೆಲ್ಲರೂ ಕೂಡ ನನ್ನ ಮುಖ್ಯನೇ. ಬಲರಾಜ್ ವಾಡಿಯವರ ಸಂಭಾವನೆ ತುಂಬ ದುಬಾರಿ ಇರುತ್ತೆ ಹೇಗೆ ಅಂತ? ಖಂಡಿತ ಇಲ್ಲ ಸರ್, ನಾವು ಬಡವರು ಬಾದಾಮಿ ಸರ್. ಎಲ್ಲರಿಗೂ ಕೈ ಎಲ್ಲರಿಗೂ ಎಟಕಬೇಕು ಸರ್. ಒಂದೇನಂತಂದರೆ ಎಲ್ಲರೂ ಸಿನಿಮಾ ಮಾಡಕ್ಕೆ ಬರ್ತಾರೆ, ನಾವು ಸಿನಿಮಾನೇ ಮಾಡ್ತಾರೆ ಅದು. ಸೊ ಹಾಗಾಗಿ ನಾವು ಎಲ್ಲ ಪಾತ್ರಗಳನ್ನು ಮಾಡಬೇಕು, ಎಲ್ಲರಿಗೂ ಕೈಗೆಟಕಬೇಕು. ಆಗ ಸಿನಿಮಾ ಮಾಡಕ್ಕೆ ಬರೋರ್ಗೂ ಕೂಡ ಒಂದು ಭರವಸೆ ಮೂಡುತ್ತೆ, ಎಸ್ ನಾನು ಇವ್ರ ಕೈಲಿ ಕೆಲಸ ಮಾಡ್ಬೋದು ಅಂತಂದಾಗ. ಆಮೇಲೆ ನಾನು ಹೆಚ್ಚು ಹೊಸಬರ ಸಿನಿಮಾದಲ್ಲಿ ಹೆಚ್ಚು ಕೆಲಸ ಮಾಡೋದು. ಹೊಸಬರ ಆಲೋಚನೆ ಮತ್ತು ನನ್ನ ಅನುಭವ ಎರಡೂ ಸೇರಿದ್ರೆ ಇನ್ನೊಂದೇನೋ ಒಂದು ಹೊಸದು ಆಗ್ಬೋದಲ್ಲ ಸರ್. ಎಸ್ ಸರ್. ನಿಮ್ಮ ಪ್ಲಸ್ ಮತ್ತು ಮೈನಸ್ ಹೇಳೋದಾದ್ರೆ? ನನ್ನ ಪ್ಲಸ್ ಮತ್ತು ಮೈನಸ್ ಸರ್, ನನ್ನ ಜಾಸ್ತಿ ಪ್ಲಸ್ಸೇ ಸರ್. ಮೈನಸ್ ಯಾವುದು ತದ ತಕ್ಷಣಕ್ಕೆ ಯಾವುದು ಬರ್ತಾ ಇಲ್ಲ.
ಅಂದರೆ ವೃತ್ತಿಯಲ್ಲಿ ಸರ್ ನೀವು ಹೇಳ್ತಾ ಇರೋದು ವೃತ್ತಿಯಲ್ಲಿ ಇಲ್ಲ, ಎಲ್ಲ ಪ್ಲಸ್ಸೇ ಸರ್, ಮೈನಸ್ ಯಾವುದು ನನಗೆ ಕಂಡು ಬಂದಂಗೆ ಯಾವುದು ನನ್ನ ಮೈನಸ್ ಇಲ್ಲ. ನಿಮ್ಮ ಸ್ಟ್ರೆಂತ್ ಅಂದರೆ ಎಲ್ಲರನ್ನು ಪ್ರೀತಿಯಿಂದ ನೋಡೋದು, ಒಂದೇ ಅನ್ನೋ ಭಾವನೆಯಲ್ಲಿ ಎಲ್ಲರೂ ನಾನು ಕಾಣೋದು, ಅದು ನನ್ನ ಸ್ಟ್ರೆಂತ್ ಅಂದ್ಕೊಂಡು. ಆರಂಭದಿಂದ ನೀವು ಒಂದಷ್ಟು ಡಾಕ್ಯುಮೆಂಟರೀಸ್ನ ಡೈರೆಕ್ಷನ್ ಮಾಡಿದವರು, ಸೊ ಹಾಗೆ ನಟನೆಯಲ್ಲಿ ಬ್ಯುಸಿಯಾದರೆ, ಸೊ ಏನಾದರೂ ಡೈರೆಕ್ಷನ್ ಮಾಡೋ ಆಲೋಚನೆ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಯಾಕಂದರೆ ಅದು ದೊಡ್ಡ ಜವಾಬ್ದಾರಿ, ಮತ್ತು ಅದಕ್ಕೆ ಬೇಕಾಗಿರೋ ಇಮ್ಯಾಜಿನೇಷನ್ ಮತ್ತು ಅದಕ್ಕೆ ಬೇಕಾಗಿರೋ ಸಮಯ ಇದೆಯಲ್ಲ, ಆ ಸಮಯ ಮತ್ತು ವಯಸ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಹುಡುಕಿ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯನೇ ಸರ್. ಅದು ದೊಡ್ಡ ವಿಷಯ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಪ್ರೊಡ್ಯೂಸರ್ನ ಹುಡುಕಿ ಮಾಡೋದು ದೊಡ್ಡ ವಿಷಯ ಆಗಲ್ಲ. ಆಮೇಲೆ ಸಿನಿಮಾದಲ್ಲಿ ತುಂಬ ಜನ ಎಲ್ಲ ಹೇಳ್ತಾ ಅನ್ನೋ ಹಾಗೆ ಸಿನಿಮಾ ಮಾಡೋದಕ್ಕೆ ದುಡ್ಡೇ ಬೇಕು ಅಂತೇನಿಲ್ಲ ಸರ್, ದುಡ್ಡು ಬೇಕು, ಆದ್ರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋದು ನನ್ನ ಕಲ್ಪನೆ. ಅಂದರೆ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಕಥೆ ಆದ್ರೆ ಸರ್, ಒಳ್ಳೆ ಕಥೆ ಇರಬೇಕು, ಮತ್ತು ಅವ್ನು ರಿಸೋರ್ಸ್ನ ಕಲೆಕ್ಟ್ ಮಾಡಬೇಕು ಸರ್, ರಿಸೋರ್ಸ್ ಕಲೆಕ್ಟ್ ಮಾಡಬೇಕು. ಅದನ್ನ ಡೇ ಒನ್ನಿಂದ ರಿಷಬ್ ಶೆಟ್ಟರ್ ಮಾಡಿ ತೋರಿಸಿದ್ದಾರೆ, ಎಸ್ ಮಹೇಂದರ್ ಅವ್ರು ಮಾಡಿ ತೋರಿಸಿದ್ದಾರೆ, ನಮ್ಮ ಹಳೇ ಸಿನಿಮಾ ನಿರ್ದೇಶಕರುಗಳೆಲ್ಲರೂ ಮಾಡಿ ತೋರಿಸಿದ್ದಾರೆ ಸರ್. ಏನು ಇಲ್ಲದೆ ಹಿಂಗೆ 4 ಜನ ಸೇರ್ಕೊಂಡು ಎಲ್ಲ ಮಾಡ್ಬಿಡ್ತಾರೆ. ಮೇಯರ್ ಮುತ್ತಣ್ಣ ಎಲ್ಲರೂ ಸೇರ್ಕೊಂಡು ಮಾಡಿರೋದು, ದ್ವಾರಕೀಶ್ ಅವರು, ವರ್ಧಪ್ಪ ಅವರು, ಇವರೆಲ್ಲ ಸೇರ್ಕೊಂಡು ಮಾಡಿರೋದು. ಹಿಂದೆಲ್ಲ ಹಾಗೆಲ್ಲ ಮಾಡ್ತಿದ್ದು ಸರ್. ರಣಧೀರ ಕಂಠೀರವ ಬೇಕಾ ಸರ್, ಕಂಬೈಂಡ್ ಆಗಿ ಮಾಡಿ ಫಸ್ಟ್ ಟೈಮ್ ಕನ್ನಡ ನೆಲದಲ್ಲಿ ಶೂಟ್ ಮಾಡಿದಂಥ ಸಿನಿಮಾ ಅದು, ಎಲ್ಲ ಸೇರಿ ಮಾಡೋಂಥದ್ದು. ಅದು ಆ ಕಾಲಕ್ಕೆ ಸರಿ ಇದೆ, ಈ ಕಾಲಕ್ಕೆ ಅದು ಸ್ವಲ್ಪ ದುಬಾರಿ ಆಗ್ಬೋದು. ಆದರೆ ನಾನು ಡೈರೆಕ್ಟ್ ಮಾಡಬೇಕು ಅಂತಂತಂದರೆ ಅದು ನನ್ನ ಕಲ್ಪನೆಯಲ್ಲೇ ಇಲ್ಲ ಸರ್. ಕಲ್ಪನೆಗೆ ಸಿಗದೇ ಇರೋಂತಹ ಒಂದು ಸ್ಥಾನ ಅದು, ನಿರ್ದೇಶಕ ನಟನೆ ಮಾಡ್ಕೊಂಡೇ ಹೋಗೋದು, ಅಭಿನಯ ಮಾಡ್ಕೊಂಡೇ. ಪರಭಾಷೆಯಿಂದ ಏನಾದ್ರು ಅವಕಾಶಗಳು ಸರ್? ಪರಭಾಷೆಯಿಂದ ಈಗಾಗಲೇ ತೆಲುಗಲ್ಲಿ ಒಂದು 14 ಸಿನಿಮಾ ಮಾಡಿದ್ದೀನಿ ಸರ್. ಅಲ್ಲಿ ಚೆನ್ನಾಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ. ರಿಲೀಸ್ ಆಗಿರೋದು ಒಂದೇ ಸಿನಿಮಾ, ಭೈರವ ಗೀತ. ಅದು ಬಿಟ್ಟ ಹಾಗೆ ಇನ್ನೂ 3 ಸಿನಿಮಾ ಸಿದ್ಧ ಇದೆ ಈಗ ಸಿನಿಮಾ ರಿಲೀಸ್ ಆಗೋದಕ್ಕೆ. ಎಲ್ಲದರಲ್ಲೂ ಒಳ್ಳೊಳ್ಳೆ ಪಾತ್ರಗಳೇ ಇದೆ ಸರ್, ತುಂಬ ಒಳ್ಳೆ ಪಾತ್ರಗಳು. ಬಲರಾಜ್ ಅವ್ರನ್ನ ಜಾಸ್ತಿ ನಾನು ಗಮನಿಸಿದ್ದು, ಆನ್ ಸ್ಕ್ರೀನ್ ಬೇರೆ ಇರ್ತಾರೆ, ಆಫ್ ಸ್ಕ್ರೀನ್ ತುಂಬ ಸಿಂಪಲ್, ಒಂದು ಪಂಚೆ ಹಾಕೊಂಡು ಎಲ್ಲ ಹೊರಟ್ಬಿಡ್ತಾರೆ. ತುಂಬ ಸರಳ, ಅಷ್ಟೊಂದು ವಿರಳ ಸರಳತೆ ಬಂದಿದ್ದು ಹೇಗೆ ಅಂತ? ಹೇಗೆ ಹೇಳ್ಬೇಕು ಸರ್, ನಮ್ಮ ಪರಂಪರೆನೇ ಆಗಿದಿಲ್ಲ ಸರ್. ರಾಜ್ಕುಮಾರ್ ಪರಂಪರೆ ನಮ್ದೆಲ್ಲರದು, ರಜನಿಕಾಂತ್ ಅವರ ಪರಂಪರೆ, ಅಥವಾ ಇನ್ಯಾರೇ ನಾವು ಯಾರನ್ನೇ ಗಮನಿಸೋದು ನಾವು ನೋಡ್ಬೋದು. ಅಲ್ಲಿ ಮಲಯಾಳಂಬಲ್ಲಿ ನೋಡಿ, ತೆಲುಗಲ್ಲಿ ನೋಡಿ, ತಮಿಳಲ್ಲಿ ನೋಡಲಿ, ಕನ್ನಡದ ನೋಡಿ, ಎಲ್ಲರೂ ಮೂಲಭೂತ ಭಾಳ ಸರಳ ಇರೋಂಥವ್ರು ಸರ್, ಸರಳವನ್ನೇ ಹೊಂದಿರೋಂಥವ್ರು ಒಂದು. ಆಮೇಲೆ ನಮಗೆ ಮನೆಯಲ್ಲೂ ಕೂಡ ಅದೇ ವಾತಾವರಣದಲ್ಲಿ ಬೆಳೆದು ಬಂದು, ಆ ಮನೆಯಲ್ಲಿಂದ ಹೊರಗಡೆ ಬಂದರೆ ರಂಗಭೂಮಿಯಲ್ಲೂ ಕೂಡ ನಮಗೆ ಅದೇ ವಾತಾವರಣದಲ್ಲಿ ಬೆಳೆದು ಬಂದರು. ಎಲ್ಲರೂ ಸಾವಯವವಾಗಿ ಆರ್ಗ್ಯಾನಿಕ್ ಆಗಿ ಇದ್ದಂಥವ್ರು, ಸಹಜವಾಗಿದ್ದಂಥವ್ರು, ಸಹಜವಾದ ಬದುಕನ್ನು ಬಾಳೋ ಕಡೆಗೇ ನಮ್ಮನ್ನೆಲ್ಲರನ್ನೂ ಪ್ರೇರೇಪಣೆ ಮಾಡಿದಂಥವ್ರು ಗುರುಗಳು, ಹಿರಿಯರು. ಆಮೇಲೆ ನಮ್ಮ ಆಲೋಚನೆಗಳು ಕೂಡ ಆ ಕಡೆ ನಿಟ್ಟಿನಲ್ಲೇ ಇರೋದ್ರಿಂದ ಸರಳವಾಗಿದ್ದಷ್ಟು ಸುಲಭ ಅಂತ ಸರ್ ನಿರ್ವಹಣೆ. ಹಾಗಾಗಿ ಅದನ್ನು ಕಂಡುಕೊಂಡಿದ್ದೀರಿ, ಸರಳವಾಗಿರೋದು ಸುಲಭವಾಗಿರೋದು. ಎಸ್ ಸರ್, ನೀವು ಕಂಡಂತೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ? ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ ಸರ್, ಯಾವತ್ತೂ ಚೆನ್ನಾಗಿದೆ. ಏರಿಳಿತಗಳು ಸಹಜ, ಅದು ಆ ಏರಿಳಿತಗಳನ್ನ ನಿಭಾಯಿಸೋ ನಿಟ್ಟಿನಲ್ಲಿ ಒಳಗಿನ ಮಂದಿ, ನಿರಂತರತೆಯಿಂದ ನಡೀತಾ ಇರೋ ಮಂದಿ ಎಚ್ಚರ ವಹಿಸ್ಬೇಕಾಗತ್ತೆ. ತುಂಬ ಏರಿದ್ದಾಗ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಇಳಿತಾ ಆಗ್ತಾ ಇದ್ದಂಗ್ಲೇ 108 ಮಾತುಗಳು ಬರುತ್ತೆ. ಇದ್ರ ಬಗ್ಗೆ ನಾವು ತುಂಬ ಚಿಂತನೆ ಮಾಡ್ತಾ ಇರ್ತೀವಿ ಸರ್. ಸೆಟ್ಟಲ್ಲಿದ್ದಾಗ ನಾವು ತುಂಬ ಮಾತಾಡ್ಕೊಳ್ತಾ ಇರ್ತೀವಿ ಎಲ್ಲರೂ. ಇದು ಇಂಡಸ್ಟ್ರಿ ಆಗಿರೋದ್ರಿಂದ, ಕನ್ನಡ ಫಿಲಮ್ ಇಂಡಸ್ಟ್ರಿ KFI ಇಂಡಸ್ಟ್ರಿಯ ಸ್ವರೂಪವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇದಿನ್ನೂ ಸಂಪೂರ್ಣವಾಗಿ ಜಯಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಅಂದರೆ ಗೆಲುವು ಸಾಧಿಸಿಲ್ಲ. ಇಲ್ಲಿ ಹಲವಾರು ಸಮಸ್ಯೆಗಳನ್ನ ಇದೆ, ಅದು ಹಿರಿಯರೇ ಮಾತಾಡಬೇಕು. ನಾನು ಈ ವೇದಿಕೆ ಮುಖಾಂತರ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸೋದಾದರೆ, ಪ್ರೊಫೆಷನಲಿಸಮ್ ಕಡಿಮೆ ಇದೆ ಸರ್ ನಮ್ಮಲ್ಲಿ. ಪ್ರೊಫೆಷನಲಿಸಮ್ ಕಡಿಮೆ, ವೃತ್ತಿಪರತೆ ಕಡಿಮೆ ಇದೆ ಅಂತಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಸ್ವಲ್ಪ ಕೊರತೆ. ಈಗ ನನಗೆ ನಾನು ಮಾಡ್ತಿರೋದೇ ಅತ್ಯುತ್ತಮ, ನೀವು ಮಾಡ್ತಿರೋದು ಅತ್ಯುತ್ತಮ, ಅವ್ನು ಮಾಡ್ತಿರೋದು ಅತ್ಯುತ್ತಮ.
ಆದರೆ ಇದು ಅತ್ಯುತ್ತಮ ಅಥವಾ ಉತ್ತಮ ಇಲ್ಲದೇ ಇಲ್ಲ ಅಂತಂತ ಹೇಳೋರು ಯಾರು? ನಾವು 3 ಜನ ಸೇರಿದ್ರೆ ಇಂಡಸ್ಟ್ರಿ. ಕರೆಕ್ಟ್. ಈಗ ನಾವೇನು ಮಾಡ್ತಿದ್ದೀವಿ, ನಂದೇ ಅತ್ಯುತ್ತಮ ನಿಂದೆ. ಅಂದರೆ ಇಲ್ಲಿ ನಾನು ಹೇಳೋದೇನೆಂದರೆ, ನಮ್ಮಲ್ಲಿ ಈಗ ನೋಡಿ, ನೀವು ಪೀಣ್ಯ ಇಂಡಸ್ಟ್ರಿ ಇದೆ ಸರ್ ಬೆಂಗಳೂರಲ್ಲಿ. ಏಷ್ಯಾದಲ್ಲೇ ಅದು 1ನೇ ಸ್ಥಾನನೋ 2ನೇ ಸ್ಥಾನನೋ ಸರ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ. ಅಲ್ಲಿ ಒಂದು ಸಣ್ಣ ಮೊಳೆ ತಯಾರು ಮಾಡೋದಕ್ಕೂ ಅದಕ್ಕೊಂದು ಪ್ರೊಫೆಷನಲಿಸಮ್ ಇದೆ. ಅವನು ಓದ್ಕೊಂಡಿರ್ತಾನೆ, ತಿಳ್ಕೊಂಡಿರ್ತಾನೆ, ಅವ್ನಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈಗ ಒಂದು ಹೊಸ ಕಾರ್ ಬಂದಾಗ ಅದರ ಟೆಕ್ನಿಷಿಯನ್ಗೆ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸ್ತಾರೆ. ಈವನ್ ಒಬ್ಬ ಆಫೀಸರ್ಗೂ ಕೂಡ IAS IPS ಆಫೀಸರು 6 ತಿಂಗಳಿಗೆ 1 ವರ್ಷಕ್ಕೆ ಅವ್ರಿಗೆ ಟ್ರೈನಿಂಗ್ ಇರ್ತದೆ. ರಿಜಿನೇಟ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಒಂದು ಈ ರೀತಿ ಒಂದು ನಿರಂತರವಾಗಿ ಅಪ್ಗ್ರೇಡ್ ಮಾಡೋವಂಥದ್ದು ನಡೀತಾ ಇದೆ ಸರ್. ಆದರೆ ಇಂಡಸ್ಟ್ರಿ ಅಂತ ಹೇಳ್ಕೊಳ್ತಾರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ನನಗೆ ಗೊತ್ತಿಲ್ಲ. ಈ ರೀತಿ ಯಾವ ಪ್ರಕ್ರಿಯೆಗಳು ನಡೆದಿದ್ದು ನನಗೆ ಕಂಡಿಲ್ಲ ಸರ್. ಕೆಲವೊಂದು ಕಡೆ ಸೆಮಿನಾರ್ಸ್ಗಳು, ವರ್ಕ್ಶಾಪ್ಗಳು ಇವೆಲ್ಲ ಮಾಡಿದ್ದಿದೆ. ಸುಚಿತ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಗ್ಬೋದು, ಮತ್ತು ಕೆಲವೊಂದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಮೇಕಪ್, ಈಗ ನಮ್ಮಲ್ಲಿ ಯೂನಿಯನ್ಗಳಿದೆ, ಮೇಕಪ್ ಇದೆ, ಸ್ಟಂಟ್ ಮಾಸ್ಟರ್ಸ್ ಇದೆ, ಮತ್ತು ಹಿಂಗೆಲ್ಲ ಇದೆ. ಈಗ ಅವರು ವೈಯಕ್ತಿಕವಾಗಿ ಅಂದರೆ ಅವರ ಮಟ್ಟದಲ್ಲಿ ಈ ರೀತಿ ಒಂದು ಅಪ್ಗ್ರೇಡೇಷನ್ ಮಾಡೋಂತಹ ಕೆಲಸಗಳನ್ನ ಮಾಡಬೇಕಾಗಿದೆ ಸರ್. ಆಮೇಲೆ ಇನ್ನೊಂದು ನಾನು ಗಮನಿಸಿದ, ಸಾಹಿತಿಗಳು ನಮ್ಮ ಸಿನಿಮಾದಿಂದ ದೂರ ಆಗಿದ್ದಾರೆ ಸರ್. ಸಾಹಿತಿಗಳು ಮತ್ತು ಬೇರೆ ಬೇರೆ ಸಮಾಜದ ಪ್ರತಿನಿಧಿಗಳು ಅಂತ ನಾವು ಯಾರನ್ನ ಹೇಳ್ತೀವೋ ಅವರು ಸಿನಿಮಾದೊಳಗಡೆ ಬರ್ತಾ ಇಲ್ಲ. ಸಿನಿಮಾ ಅವ್ರನ್ನ ಕರೀತಾ ಇಲ್ವೋ ಅಥವಾ ಅವರು ಸಿನಿಮಾದೊಳಗಡೆ ಬರ್ತಾ ಇಲ್ಲ ಗೊತ್ತಿಲ್ಲ. ನೀವು ಈ ಹಿಂದೆ ನೋಡಿ, ಎಲ್ಲ ಬರವಣಿಗೆ ಮಾಡೋಂಥವ್ರು ಬಹುತೇಕ ಕೃತಿಗಳು ಸಿನಿಮಾನೇ ಆಗ್ತಾ ಇದ್ವು. ಎಸ್ ಸರ್, ಈಗ ಇಲ್ಲ. ಹೌದು, ಎಲ್ಲರೂ ಕೂಡ ಸಂಪೂರ್ಣವಾಗಿ ಸಾಹಿತಿಗಳು ಜಾಸ್ತಿ ಇದ್ರು. ನಿಜ. ಈಗ ದೊಡ್ಡರಂಗೇಗೌಡರನ್ನ ನೀವು ಯಾವ ಸಾಹಿತಿಗಳು ಅಂತ ಹೇಳ್ತೀರಿ? ಚಿತ್ರ ಸಾಹಿತಿ ಅಂತಿರೋ ನೀವು ಮಾಮೂಲಿ ಎಷ್ಟೆಂತ ಹಾಡುಗಳು ಬರೋದು ಸರ್. ಆರ್ ಎನ್ ಜಯಗೋಪಾಲ್ ಎಂತ ಬರೋದು, ಜಿ ಉದಯಶಂಕರ್ ಹೆಂಗೆ ಬರೆದ್ರು, ಹಂಸಲೇಖ ಅವರು ಅಂತ ಅಲ್ಟಿಮೇಟ್ ಅವರು. ಸಾಹಿತ್ಯಕ್ಕೂ ಸಿನಿಮಾಗೂ ಅವಿನಾಭಾವ ಸಂಬಂಧ ಇತ್ತು ಸರ್. ಓದು ಅನ್ನೋದಿತ್ತು. ತುಂಬ ಸಿನಿಮಾಗಳನ್ನ ಓದೋರು, ಸಿನಿಮಾಗಳೆಲ್ಲ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರೆಲ್ಲ ಮಾಡಿದ್ದು ಎಷ್ಟೊಂದು ಸಿನಿಮಾಗಳು, ಒಳ್ಳೆ ಕತೆ ಓದಿದೊಂದು ಸಿನಿಮಾ ಮಾಡಿ ಅಂತ ಹೇಳಿರೋ ಉದಾಹರಣೆಗಳಿದೆ, ರೆಫರ್ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ಸಂಬಂಧ ಇತ್ತು. ಈಗ ಗೊತ್ತಿಲ್ಲ ಅದು. ನಾನು ವರ್ಲ್ಡ್ ಸಿನಿಮಾ ಕಲ್ಚರ್ ಇದೆ ಬಿಡಿ, ವರ್ಲ್ಡ್ ಸಿನಿಮಾಗಳನ್ನು ನೋಡೋದು ಮಾಡೋದು ಅನ್ನೋ ಥರ ಮಾತುಗಳಿದೆ. ಅಲ್ಲ, ಹಾಗಿದ್ರು ಏನಾಗಿದೆ ಸರ್, ಒಂದು ನಮ್ಮದೇ ಆದೊಂದು DNA ಇರ್ತದೆ. ಕರೆಕ್ಟ್. ನೀವು ವರ್ಲ್ಡ್ ಸಿನಿಮಾ ಮಾದರಿಯಲ್ಲಿ ಇಲ್ಲಿ ತೆಗೆದ್ರೆ ಸಿನಿಮಾ ಓಡಲ್ಲ. ಈಗ ಹೇಗೆ ಅಂತಂತಂದರೆ, ಅಮಿತಾಬ್ ಬಚ್ಚನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಕನ್ನಡದಲ್ಲಿ ಮಾತಾಡಿಸಿದ್ರೆ ಹೇಗಿರ್ಬೋದು? ರುಚಿಸಲ್ಲ ಅದು. ಕರೆಕ್ಟ್. ಅಮಿತಾಬ್ ಬಚ್ಚನ್ ಅವರು ಹಿಂದಿಲೇ ಮಾತಾಡಬೇಕು. ಆ ಹಿಂದಿ ಸಿನಿಮಾದ ಆ ಒಂದು ಫ್ರೇಮಲ್ಲೇ ನಾವು ಅವ್ರನ್ನ ನೋಡಬೇಕು, ಆ ಒಂದು ವೇದಿಕೆಯಲ್ಲೇ ನೋಡಬೇಕು. ಹಾಗಿದ್ದಾಗಲೇ ಅಮಿತಾಬ್ ಬಚ್ಚನ್ ಅವ್ರು ಕರ್ಕೊಂಡು ಕನ್ನಡದಲ್ಲಿ ಮಾತಾಡಿಸ್ಬಿಟ್ರೆ, ಇದು ಈಗ ಪ್ಯಾನ್ ಇಂಡಿಯಾ ವರ್ಲ್ಡ್ ಸಿನಿಮಾ ಅನ್ನೋದೇನಾಗುತ್ತೆ, ನಿಮ್ಮ ನೇಟಿವಿಟಿಗಳನ್ನ ತಿಂದಾಕ್ಬಿಡ್ತದೆ. ಅವ್ನಿಗೆ ಒಗ್ಗಲ್ಲ, ನಂದು ಅನ್ಸಲ್ವಲ್ಲ. ಈ ಫಾರಿನ್ ಯಾಕೆ ನಾವು ನೋಡಿ ಖುಷಿಪಟ್ಟು ಹೌಸ್ಫುಲ್ ಮಾಡ್ತೀವಿ ಅಂತ ಸರ್, ಆಯಾ ಭಾಷೆಗೆ ನೋಡ್ತೀವಲ್ಲ, ಹಾಗಾಗಿ ಹ್ಞೂ ಸರ್ ಬೇಡ ಸರ್. ನಮ್ಮಲ್ಲಿ ನನ್ನ ಮಕ್ಕಳು ಜೊತೆಗೆ ಒಂದು ದೊಡ್ಡ ಬಳಗನೇ ಇದೆ ಸರ್. ಡೆಮೋನ್ ಅಂತಂತ ಯಾವುದೋ ಜಪಾನೀಸ್ ಒಂದು ಸೀರೀಸ್ ಇದೆ ಸರ್. ಅದು ರಾತ್ರಿ 10:30 ಶೋಗೆ ಹೋದ್ರು ಹೌಸ್ಫುಲ್ಲು. ಅವ್ರು ಯಾವ ಪ್ರಮೋಷನ್ ಮಾಡಿ, ಏನು ಪ್ರಮೋಷನ್ ಮಾಡಿದ್ರು? ನಮ್ಮಲ್ಲಿ ಪ್ರಮೋಷನ್ನು ಹೀರೋ ಇರಬೇಕು, ಒಳ್ಳೆ ಹೀರೋಯಿನ್ ಇರಬೇಕು, ಒಳ್ಳೆ ಮ್ಯೂಸಿಕ್ ಇರಬೇಕು ಅಂತಂತೆಲ್ಲ ಹೇಳ್ತಾರಲ್ಲ. ಅವ್ನು ಜಪಾನ್ಲಿ ಇರೋನು ಇಲ್ಲಿ ಯಾವ ಪ್ರಮೋಷನ್ ಮಾಡಿದ್ದಾರೆ? ಇಲ್ಲಿ ಜನ ನೋಡ್ತಾರೆ ಸರ್. ಬುಕ್ಕಿಂಗ್ ನೀವು 3 ದಿವಸ 4 ದಿವಸ ಮೊದಲೇ ಬುಕ್ಕಿಂಗ್ ಸಿನಿಮಾಗಳದು. 10:30 ಹೋದ್ರೆ ನಿಮ್ಗೆ ಹೌಸ್ಫುಲ್ ಇದೆ. ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದಾರೆ, ಮಕ್ಕಳುಗಳು ಬಂದಿದ್ದಾರೆ, ಯಾರು ಹಿಂಗೆ ತುಂಬಿದ್ದಾರೆ. ಆಗ ನಮ್ಮ ಸಿನಿಮಾ ಯಾಕೆ? ನೀವು ಅದೇ ಸಿನಿಮಾ ಕನ್ನಡದಲ್ಲಿ ಮಾಡಿ ನೋಡಲ್ಲ. ಕರೆಕ್ಟ್. ಯಾಕಂದರೆ ನಮ್ಮ DNA ಕನೆಕ್ಟಿವಿಟಿ ಬೇಕು. ಆ ಕನೆಕ್ಟಿವಿಟಿನ ನಾವು ಕಂಡುಕೊಳ್ಳೋವರೆಗೂ ಆ ಒಂದು ಕಾರಣದಿಂದ ನಮ್ಮದು ಕಾಂತಾರ ಆಗ್ಬೋದು ಅಥವಾ ಕರಾವಳಿಯಲ್ಲಿ ರಿಷಬ್ ಶೆಟ್ಟರ್ ಮಾಡ್ತಿರೋ ಪ್ರಯೋಗಗಳಾಗ್ಬೋದು, ನಮ್ಮ ಈ ನೆಲದ ಮಾತುಗಳನ್ನು ಮಾತಾಡಿದ್ರೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಅವರು ಎಲ್ಲರೂ ಈ ನೆಲದ ಮಾತುಗಳನ್ನು ಮಾತಾಡೋಕ್ಕೆ ಶುರು ಮಾಡಿದ್ರು ಸರ್. ನೆಲದ ಮಾತುಗಳಿಗೆ ಧನಿಯಾದರು, ಸತ್ವ ಹಂಗಿರುತ್ತೆ, ಪ್ರತಿನಿಧಿಸಿದ್ರು. ಹಾಗಾಗಿ ನಮಗೆ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರಾಜ್ಕುಮಾರ್ ಅವರು ಒಬ್ಬ ಮನೆ ಮಗನರಾಗಿ ಕಾಣಿಸ್ತಾರೆ, ಒಂದು ಒಳ್ಳೆ ಆದರ್ಶ ಗಂಡನ ಕಾಣಿಸ್ತಾರೆ, ಆದರ್ಶ ಪೊಲೀಸ್ ಆಫೀಸರಾಗಿ ಕಾಣಿಸ್ತಾರೆ, ಸಮಾಜದ ನಾಯಕನಾಗಿ ಕಾಣಿಸ್ತಾರೆ, ತಂದೆಯಾಗಿ ಕಾಣಿಸ್ತಾರೆ. ಇಷ್ಟೆಲ್ಲದಕ್ಕೂ ಕಾರಣ ಹಾಗಾಗಿ ಜನಗಳೆಲ್ಲರೂ ಒಪ್ಕೊಂಡು ಅವ್ರನ್ನ ಇದು ಮಾಡಿ. ಎಸ್, ನೀವು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಬೇಕು.
ಅದು ಒಂದಷ್ಟು ಜನ ಹಿರಿಯರು ಕೂತ್ಕೊಂಡು ಎಲ್ಲಿ ಹಳಿ ತಪ್ತಾ ಇದೆ ಅದು ಸರಿಪಡಿಸೋಂಥ ಕೆಲಸ. ಹಿರಿಯರು ಅಂದ್ರೆ ಬರೀ ಸಿನಿಮಾದವರಲ್ಲ ಸರ್, ಎಲ್ಲರೂ ಸೇರ್ಬೇಕು. ನಿಜ. ಪ್ರದರ್ಶನಕಾರನಿಂದ ಹೇಳೋ ಸರ್, ಟಿಕೆಟ್ ಹರಿತಾನಲ್ಲ ಥಿಯೇಟರ್ಲಿ ಟಿಕೆಟ್ ಹರಿತಾನಲ್ಲ, ಅವನಿಗೊಂದು ಸಿನಿಮಾ ಪ್ರೀತಿ ಇರಬೇಕಾಗತ್ತೆ. ಹೌದು ಹೌದು ಹೌದು. ಅವನಿಗೊಂದು ಸಿನಿಮಾ ಪ್ರೀತಿ ಇರಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಅವ್ರನ್ನೆಲ್ಲರೂ ಪ್ರತಿನಿಧಿಸೋರು, ಸಮಾಜದ ಎಲ್ಲ ವಿಭಾಗದ ಪ್ರತಿನಿಧಿಗಳು, ಅವರು ಸರ್ಕಾರೇತರ ಆಗ್ಬೋದು, ರಾಜಕೀಯದಿಂದ ಒಂದು ಸೂಕ್ಷ್ಮ ಸಂವೇದನೆ ಉಳ್ಳಂಥ ವ್ಯಕ್ತಿಗಳಾಗ್ಬೋದು. ಈಗ ಹಿಂದೆ JH ಪಟೇಲ್ ಅವರು, ರಾಮಕೃಷ್ಣ ಹೆಗಡೆಯವರೆಲ್ಲ ಅಷ್ಟೆಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ರು, ಒಂದು ನಾಟಕ ನೋಡೋರು ಬಂದು ಅಲ್ವಾ, ನಮ್ಮದೇ ಬಂದು ಎಲ್ಲಿತ್ತು ಸಮಯ, ರಾಜ್ಯ ನಡೀತಾ ಇತ್ತು, ಎಲ್ಲ ನಡೀತಾ ಇತ್ತು, ಏನು ವ್ಯತ್ಯಾಸ ಏನಾಗ್ಬಿಟ್ಟಿತ್ತು? ಅಭಿರುಚಿ ಬೆಳೆಸ್ಕೊಬೇಕಷ್ಟೇ. ಹೌದಲ್ಲ. ಈಗ ಭೂಪಾಲಲ್ಲಿ ವಿಭಾ ಪ್ರಕರಣ ಅಂತ ಒಂದು ಹೇಳಿದ್ರು ಸರ್ BV ಕಾರಂತರದ್ದು. ಅಂದರೆ ನಾನು ಇದು ಕೇಳ್ಪಟ್ಟಿದ್ದು, ನಾನು ಪ್ರತ್ಯಕ್ಷ ಸಾಕ್ಷಿದಾರನೂ ಅಲ್ಲ, ಪ್ರತ್ಯಕ್ಷವಾಗಿ ನನಗೆ ಅದು ಕೇಳ್ಪಟ್ಟಿದ್ದು, ಒಂದು ಬಾಯಿಂದ ಬಾಯಿ. ವಿಭಾ ಪ್ರಕರಣ ಅಂತ ಒಂದು ನಡೀತದೆ. ಅದರಿಂದ ಕಾರಂತರು ಜೈಲಿಗೆ ಹೋಗಿ ಬರಬೇಕಾಗತ್ತೆ. BV ಕಾರಂತರು ತುಂಬ ಘಾಸೆಗೊಳಗಾಗಿರ್ತಾರೆ. ಮತ್ತೇನು ಮಾಡೋದು, ಅಲ್ಲಿ ಭೂಪಾಲ ರಂಗಮಂಡಲ ಅಂದ್ಬಿಟ್ಟು ದೊಡ್ಡದಾಗಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ತಾರೆ BV ಕಾರಂತರು. ಏನು ಮಾಡೋದು, ಹೀಗೆ ಹಿಂಗೆಲ್ಲ ಮಾಡಿದಾಗ ಇವರು ಯಾರು JH ಪಟೇಲ್ ಅವರು, ಬನ್ನಿ ನೀವು JH ಪಟೇಲ್ ರಾಮಕೃಷ್ಣ ಅವರು, ಈ ತಕ್ಷಣ ನನಗೆ ಕ್ಲಾರಿಟಿ ಸಿಗ್ತಾಯಿಲ್ಲ, ಬಟ್ ಇಂಪ್ರೆಸಿವ್ ಹೇಳ್ತೀನಿ ಸರ್. ನೀವು ಸುಮ್ಮನೆ ಹಾಕಿದ್ದೀರಿ, ಬನ್ನಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ, ನಿಮಗೊಂದು ನೀವೊಂದು ರಂಗ ಚಳವಳಿ ಪ್ರಾರಂಭ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಅವ್ರನ್ನ ಇದು ಮಾಡಿ ಅವ್ರಿಗೂ ವೆಹಿಕಲ್ ಕೊಟ್ಟು ಬಿಡ್ತಾರೆ. ನೀವು ಎಲ್ಲಿ ಜಾಗ ತೋರಿಸ್ತಾರೆ ಅಲ್ಲಿ ಮಾಡೋಣ ಅಂತ. ಕಾರಂತರು ಇಡೀ ಕರ್ನಾಟಕ ಸುತ್ತಿ ಕೊನೆಗೆ ಮೈಸೂರು ರಂಗಾಯಣದಲ್ಲಿ ಜಾಗ ಹುಡುಕ್ತಾರೆ. ಅದೇ ರಂಗಾಯಣ ಸರ್. ಇದು ನನಗಿಂತ ಬಹುಶಃ ಅಲ್ಲಿ ಜೊತೆಲಿದ್ದವರು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾನು ಕೇಳ್ಪಟ್ಟಿದ್ದು, ಹಾಗಾಗಿ ಇದನ್ನ ಎಷ್ಟು ಚರ್ಚದ್ರಂಗೆ ನಾನು ಹೇಳಕ್ ಸಾಧ್ಯ ಆಗಿತ್ತು. ಅಂದರೆ ಆ ಸೂಕ್ಷ್ಮ ಗ್ರಾಹಿತನ ನೋಡಿ. ಆಮೇಲೆ ಇನ್ನೊಬ್ರು ಸರ್, ಅವರು ಯಾರದೋ ಓದಿದೆ ನಾನು, ತುಂಬ ಮೇಧಾವಿಗಳು, ಅವರು ಯಾವುದೋ ಕಾರಣಕ್ಕೆ ಸರ್ಕಾರದ ಮೇಲೆ ಮುನಿಸ್ಕೊಂಡು, ಆಡಳಿತ ವ್ಯವಸ್ಥೆ ಮೇಲೆ ಮುನಿಸ್ಕೊಂಡು ಚೆನ್ನಾಗಿ ಹೋಗ್ಬಿಡ್ತಾರೆ. ಯಾವುದೋ ಕಾರಣಕ್ಕೆ ನನಗೆ ಇಲ್ಲಿ ಮರ್ಯಾದೆ ಸಿಕ್ಕಿಲ್ಲ ಅಂತ ಆ ವಿಚಾರ ಗೊತ್ತಾಗಿ ಈ ಸರ್ಕಾರದ ಅಥವಾ ಇದರ ಮುಖ್ಯಸ್ಥರು ಏನಿರುತ್ತೋ ಅವ್ರನ್ನ ಬರಕ್ಕೆ ಹೇಳಿ, ಸಾರಿ ಕೇಳಿ, ಇಲ್ಲೆಲ್ಲ ನಿಮ್ಮಂಥವ್ರು ಬೇಕು, ಸಾಂಸ್ಕೃತಿಕ ನಾಯಕರು ನಮಗೆ ಬೇಕು, ನೀವು ಇಲ್ಲಿ ಇರಿ ಅಂತೇಳಿ ಅವ್ರನ್ನ ಇಲ್ಲಿ ಉಳಿಸ್ತಾರೆ ಸರ್. ಯಾಕಂದರೆ ಒಂದು ಸಮಾಜ ಸ್ವಸ್ಥವಾಗಿರಬೇಕು ಅಂದರೆ, ಚೆನ್ನಾಗಿರಬೇಕು ಅಂತಂದರೆ, ಸಂತೋಷವಾಗಿರಬೇಕು ಅಂದರೆ ಅಲ್ಲಿ ಒಂದು ಸಂಸ್ಕೃತಿ ಇರಬೇಕು. ಕರೆಕ್ಟ್. ಸಂಸ್ಕೃತಿ ಇದ್ದಾಗ ಸಂಸ್ಕಾರ ಆಟೋಮೆಟಿಕ್ಲಿ ಬಂದ್ಬಿಟ್ಟಿದೆ ಸರ್. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ, ನೋಡಬೇಕಾಗಿದೆ. ನೀವು ಈ ರೀತಿ ಎಲ್ಲ ಸ್ತರದ ಜನಗಳು ಒಟ್ಟುಗೂಡಿ ವಿಚಾರ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಒಳ್ಳೊಳ್ಳೆ ಆಲೋಚನೆಗಳು ಹುಟ್ಟುತ್ತೆ, ಒಳ್ಳೊಳ್ಳೆ ಮಾದರಿಗಳು ಬೆಳೀತವೆ. ಈಗ ನಮಗೆ ಪ್ರೆಸೆಂಟ್ ಮಾದರಿಗಳೇ ಇಲ್ಲ. ನಾನು ಮಾಡಿದ್ದೊಂದು ಮಾದರಿ ಆದರೆ ನೀವು ಮಾಡಿದ್ದೊಂದು ಮಾದರಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಎಲ್ಲ ವೈಯಕ್ತಿಕವಾದಂಥ ಅವುಗಳನ್ನ ಬಿಟ್ಟು ಹೊರಗಡೆ ಬಂದು ನಿಂತು ಸಹಜವಾಗಿ ಸರಳವಾಗಿ ಮಾತಾಡಿದ್ರೆ, ಯಾಕಂದರೆ ಇದು ತುಂಬ ದೊಡ್ಡ ಇಂಡಸ್ಟ್ರಿ ಸರ್. ಸಿನಿಮಾದೊಳಗಡೆ ರಿಲೇಟೆಡ್ ಆಗಿರೋ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಾಗ್ಬೋದು, ನ್ಯೂಸ್ ಚಾನಲ್ಗಳಾಗ್ಬೋದು, ರೇಡಿಯೋದಾಗ್ಬೋದು ಸರ್. ಯಾವುದೇ ಸಿನಿಮಾ ಆಗಲಿ, ಯಾವುದೇ ರೇಡಿಯೋ ಚಾನಲ್ಗಳಾಗಲಿ, ಯಾವುದೇ TV ಪ್ರೋಗ್ರಾಮ್ಗಳಾಗಲಿ, ಯಾವುದೇ ಆಗಲಿ ಸಿನಿಮಾ ಬಿಟ್ಟಿಲ್ಲ ಸರ್. ಯಾವ್ದಕ್ಕಾರು ಬೇಕಾದ್ರೆ ಸಿನಿಮಾ ಹಾಡಬೇಕು, ಯಾರನ್ನಾರು ಅಟ್ರಾಕ್ಟ್ ಮಾಡಬೇಕು ಅಂದರೆ ಸಿನಿಮಾದವ್ರು ಬೇಕು, ಒಳ್ಳೇದಕ್ಕೂ ಸಿನಿಮಾದವ್ರು ಬೇಕು, ಕೆಟ್ಟವ್ರಿಗೂ ಸಿನಿಮಾ ಬೇಕು. ಸತ್ರು ಸಿನಿಮಾದ ಹಾಡಬೇಕು, ಕೆಟ್ಟರು ಸಿನಿಮಾ ಹುಟ್ಟಿದ್ರು ಸಿನಿಮಾದ ಹಾಡಬೇಕು. ಸೊ ಇದು ಎಲ್ಲದಕ್ಕೂ ಸೇರಿ ಕನೆಕ್ಟ್ ಆಗಿದೆ. ಬರೀ ಇಂಡಸ್ಟ್ರಿಯ ದುಡ್ಡು ರೊಟೇಷನ್ ಒಂದೇ ಇಲ್ಲಿಲ್ಲ. ಇದ್ರ ಆಚೆಗೆ ಒಂದು ದೊಡ್ಡ ಕಾಣಿಸ್ತಾ ಇರೋಂತಹ ಒಂದು ದೊಡ್ಡ ಇದಿದೆ ಸರ್, ಏನು ಎಕನಾಮಿ ಇದೆ ಇಲ್ಲಿ. ಎಸ್ ಇದುವರೆಗೂ ಸುದೀರ್ಘವಾದಂಥ ಒಂದು ಮಾತುಕತೆ ನಮ್ಮೊಂದಿಗೆ ಮಾತಾಡಿದರು ಬಲರಾಜ್ ಒಡೆಯವರು. ಸೊ ಅವರ ರಂಗ ಪಯಣ ಆಯಿತು, ಸಿನಿ ಜರ್ನಿ ಆಯಿತು, ಒಂದಷ್ಟು ಸಿನಿಮಾದಲ್ಲಿ ಕಂಡುಕೊಂಡಂಥ ಪಾತ್ರಗಳ ಬಗ್ಗೆನೂ ಕೂಡ ಮಾತಾಡ್ತಾ ಹೋದರು. ಅದೇನೇ ಇದ್ದರೂ ಕೂಡ ಈ ರಂಗ ಪಯಣದಿಂದ ಮತ್ತು ಸಿನಿಮಾದೆಡೆಗೆ ಇರುವಂತಹ ನಡೆ ಇದೆಯಲ್ಲ, ಅದು ತುಂಬ ಅಚ್ಚರಿ ಮತ್ತು ಅಮೋಘ ಅಂತ ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬಲರಾಜ್ ಒಡೆಯವರು ಅವ್ರ ಪಯಣ ಸಾಗಿದೆ. ಈಗ 180+ ಸಿನಿಮಾ ಮಾಡಿದ್ದಾರೆ. ಸೊ ಇನ್ನೂ 280+, 380+ ಸಮಥಿಂಗ್ ಸಿನಿಮಾಗಳು ಆಗಲಿ ಅಂತ ನಾವು ಆಶಿಸ್ತಾ, ಸರ್ ನಮ್ಮ ಪಾಡ್ಕಾಸ್ಟಲ್ಲಿ ವಿಶಿಷ್ಟವಾಗಿ ಒಂದಷ್ಟು ಮಾತುಗಳನ್ನ ಹಾಡ್ತಾ ಇದ್ದಾರೆ. ಅದು ತುಂಬ ವ್ಯಾಲ್ಯೂಬಲ್ ಮಾತುಗಳು ನಿಮ್ಮಿಂದ ನಾವು ಕೇಳಿದ್ವಿ.
ಸೊ ನಿಮ್ಮ ಜರ್ನಿ ಹಿಂಗೆ ಇನ್ನಷ್ಟು ಸುಖಕರ ಆಗಿರಲಿ ಅಂತೇಳಿ ಆಶಿಸ್ತಾ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಚ್. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.